ಕತೆ ಬಂದಿರೋದು ನಾನು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಮ್ಮ ದಾಖಲೆಗಳ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. ದಾಖಲೆಯ ಮುಖ್ಯಮಂತ್ರಿ, ದಾಖಲೆಯ ಬಡ್ಜೆಟ್ಟು, ದಾಖಲೆಯ ದಿನಗಳು, ದಾಖಲೆಯ ಪದಗಳು. ಈ ಬಡ್ಜೆಟ್ಟು ನನಗೆ ಅವಕಾಶ ತಾವು ಮಾಡಿಕೊಟ್ಟಿದ್ದೀರಾ. ತಾವು ಕೂಡ ಈಗ ರಂಜಾನ್ ಹಬ್ಬದ ಉಪವಾಸದಲ್ಲಿದ್ದೀರಾ. ಉಪವಾಸದಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಇರ್ತೈತೆ. ದಯವಿಟ್ಟು ಶಾಂತತೆಯಿಂದ ಕೇಳಬೇಕು ಅಂತ ನಿಮ್ಮಲ್ಲಿ ಫಸ್ಟ್ ವಿನಂತಿ. ಯಾಕಂದರೆ ಸದಾ ನನಗೆ ಬೆಂಬಲವಾಗೇ ಇದ್ದೀರಾ, ಇದುವರೆಗೂ ನನಗೆ ಬೆಂಬಲವಾಗಿದ್ದೀರಾ. ಆಗ ನೋಡಕ್ಕೆ ಹೋದ್ರೆ ನನಗೆ ಬೆಂಬಲವಾಗಿದ್ದೀರಾ. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಡ್ಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಂಡನೆ ಮಾಡಿದ್ದಾರೆ, ಇದು ಕ್ರೆಡಿಟ್ ಕಾರ್ಡ್ ಬಡ್ಜೆಟ್. ಇದು ಹಣಕಾಸಿನ ಶಿಸ್ತು ಪಾಲನೆ ಇಲ್ಲ, ಸಾಲದ ಆಕ್ಸಿಜನ್ ಮೇಲೆ ನಿಂತಿರುವಂಥದ್ದು. ಆಕ್ಸಿಜನ್ ಮೇಲೆ ನಿಂತಿದೆ, ಸಾಲದ ಆಕ್ಸಿಜನ್. ನಮ್ಮ ಡಾಕ್ಟರ್ಗಳು ಬಂದಿಲ್ಲ, ಡಾಕ್ಟರ್ಗಳು ಹೇಳ್ತಾರೆ, ಈ ಪೇಷಂಟ್, ತಾವು ಹೆಲ್ತ್ ಮಿನಿಸ್ಟರ್ ಆಗಿದ್ದೀರಿ, ಏನೋ ಸ್ವಲ್ಪ ಅತಂತ್ರ ಆಗ್ತಾನೆ, ಅವ್ರ ಪೇರೆಂಟ್ಸ್ ಎಲ್ಲ ಬಂದು ಗಲಾಟೆ ಮಾಡ್ತಾರೆ ಅಂದಾಗ ಏನ್ ಮಾಡ್ತಾರೆ, ಮೆಲ್ಲಗೆ ಶಿಫ್ಟ್ ಮಾಡ್ಬಿಡ್ತಾರೆ, ವೆಂಟಿಲೇಟರ್ಗೆ ಶಿಫ್ಟ್ ಮಾಡ್ಬಿಡ್ತಾರೆ. ಪೇರೆಂಟ್ಸ್ ಬಂದಾಗ ಹೇಳ್ತಾರೆ, ಇಲ್ಲ ಏನ್ ಪರವಾಗಿಲ್ಲ, ಬದುಕಿದ್ದಾರೆ ಅಂತ. ಡಾಕ್ಟರ್ ಗೊತ್ತಿದೆ ಸತ್ತೋಗ್ಬಿಟ್ಟಿದೆ ಕೇಸು ಅಂತ. ಆದ್ರೆ ಅವ್ರಿಗೆ ಹೇಳೋಕ್ಕೋಸ್ಕರ 2 ದಿನ 3 ದಿನ 4 ದಿನ ಎಷ್ಟು ದಿನ ಬೇಕಾದ್ರೂ ವೆಂಟಿಲೇಟರ್ ಇಟ್ಕೊಂಡಿರ್ತಾರೆ. ಹಂಗೆ ಈ ವೆಂಟಿಲೇಟರ್ ಅಲ್ಲಿ ಆಕ್ಸಿಜನ್ ಅಲ್ಲಿ ಉಸಿರಾಡ್ತಾ ಇರುವಂತ ಬಡ್ಜೆಟ್ ಇದು ಜನಗಳನ್ನ ಸಿದ್ದರಾಮಯ್ಯನವರ ಒಂದು ಟ್ಯಾಕ್ಟಿಸ್ ಇದೆಯಲ್ಲ, ಆ ಟ್ಯಾಕ್ಟಿಸ್ ಅಲ್ಲಿ ಒಂಥರ ಮಂತ್ರ ಮಾಡಿ ಅಂಕಿ ಸಂಖ್ಯೆಗಳನ್ನ ಏರುಪೇರು ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಈ ಒಂಥರ ಇದ್ರ ಮೇಲೆ ಸರ್ಕಸ್ ಹಗ್ಗದ ಮೇಲೆ ನಡೀತಾರಲ್ಲ, ಹಂಗೆ ನಡೆದಿದ್ದಾರೆ. ಇದು ಸರ್ಕಸ್ನ ಹಗ್ಗದ ಮೇಲೆ ನಡೀತಾ ಇರುವಂತ ಸಿದ್ದರಾಮಯ್ಯನವ್ರನ್ನ ನಾವು 17ನೇ ಬಡ್ಜೆಟ್ ಅಲ್ಲಿ ನೋಡ್ತಾ ಇದ್ವಿ. 17ನೇ ಬಡ್ಜೆಟ್ ಅಲ್ಲಿ ಇದೊಂಥರ ನನಗನ್ಸತ್ತೆ ಖಾಲಿ ಟ್ರಂಕ್. ಇದು ಒಂಥರ ನಾವು ಹೇಳಿದಿರಿ ಖಾಲಿ ಚೊಂಬು ಅಂತ. ಡಿ ಕೆ ಶಿವಕುಮಾರ್ ನೆನ್ನೆ ಹೋಗಿದ್ರಲ್ಲ ಸೆಂಟ್ರಲ್ ಗವರ್ಮೆಂಟ್ಗೆ, ಅವ್ರು ಹೇಳ್ಬೇಕು ಏನಕ್ಕೆ ಹೋಗಿದ್ರಿ ಅಂತ. ಇಲ್ಲ ಡಿ ಕೆ ಶಿವಕುಮಾರ್ ಅವರು ಖಾಲಿ ಚೊಂಬೆ ಒಪ್ಕೊಳ್ಳೋಣ ಅಂತ ನಿನ್ನ ಏನೋ ಚೊಂಬು ರೆಡಿ ಮಾಡ್ಕೊಂಡು ಬಜೆಟ್ ಓದಕ್ಕಿಂತ ಮುಂಚಿತವಾಗಿ ಚೊಂಬು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರ. ಬಜೆಟ್ ಓದ್ಮೇಲೆ ಬೇಕಾದ್ರೆ ಮಾರ್ಕೆಟ್ ಇಂದ ತರಿಸಿದ್ರೆ ಪರವಾಗಿಲ್ಲ, ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಭಾವನೆ ಹೆಂಗಿದೆ ನೋಡಿ. ಭಾವನೆ ನಾವು ಅರ್ಧ ಬಡ್ಜೆಟ್ ಓದ ನಿರ್ಮಲಾ ಸೀತಾರಾಮ್ದು ಏನ್ ಬಜೆಟ್ ಕೊಟ್ರು ಅದನ್ನ ಖಾಲಿ ಡ್ರಮ್ಮು ಅಂತ ನಾವು ಎಕ್ಸ್ಪ್ಲೇನ್ ಮಾಡಿ. ಆಯ್ತು, ವೆರಿ ಗುಡ್. ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಏನೋ ಒಳ್ಳೆ ಸುದ್ದಿ ಬರ್ತಿದೆ ಅಂತ ಅನಿಸ್ತಾ ಇದೆ. ನೋಡಪ್ಪ, ನೀವು ಅದೆಲ್ಲ ಕನ್ಸ್ ಕಾಣಕ್ ಹೋಗ್ಬೇಡ. ಕನ್ಸಿಲ್ಲ. ಒಂದ್ ನಿಮಿಷ ಅಧ್ಯಕ್ಷ, ನೀವು ನಮ್ಗೆ ಏನಂದ್ರೆ ಸ್ಟಾರ್ಟಿಂಗ್ ನೀವು ಬಜೆಟಿನ ಪೂರ್ವಭಾವಿ ಸಭೆಗೂ ನೀವು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಗೆ ಹೋಗ್ಲಿಲ್ಲ. ನಾನು ಬಜೆಟ್ ಮಾರನೇ ದಿನದ ಎಲ್ಲ ಪತ್ರಿಕೆ ನೋಡಿದೆ, ನಿಮ್ದು ಒಂದು ಕಾಮೆಂಟ್ ಇಲ್ಲ. ಏನ್ ನಡೀತಿದೆ ಅನ್ನೋದು ಅರ್ಥ ಆಗ್ಲಿಲ್ಲ. ಈಗ ನೀವು ದೊಡ್ಡಾರ ಅಂತ ನಿಂತ್ಕೊಂಡ್ಬಿಟ್ರದ್ ನೋಡಿದ್ರೆ ಇಡೀ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಿಮ್ಮ 2 ಇಲಾಖೆ ಸಭೆಗೆ ನೀವು ಹೋಗ್ಲೇ ಇಲ್ಲ. ಕಾಮೆಂಟ್ ಅಲ್ಲಿ ಒಂದು ಇಡೀ ಪೇಪರ್ ಅಲ್ಲಿ ಒಂದು ಕಾಮೆಂಟ್ ಇಲ್ಲ. ಉಪಮುಖ್ಯಮಂತ್ರಿದು ಬಜೆಟ್ ಚೆನ್ನಾಗಿದೆ ಅಂತಾನೂ ಇಲ್ಲ, ಚೆನ್ನಾಗಿಲ್ಲ ಅಂತಾನೂ ಇಲ್ಲ. ನಾನು ಏನೇನು ಹೇಳ್ಬೇಕು ಅಲ್ಲ ಹೇಳಿದೀನಿ ನೋಡಿ. ಏನೇನು ಹೇಳ್ಬೇಕು ಎಲ್ಲ ಡೆಲ್ಲಿಯಲ್ಲಿ ಹೋಗಿ ಹೇಳಿ ಬಂದಿದ್ದಾರೆ ಅವರು. ಈ ಬಡ್ಜೆಟ್ ಅಧ್ಯಕ್ಷರೇ, ಪ್ರತಿಯೊಬ್ಬ ಮುಖ್ಯಮಂತ್ರಿನೂ ಕೂಡ ನಾನು ನೋಡ್ದಂಗೆ ಹಿಂದೆ ಅದಕ್ಕೆ ಬರ್ತೀನಿ. ಸಿದ್ದರಾಮಯ್ಯನವರು ಕಳೆದ ಬಾರಿ ಏನೇನು ನಾವು ಬಡ್ಜೆಟ್ ಅಲ್ಲಿ ಹೇಳಿದ್ರಿ, ಆ ಬಡ್ಜೆಟ್ ಅಲ್ಲಿ ಏನು ಇಂಪ್ಲಿಮೆಂಟ್ ಆಗಿದೆ, 0% ಆದೇಶಗಳ
ಕಂಪ್ಲೀಟ್ ಆಗಿದೆಯಾ ಇದನ್ನ ನೋಡ್ಕೊಂಡು ನಾರ್ಮಲಿ ನಾನು ಕೆಲವು ಬಡ್ಜೆಟ್ ಅಲ್ಲಿ ಮುಖ್ಯಮಂತ್ರಿ ಜೊತೆ ಕೂತ್ಕೊಂತ ಇದ್ದೆ. ಅವಾಗ ಏನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಮಂತ್ರಿ ಬಂದು ಕೂತ್ಕೊಂಡಾಗ ಕೇಳ್ತಾ ಇದ್ರು, ಏನಪ್ಪ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಕಳೆದ ಬಾರಿ? 5,000 ಕೋಟಿ ಕೊಟ್ಟಿದ್ದೀನಿ. ಎಷ್ಟು ಖರ್ಚು ಮಾಡಿದೀಯಾ? 2,000. ಹಾಗಾದ್ರೆ ನಿಂಗೆ 2,000 ಕೊಡೋದು ಸರಿ ಅಂತ ಇದ್ರು ಹೇಳ್ತಾ ಇದ್ರು. ಅವಾಗೆ ಅವ್ರಿಗೆ ಬಿಗಿ ಬರೋದು. ಮಂತ್ರಿಗಳಿಗೆ ಬಡ್ಜೆಟ್ ಕೊನೆ ಇದೆಯಲ್ಲ ಅಧ್ಯಕ್ಷರೇ, ಈ ಮಂತ್ರಿಗಳೆಲ್ಲ ಏನ್ ಮಾಡ್ತಾರೆ, ಸುಮ್ಮನೆ ಇದ್ಬಿಡ್ತಾರೆ 11 ತಿಂಗಳು, ಕೊನೆಯಲ್ಲಿ ಹೋಗ್ತಾರೆ ನಮ್ಮ ಅನುದಾನ ಕೊಡಿ ಅಂತ. ಸರಿನೇ ಖರ್ಚು ಮಾಡಿರಲ್ಲ, ಅದನ್ನ ನೋಡೇ ಇಲ್ಲ ಮುಖ್ಯಮಂತ್ರಿಗಳು, ಅದರಲ್ಲಿ ಏನಿದೆ ಅಂತಾನೂ ನೋಡಿಲ್ಲ. ಇವತ್ತು ಇದು ಸಾಲ ಮಾಡಿ ಹೊಸ ಸಾಲ ತೀರ್ಸಕ್ಕಷ್ಟೇ ಇದು ಮಾಡಿರೋದು. ಸಾಲ ಮಾಡಿ ಹೊಸ ಸಾಲ ಅಂತವ್ರು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಬಹಳ ಜನ ಇದ್ದಾರೆ. ಈ ತಿಂಗಳಿಗೆ ಏನ್ ಬೇಕೋ ಸಾಲ ಮಾಡೋದು, ಅವನಿಗೆ ಇನ್ನೊಬ್ಬನ ಕೊಡ್ಬೇಕಾದ್ರೆ ಇನ್ನೊಬ್ಬರಿಂದ ತಗೊಳೋದು, ಅವನ್ ಕೊಡ್ಬೇಕಾದ್ರೆ ಇನ್ನೊಬ್ಬನು, ಅವನಿಗೆ ಹಿಂಗೆ ಹೋಗಿ ಹೋಗಿ ಈ ಸಾಲದ ಹೊರೆ ಇವತ್ತು ಆಗಿದೆ. ಇದು ಅಂಕಿ ಸಂಖ್ಯೆ ದೊಡ್ಡದಾಗಿದೆ ಅಧ್ಯಕ್ಷರೇ, ಅಂಕಿ ಸಂಖ್ಯೆಗಳೆಲ್ಲ ಬಹಳ ದೊಡ್ಡದಿದೆ. ಆದರೆ ಅದರಲ್ಲಿ ಯಾವುದೇ ತಿರುಳಿಲ್ಲ. ಇವತ್ತು ರೈತರ ಬಗ್ಗೆ ಒಳ್ಳೊಳ್ಳೆ ಮಾತಾಡಿದ್ದಾರೆ, ಬದಲಾವಣೆ ತರಬಲ್ಲ. ಆಕ್ಚುಲಿ ಗ್ರೌಂಡ್ ರಿಯಾಲಿಟೀಸ್ ಇಲ್ಲ. ಹೇಳೋದು ಬೇರೆ, ಕಿವಿಗೆ ಹೂವು ಇಕ್ಕೋದು ಬೇರೆ, ಆದರೆ ರಿಯಾಲಿಟೀಸ್ ಬೇರೆ. ಇದು ರಿಯಾಲಿಟಿನೇ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಕೊಟ್ಟಿದ್ದಂತ ಬಡ್ಜೆಟ್ ಅನುದಾನನ ಖರ್ಚು ಮಾಡದಿರೋ ಇದಕ್ಕೆ ಮತ್ತೆ ಘೋಷಣೆ ಮಾಡಿದ್ದಾರೆ. ಅದನ್ನೇ ಅದೇ ಘೋಷಣೆಗಳು ಮತ್ತೆ ಬಂದಿದೆ. ಸಾಲದ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮನ್ನ. ಅದನ್ನೇ ಅಭಿವೃದ್ಧಿ, ಸಾಲದ ಮೇಲೆ ನಿಲ್ಲಿಸಿರೋದೇ ನಮ್ಮ ಅಭಿವೃದ್ಧಿ ಅಂತ ತೋರಿಸ್ತಾ ಇದ್ದಾರೆ ಇವತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಡ್ಜೆಟ್ ಯಾಕೆ ಅಂತ ಹೇಳಿದ್ರೆ, ನಾನು ಮುಖ್ಯಮಂತ್ರಿಗಳು ನೆನ್ನೆನೂ ಕೇಳಿದ್ರು, ನಾನು ಅದಕ್ಕೆ ಇವತ್ತು ಬರಲಿ ಅಂತ 1-2 ನಿಮಿಷ ಲೇಟು ಅಂದ್ರು. ಇಲ್ಲ, ತಾವು 1996ನೇ ಇಸ್ವಿಯಲ್ಲಿ ಫಸ್ಟ್ ಫೈನಾನ್ಸ್ ಮಿನಿಸ್ಟರ್, 95-96 ಆಯ್ತು, ಅದನ್ನೇ ಫಸ್ಟ್ದು ಆಯ್ತು. ಅದರಲ್ಲಿ ಈ ಬಡ್ಜೆಟ್ ಪುಸ್ತಕ ನೋಡಿ ಇದೆ. ಇದು 1 ವರ್ಷ ಆದ್ಮೇಲೆ, 1 ವರ್ಷ ಆದ್ಮೇಲೆ ಅಂತ ಇಟ್ಕೊಂಡು 94-95 ನಾನು 95-96 ಪುಸ್ತಕ ಓದ್ತೀನಿ ನಾನು. ಇದು 96 ಸ್ವಲ್ಪ ಅರ್ಧೌಟಿದೆ, ಎಲ್ಲ ಅರ್ಧೌಟಿದೆ. ನಾನು ಇದನ್ನ ಅರ್ಕಲ್ ಬಡ್ಜೆಟ್ ಅಂತ ಹೇಳಲ್ಲ ನಾನು. ಇಲ್ಲ, ನಾನೇನು ಅರ್ಧ ಹಾಕಿಲ್ಲ. ಅದೆಲ್ಲ ಕಲ್ತಿದ್ರೆ ನಿಮ್ಮ ಹತ್ರ ಕಲಿಬೇಕಷ್ಟೇ ನಾನು. ಇಲ್ಲ, ಅಲ್ಲ, ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಹತ್ರ ಕಲಿಬೇಕು. ಅಂತವೆಲ್ಲ ಡಿ ಕೆ ಶಿವಕುಮಾರ್ ಎಕ್ಸ್ಪರ್ಟ್ ಅವರು, ಅವ್ರ ಹತ್ರ ಕಲಿಬೇಕು. ಅರ್ಧವಾಗಿದೆ, ಹಳೆ ಪುಸ್ತಕ ನೋಡಿ. ಇದನ್ನೆಲ್ಲ ನಾನು ಹರಿಯಕ್ ಬರ್ತದ ಇದು? ಅರ್ಕಲು ಸೌದ, ನಿಮ್ಮ ಅವ್ರನ್ನ ಹಳ್ಳಿ ಭಾಷೆಯಲ್ಲಿ ಹೇಳ್ತೀನಿ, ಅವರು ಹಳ್ಳಿಯವರಲ್ಲ, ಹಳ್ಳಿ ಭಾಷೆ. ಅರ್ಧವಾಗಿದೆ. ಆದರೆ ಇದು ಅರ್ಕಲ್ ಬಡ್ಜೆಟ್ ಅಲ್ಲ. ಇದೆಯಲ್ಲ, ಯಾವುದು 1926-27, ಇದು ಅರ್ಕಲ್ ಬಡ್ಜೆಟ್. ಏನೂ ಇಲ್ಲ ಇದರಲ್ಲಿ. ಈ ಅರ್ಕಲ್ ಬಡ್ಜೆಟ್ ಅಲ್ಲಿ ನೀವು ಅವತ್ತು ಸಿದ್ದರಾಮಯ್ಯನವರು ಮಂಡನೆ ಮಾಡಿದಾಗ, ಅವತ್ತು ತಾವು ನನ್ನ ಹತ್ರನೇ ಹೇಳಿದಿರ, ತಾವು ಪತ್ರಿಕೆಯಲ್ಲೂ ಹೇಳಿದ್ದಾರೆ, ಪರಮೇಶ್ವರ್ಗಂತೂ ಜಾಸ್ತಿ ಸರಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? 100 ಕುರಿ ಕಾಯಕ್ಕೆ ಬರಲ್ಲ. ಅವ್ರು ಹೇಳಿರೋದು 100 ಕುರಿ ಕಾಯಕ್ಕೆ ಬರಲ್ಲ, ಇವನ್ ಯಾವ ಥರದ್ರಿ ಬಡ್ಜೆಟ್ ಮಾಡ್ತಾನೆ ಅಂತ ಕಾಮೆಂಟ್. ಅವತ್ತು ದೇವೇಗೌಡರು ಫಸ್ಟ್ ಟೈಮ್ ಇವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರು. ದೇವೇಗೌಡರು ಕುರಿಗಳನ್ನ ಲೆಕ್ಕ ಹಾಕಕ್ಕೆ ಬರ್ದೇ ಇರೋರ್ನ ದೇವೇಗೌಡರು ಹುಡುಕಿ ಮಾಡಿದ್ರು. ಇಲ್ಲ, ಆಯ್ತು ಸರ್, ನೀವೇ ಎದ್ದೇಳಬಾರ್ದು ಅಂತ ಹೇಳಿದ್ರೆ ಆಯ್ತು. ಎದ್ದೇಳಲ್ಲ, ನಾನು ಹೇಳಲ್ಲ. ನೀವು ತಪ್ಪು ರೆಕಾರ್ಡ್ ಹೋಗ್ಬಾರ್ದು. ಹೋಗ್ಲಿ, ಇದು ದೇವೇಗೌಡರದ್ದು ಹೋಗ್ಲಿ, ಪರವಾಗಿಲ್ಲ. ದೇವೇಗೌಡರು
ಮುಖ್ಯಮಂತ್ರಿ ಆಗಿದ್ರು. ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಳಿದೆ, ಇದು ಎಲ್ಲಿ ಮಂತ್ರಿಮಂಡಲ ಆದ್ದು ಗೊತ್ತಾ? ನಿಮ್ಗೆ ಗೊತ್ತಿಲ್ಲದೇನೆ ಮಾತಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಚಾಲಪ್ಪನವರ ಮೆಡಿಕಲ್ ಕಾಲೇಜ್ ಆಫೀಸ್ ಇದೆಯಲ್ಲ, ಗೆಸ್ಟ್ ಹೌಸ್ ಇದೆಯಲ್ಲ ಕೋಲಾರ, ಅಲ್ಲಿ ಮಂತ್ರಿಮಂಡಲ ಆದದ್ದು. ನಾನು, ಸಿಂಧಿಯಾ ಅವರು, ಎಂ ಪಿ ಪ್ರಕಾಶ್ ಇಲ್ಲ, ನಾನು, ಸಿಂಧಿಯಾ, ಜಾಲಪ್ಪ, ದೇವೇಗೌಡರು 4 ಜನ ಮಂತ್ರಿಮಂಡಲ ಮಾಡಿದ್ರು. ಆಗ ನಾನು ರೆವಿನ್ಯೂ ಕೊಡ್ರಿ ಅಂತ ಕೇಳಿದೆ. ನಾನು ಜಾಲಪ್ಪ ನನಗೆ ರೆವಿನ್ಯೂ ಬೇಕು ಅಂತ ಹೇಳಿದ್ರು. ಆಗ ಜಾಲಪ್ಪನಿಗೆ ರೆವಿನ್ಯೂ ಹೋಗಿ ನನಗೆ ಯಾವ್ದು ಕೊಡ್ತೀರಿ ಅಂತ ಅಂದಾಗ ದೇವೇಗೌಡರು ನೀವು ಫೈನಾನ್ಸ್ ತಗೋ ಅಂತ ಹೇಳಿದ್ರು. ನಾನು ಫೈನಾನ್ಸ್ ಬೇಡಪ್ಪ ಅಂತ ದೇವೇಗೌಡರಿಗೆ. ಆಗ ದೇವೇಗೌಡರು ಇಲ್ಲ ನಮಗೆ ನಂಬಿಕಸ್ಬೇಕು, ಅದಕ್ಕೋಸ್ಕರವಾಗಿ ರೆವಿನ್ಯೂ ನೀನೇ ಫೈನಾನ್ಸ್ ತಗೋಬೇಕು ಅಂತ ಹೇಳಿದ್ರು. ನನಗೆ ಅರ್ಥಶಾಸ್ತ್ರಜ್ಞ ಗೊತ್ತೂ ಇಲ್ಲ, ಮತ್ತೆ ಎಕನಾಮಿಕ್ಸು ಓದಿಲ್ಲ, ನಾನು ಎಂಥದ್ದು ಇಲ್ಲ, ಬೇಡ ಅಂತಂದೆ. ಆಗ ದೇವೇಗೌಡರು ಬಲಾತ್ಕಾರ ಮಾಡಿ ನನಗೆ ಕೊಟ್ಟದು. ಅವತ್ತು ದೇವೇಗೌಡರಿಗೆ ಏನಾನ ದೂರದೃಷ್ಟಿ ಇತ್ತನೋ ಗೊತ್ತಿಲ್ಲ. ಅವತ್ತು ನಿಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಕ್ಕೆ ಇವತ್ತು 17 ಆಗಿದ್ದೆ. ಅವತ್ತಾಗಿಲ್ಲ ಅಂದಿದ್ರೆ ಎಷ್ಟಾಗ್ತಾ ಇತ್ತೋ ಗೊತ್ತಿಲ್ಲ. ಆಗ್ತಾನೆ ಇರ್ಲಿಲ್ಲ. ಬಿಟ್ಬಿಡಿ. ಅಷ್ಟಕ್ಕಾದ್ರೂ ಅವ್ರಿಗೊಂದು ಧನ್ಯವಾದ ಹೇಳ್ಬಿಡಿ. ನಾನಲ್ಲ, ನೀವ್ ಹೇಳಿ, ನನಗೆ ಬೇಕಾದ್ರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಬಡ್ಜೆಟ್ ಯಾವಾಗ ಮಂಡನೆ ಮಾಡಿದ್ರು ಅವತ್ತು ಇದ್ದಂತ ಸಿದ್ದರಾಮಯ್ಯನ, ನಾನವತ್ತು ಬೆಂಗಳೂರು ಅಧ್ಯಕ್ಷ ಆಗಿದ್ದೆ. ನಾನು ಬೆಂಗಳೂರು ಸಿಟಿ ಬಿಜೆಪಿ ಅಧ್ಯಕ್ಷ ಆಗಿದ್ದೆ. ಅವತ್ತು ಪತ್ರಿಕೆಯಲ್ಲೆಲ್ಲ ನೋಡಿದೆ. ಅವತ್ತಿನ ಸಿದ್ದರಾಮಯ್ಯನವರ ಕಳೆ, ಒಂದು ತುಡಿತ, ಏನೋ ಸಾಧನೆ ಮಾಡಬೇಕು, ಯಾವನೋ ನನ್ನ ಹಿಂಗ್ ಅಂದಿದ್ದಾನೆ, ಅವನಿಗೆ ಬುದ್ಧಿ ಕಲಿಸ್ಬೇಕು, ಅವನಿಗೆ ಸವಾಲ್ ಹಾಕ್ಬೇಕು, ಜನ ಮೆಚ್ಚುವಂತ ಬಡ್ಜೆಟ್ ಕೊಡಬೇಕು, ಇವರಿಗೆಲ್ಲ ಒಂದು ಪಾಠ ಹೇಳಬೇಕು ಅಂತ ಹೇಳಿದಂತ ಮಾಡಿದಂತ ಬಡ್ಜೆಟ್. ಅವತ್ತು ನಾನು ನೋಡಿದೆ ಪತ್ರಿಕೆಯಲ್ಲಿ, ಮಾರನೇ ದಿನ ಪತ್ರಿಕೆಯಲ್ಲಿ ಎಲ್ಲ ಟೇಬಲ್, ಜಾರ್ಜ್ ಅವರೇ ಟೇಬಲ್, ನೀವಿದ್ರಿ, ಟೇಬಲ್ ಕುಟ್ಟಿ ಸ್ವಾಗತ ಮಾಡಿದ್ರು. ಸನ್ಮಾನ್ಯ ಅಧ್ಯಕ್ಷರು, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಬಡ್ಜೆಟ್ ಮಾಡಿದ್ರು, ಈ ಬಡ್ಜೆಟ್ ಒಬ್ರು ಟೇಬಲ್ ಕೊಟ್ಲಿಲ್ಲ. ನಾನು ಆಮೇಲೆ ಕಾಮೆಂಟ್ ಮಾಡಿ, ಇದ್ದವರೆಷ್ಟು ಜನ ಮುಖ್ಯಮಂತ್ರಿಗಳು ಬಡ್ಜೆಟ್ ಮಾಡ್ತಾರೆ ಅಂದ್ರೆ ರಾಜ್ಯಕ್ಕೆ ಒಂದು ಭವಿಷ್ಯ ಕೊಡುವಂತ ಬಡ್ಜೆಟ್, ಅದು ದಿಕ್ಕು ತೋರಿಸುವಂತ ಬಡ್ಜೆಟ್, ಕ್ಷೇತ್ರಗಳಿಗೆ ಅನುದಾನ ಬರುವಂತದ್ದು. 60 ಜನ ಇದು ಅಧ್ಯಕ್ಷರೇ, 60 ಜನ. ನಾನು ಲೆಕ್ಕ ಹಾಕ್ದೆ, ನಮ್ಮ PA ಗೆ ಹೇಳಿಸ್ಬಿಟ್ಟು ಲೆಕ್ಕ ಹಾಕ್ದೆ, 60 ಜನ ಇದ್ರು ನೀವು ಭಾಷಣ ಮಾಡೋದು. ಅಂದ್ರೆ ಒಬ್ರು ಚಪ್ಪಾಳೆ ತಟ್ಟಿಲ್ಲ. ಅವತ್ತು ಎಲ್ಲ ಚಪ್ಪಾಳೆ ತಟ್ಟಿದ್ರು, ಇವತ್ತು ಒಬ್ರು ಚಪ್ಪಾಳೆ ತಟ್ಟಿಲ್ಲ. ಅಂದ್ರೆ ನಿಮ್ ಬಡ್ಜೆಟ್ ಅಲ್ಲಿ ವಿರೋಧ ಪಕ್ಷಗಳು, ಅವರ DK ಶಿವಕುಮಾರ್ ಹೇಳ್ತಾರಲ್ಲ, ನೀವಿರೋದೇ ಅದಕ್ಕೆ, ನೀವು ಮಾಡಲೇಬೇಕು ಅಂತ. ನಾನಲ್ಲ ಹೇಳ್ತಾ ಇರೋದು, ನಿಮ್ಮವರ ಅಭಿಪ್ರಾಯಗಳನ್ನ ಕೇಳ್ಕೊಳ್ಳಿ. ಲಾಂಜಲ್ ಅವತ್ತು ಏನೇನು ಮಾತಾಡ್ತಾ ಇದ್ರು ನನ್ನ ಹತ್ರ ಹೇಳಿದಾರ. ಲಾಂಜಲ್ ಬಂದು ನಾವೇನೋ ಎಲೆಕ್ಷನ್ ಬಂದಿದೆ, ಬೆಂಗಳೂರು ಎಲೆಕ್ಷನ್, ಜಿಲ್ಲಾ ಪಂಚಾಯತಿ ಬಂದಿದೆ, ಏನೋ ಸ್ವರ್ಗ ತೋರಿಸ್ಬಿಡ್ತಾರೆ ಅಂದ್ರೆ ಸ್ವರ್ಗನೂ ಇಲ್ಲ, ನರ್ಕನೂ ಇಲ್ಲ, ಅದಂತರ ಮಾಡಕ್ ಬಿಟ್ಟಿದ್ದಾರೆ ಅಂದ್ರು. ಅವತ್ತು ಬಡ್ಜೆಟ್ ಅಲ್ಲಿ ಎಷ್ಟು ಇದೆ ನೋಡಿ, ಸೈಜ್ ಎಷ್ಟು ಚಿಕ್ಕದಾಗಿದೆ. ಚಿಕ್ಕದಾದ ಚೊಕ್ಕದಾದ ಕಳೆ ತೂಕದ ಬಡ್ಜೆಟ್ ಇದು. ಸರಿ, ಇದು ಕಳೆನೂ ಇಲ್ಲ, ಕೊಳೆನೂ ಇಲ್ಲ. ಕೊಳೆನಾನ ತುಂಬಿದ್ರೆ ಕೊಳೆನಾನ ಇರ್ತದೆ, ಕೊಳೆನೂ ಇಲ್ಲ. ಎಷ್ಟು ಪುಟ ಅವತ್ತು ಮಂಡಿಸಿರೋದು? ಈ ಮಂಡಿಸಿರೋದು ಎಷ್ಟು? ಒಟ್ಟು 66 ಪುಟ. 181 ಥ್ಯಾಂಕ್ಸ್ ಅಮ್ಮ, 181 ಪಾಯಿಂಟ್ಸ್ ಇತ್ತು ಅದರಲ್ಲಿ. ಅವತ್ತು ಮೇಜ್ ಕೊಟ್ಟು ಇದು ಮಾಡೋದು. ಇವತ್ತು ಬರೋಬರಿ 171, 1:3
1:3 ಟೈಮ್ಸ್ ಪೇಜ್ ಇದೆ ಇದು ಈ ಪುಸ್ತಕ. 1:3 ಟೈಮ್ 532 ಪಾಯಿಂಟ್. ಅವತ್ತಿದ್ದು 181. ಎಷ್ಟು ಲೆಕ್ಕ ಹಾಕೊಳ್ಳಿ. 532 ಪಾಯಿಂಟ್. ಅವತ್ತು ಓದಿದ್ದು 1 ಗಂಟೆ, ಇವತ್ತು ಓದಿದ್ದು 3 ಗಂಟೆ 31 ನಿಮಿಷ. ಮ್ಯಾರಥಾನ್. ಒಬ್ಬರ ಚಪ್ಪಾಳೆ ಇಲ್ಲ. ಅದ್ಯಾರೋ ಒಂದು ಬಿಗ್ ಬಾಸ್ ನಡೀತಾರೆ, ಕಿಚ್ಚನ ಚಪ್ಪಾಳೆ ಅಂತ ಹೇಳಿ. ಒಂದು ಚಪ್ಪಾಳೆ ಇಲ್ಲ, ಏನು ಇಲ್ಲ, ಸಪ್ಪೆ ಸಪ್ಪೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭಾಷಣ ಮಾಡಬೇಕಾದ್ರೆ ಅವತ್ತಿನ ಭಾಷಣಕ್ಕೂ ಇವತ್ತಿನ ಭಾಷಣಕ್ಕೂ ವ್ಯತ್ಯಾಸಗಳನ್ನ ನಾನು ಹೇಳಿದೆ. ಉರುಪಿಲ್ಲ. ಅವತ್ತು ಸ್ವಲ್ಪ ಖಾದಿ ಹಾಕೊಂಬಂದಿದ್ರು, ಇವತ್ತು ಸ್ವಲ್ಪ ಸಿಲ್ಕ್ ಹಾಕೊಂಬಂದಿದ್ದಾರೆ, ಅಷ್ಟೇ ವ್ಯತ್ಯಾಸ. ಇವತ್ತು ಶಕ್ತಿ ಇದೆ ಅವ್ರಿಗೆ. ಅವತ್ತು ಯಾವನ ಹೇಳ್ದ 100 ಕುರಿ ಎಣ್ಸಕ್ಕಾಗಲ್ಲ ಅಂತ, ಇದು 10 ಲಕ್ಷ ಕುರಿ ಎಣಿಸ್ಬೋದು. ಆ ಶಕ್ತಿ ಇದೆ ಸಿದ್ದರಾಮಯ್ಯನವರಿಗೆ. ಅದೇ ಅದು ಲಕ್ಷದ ಬಡ್ಜೆಟ್ ಇಲ್ಲ ಇಲ್ಲಿ, ಭಿಕ್ಷದ ಬಡ್ಜೆಟ್ ಇದು, ಭಿಕ್ಷದ ಬಡ್ಜೆಟ್. ನಾವು ಇದನ್ನ ಸಿದ್ದರಾಮಯ್ಯನವರಿಂದ ಬಯಸಿಲ್ಲ. ಒಟ್ಟಾರೆ ಒಂಥರ ಈ ಬಜೆಟ್ ಚೇತೋ ಆರ್ಯಕ್ಕಾಗಿ ಕಾಣಿಸ್ತಾ ಇಲ್ಲ. ಐ ಥಿಂಕ್ ಮಿಸ್ಟರ್ ಸಿದ್ದರಾಮಯ್ಯ is fail in this class. ಈ ಕ್ಲಾಸ್ ಅಲ್ಲಿ ಅವ್ರು ಯಾವ್ಯಾವ ಕ್ಲಾಸ್ ಅಲ್ಲ ಬಂದಿದ್ದಾರೆ, 1ನೇ ಕ್ಲಾಸಿಂದ ಬಂದಿದ್ದಾರೆ. ಈ 7ನೇ ಕ್ಲಾಸ್ ಡೈರೆಕ್ಟ್, ಸಾರಿ 7ನೇ ಕ್ಲಾಸ್ ಡೈರೆಕ್ಟ್ ಎಂಟ್ರಿ, ಅವ್ರದ್ದು ಸ್ಪೆಷಲ್ ಎಂಟ್ರಿ. 5ನೇ ಕ್ಲಾಸ್ ನೇರವಾಗಿ ಬಂದಿರೋದು. ನೇರ ನೇಮಕಾತಿ ಇವ್ರದ್ದು. ನೇರ ಸೇರ್ಪಡೆ. ಆಯ್ತು, ನೇರ ಸೇರ್ಪಡೆ. ಇದರಲ್ಲಿ ಫೇಲ್. ಕೊನೆಯಲ್ಲಿ ರಿಸಲ್ಟ್ ಏನು ಅದು ಅವ್ರು ಹೇಳ್ತಾ ಇದ್ದಾರೆ. ಮೇಲೆ ಏನಾನ ಹೇಳಿದ್ರೆ 2 ಬಡ್ಜೆಟ್ ಅಂತ, ಅಲ್ಲೇ ಕ್ವಶನ್ ಮಾರ್ಕ್. ಮೇಲೆ ಹೇಳಿದರೆ ಫಸ್ಟ್ ಬಡ್ಜೆಟ್ ಮಾಡುವಾಗ ಹಂಗಿರ್ಲಿಲ್ಲ ಸಿದ್ದರಾಮಯ್ಯನವ್ರ ಕತೆ. ನಾನೇ ಮುಂದಿನ ಬಡ್ಜೆಟ್ ನಾನೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಇವತ್ತು ಮುಂದಿನ ಬಡ್ಜೆಟ್ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇಲ್ದಿರೋ ಮುಖ್ಯಮಂತ್ರಿ ಮುಂದೆ ನಾವು ಇವತ್ತು ಕೂತಿದ್ದೀವಿ. ನಾವು ಚೆಕ್ ಅದು ಯಾರನ್ನ ಇಟ್ಕೊಳ್ಳಿ, ನಾವ್ಯಾಕೆ ಅವ್ರು ಹೇಳಿದಾರ ನಾವು ಹಾಲು ಜೇನು ಅಂತ ಹೇಳಿದಾರೆ, ನಾವ್ಯಾಕೆ ಇಲ್ಲ. ಹಾಲು ಜೇನು ಹಾಲೋ ಆಮೇಲೆ ಗೊತ್ತಾಗ್ತತೆ. ಇನ್ನೊಂದು 15 ದಿನ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಹಾಲ ಏನು ಅಂತ. ಅವ್ರಿಷ್ಟ, ಅವ್ರೇನಾನ ಮಾಡ್ಕೊಳ್ಳಿ. ಹಾಲು ಜೇನು ಅಂತ ಪಕ್ಕದಾರಿ ಇಬ್ಬರು ಒಪ್ಕೊಬೇಕಲ್ಲ, ಒಬ್ರು ಹೇಳಿದ್ರೆ ಆಗಲ್ಲ, ಒಂದ್ ಕೈಯಿಂದ ಚಪ್ಪಾಳೆ ಆಗಲ್ಲ. ಅಧ್ಯಕ್ಷರೇ, ನಾನು ಹೇಳುವಂಥದ್ದು, ನೀವು ಕೇಂದ್ರನ ತೆಗಳ್ತೀರ. ಮೊನ್ನೆ ಪಕ್ಕದಲ್ಲಿ ನಮ್ಮ DK ಶಿವಕುಮಾರ್ ಅವರು ಹೇಳಿದ್ದಾರೆ ಚೊಂಬು 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 ಅಂತ. ನಮ್ಮ ಸಿದ್ದರಾಮಯ್ಯನವರು ಬಡ್ಜೆಟ್ ಅಲ್ಲಿ ಅವ್ರದ್ದು ಒಂಥರ ರೆಗ್ಯುಲರ್, ಅವರು ಒಂದು ಮೈಂಡ್ ಸೆಟ್ ಇದೆಯಲ್ಲ, ಅವತ್ತಿಂದ ಮೈಂಡ್ ಸೆಟ್ ಅದು ರೆಗ್ಯುಲರ್. ಯಾರೇ ಇರಲಿ ಆ ಮೈಂಡ್ ಸೆಟ್ ಏನು ಅಂತ ಹೇಳಿದ್ರೆ ಕೇಂದ್ರನ ಬೈಯೋದು, ಕೇಂದ್ರನ ತೆಗೊಳ್ಳುವಂಥದ್ದು. ಅವತ್ಯಾರಿದ್ರು? ನೀವು ಮುಖ್ಯಮಂತ್ರಿ ಆಗಿದ್ದಾಗ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪಾರ್ಟಿ, ಸನ್ಮಾನ್ಯ DK ಶಿವಕುಮಾರ್ ಅವರು ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಇದ್ದಿದ್ದವಾಗ. ಪರಮೇಶ್ವರ್ ಅವರೇ, ಸಿದ್ದರಾಮಯ್ಯನವರು ಮೋದಿನ ಒಬ್ಬರನ್ನೇ ನೀವು ಎಲ್ಲರೂ ಅಂತ ಹೇಳ್ಕೊಂಡಿದ್ದೀರಾ, ಮೋದಿನೇ ಬೈತಾರೆ ಸಿದ್ದರಾಮಯ್ಯ ಅಂತ. ಮೋದಿನಲ್ಲ, ಅವ್ರ ಕ್ಯಾರೆಕ್ಟರ್ ಹಂಗೆ, ಆ ಡೈರೆಕ್ಷನ್ ಹಂಗೆ, ಗುರಿನೇ ಹಂಗೆ ಅವ್ರದ್ದು. ಏನ್ ಹೇಳಿದ್ದಾರೆ ಅವಾಗ ಆ ಬಡ್ಜೆಟ್ ಅಲ್ಲಿ? 95-96 ಬಡ್ಜೆಟ್ ಸಿದ್ದರಾಮಯ್ಯನವರು. 23ನೇ ಪ್ಯಾರಾ, 10ನೇ ಹಣಕಾಸು ಆಯೋಗ ಸಂವಿಧಾನದ ತಿದ್ದುಪಡಿ ಮೂಲಕ 96-97ರಲ್ಲಿ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರ ಒಟ್ಟು ತೆರಿಗೆಗಳ ಆದಾಯವನ್ನು 29% ರಾಜ್ಯ ಸರ್ಕಾರಕ್ಕೆ ವರ್ಗಾಯಿಸಲು ಶಿಫಾರಸು ಮಾಡಿದೆ. ಈ ರೀತಿ ನಿಗದಿತ ಪಾಲನ್ನು ವರ್ಗಾಯಿಸುವ ವಿಧಾನವನ್ನು ಒಪ್ಪಬಾರದು. ಯಾರಿಗೆ? ಕಾಂಗ್ರೆಸ್ ಪಾರ್ಟಿಗೆ. 29% ವರ್ಗಾಯಿಸಲು ನಿಗದಿಪಡಿಸುವುದು ತುಂಬಾ ಕಡಿಮೆ ಆಗಿರುತ್ತದೆ.
ಆದ್ದರಿಂದ ನಮ್ಮ ರಾಜ್ಯಗಳಿಗೆ ಬರಬೇಕಾದಂತ ತೆರಿಗೆ ಪಾಲಿನ ಪ್ರಮಾಣ 40% ಕೊಡಬೇಕೆಂದು ಒತ್ತಾಯಿಸುತ್ತೇನೆ. ಅವರು ಹೇಳಿರೋದು. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ನರಸಿಂಹರಾವ್ ಅವರಿಗೆ, ಕಾಂಗ್ರೆಸ್ ಪಾರ್ಟಿ. ಆಮೇಲೆ ಮತ್ತೆ ಹೇಳವ್ರೆ, ಹಿಂದೆ ಸರ್ಕಾರ ಯಾರ್ದು? ನಿಮ್ಮದೇ ಸರ್ಕಾರ, ಹಿಂದೆ ಕಾಂಗ್ರೆಸ್ ಸರ್ಕಾರ. ಇವಾಗ ಹೇಳ್ತಾ ಇದಾರಲ್ಲ, ಹಿಂದೆ ನಮ್ಮ ಸರ್ಕಾರನ ಎಲ್ಲ ಸಾಲ ಮಾಡಿ ತಂದು 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 ಬಿಟ್ಬಿಟ್ಟು ಹೋಗ್ಬಿಟ್ರು ಅಂತ. ಆ ಹಿಂದೆ ಸರ್ಕಾರದ ಬಗ್ಗೆ, ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನ್ ಹೇಳವ್ರೆ ಅಂತ ಸಿದ್ದರಾಮಯ್ಯನವರು. ನಮ್ಮ ಸರ್ಕಾರ ಅಧಿಕಾರ ವಹಿಸಿಕೊಂಡಾಗ ರಾಜ್ಯದ ಹಣಕಾಸು ಸ್ಥಿತಿ ಅಷ್ಟೊಂದು ತೃಪ್ತಿಕರವಾಗಿಲ್ಲ. ಸರ್ಕಾರವು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಓವರ್ ಡ್ರಾಫ್ಟ್ ಪಡೆದಿತ್ತು. ಅದೇ ಕಾಲಕ್ಕೆ 527 ಕೋಟಿ ರೂಪಾಯಿಗಳ ತುರ್ತು ಹಣಕಾಸು ಹೊಣೆಗಾರಿಕೆಯನ್ನು ತೀರಿಸಬೇಕಾಯಿತು. ರಾಜ್ಯ ಸರ್ಕಾರ ಹಣಕಾಸಿನ ಸ್ಥಿತಿ ಬಹಳ ವಿವರವಾದ ಶ್ವೇತಪತ್ರವನ್ನು ನಾನು ಇನ್ನಿತರ ದರ್ಖಾಸ್ತುವೇಜಲ್ಲಿ ಕೊಡ್ತೀನಿ ಅಂತ. ಅಂದ್ರೆ ಸಿದ್ದರಾಮಯ್ಯನವರು ಅವತ್ತು ಕೂಡ ನೀವು ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡಿದ್ದೀರಿ. ನಮ್ ಸರಿಯಾದ ಪಾಲ್ ಬರ್ತಾ ಇಲ್ಲ, 29% ಕೊಡ್ತಾ ಇದ್ದೀರಾ, ಅದನ್ನ 40% ಬರಬೇಕು ಅಂತ ಅವತ್ತೇ ಬೇಡಿಕೆ ಇಟ್ಟಿದ್ರಿ. ನೀವು ಅವತ್ತೇ ಬೇಡಿಕೆ ಇಟ್ಟಿದ್ದು, 96ನೇ ಇಸ್ವಿಯಲ್ಲೇ ಬೇಡಿಕೆ ಇಟ್ಟಿದ್ರಿ. ಇದು ಅದಾದ್ಮೇಲೆ ಬೇಡಿಕೆ ಇಟ್ಟವರು ಸಿದ್ದರಾಮಯ್ಯನವರು. 96ನೇ ಇಸ್ವಿಯಲ್ಲಿ ಚಾಲನೆ ಮಾಡಿದವರು ಯಾರು? ಚಾಲನೆ ಮಾಡಿದವರು ಮತ್ತೆ ಸಿದ್ದರಾಮಯ್ಯನವರು. 2015-16 ತಾವೇ ಮುಖ್ಯಮಂತ್ರಿಗಳು, ತಾವೇ ಫೈನಾನ್ಸ್ ಮಿನಿಸ್ಟರ್. ರೆಗ್ಯುಲರ್ ಬಿಡಿ, ಮುಖ್ಯಮಂತ್ರಿ ಆದ ತಕ್ಷಣ ಅವರೇ ಫೈನಾನ್ಸ್ ಮಿನಿಸ್ಟರ್ ಅಂತಾನೆ ಬರ್ಕೊಂಡ್ಬಿಡ್ಬೇಕು. ಅವ್ರು ಹೇಳಿದ್ದಾರೆ. ಮತ್ತೆ ಕೇಂದ್ರ ಹಣಕಾಸು ಆಯೋಗ ಮತ್ತು ಕೇಂದ್ರ ವಲಯದ ಯೋಜನೆಗಳು. ತಮಗೆಲ್ಲ ತಿಳಿದಿರುವಂತೆ 14ನೇ ಹಣಕಾಸು ಆಯೋಗವು ರಾಜ್ಯಗಳಿಗೆ ಕೇಂದ್ರದ ಪಾಲಿನ ಹಂಚಿಕೆ ಪ್ರಮಾಣ 32% 42% ಏರಿಕೆ ಮಾಡಲು ಶಿಫಾರಸು ಮಾಡಿದೆ. ವಿಭಜಿತ ಮೊತ್ತದಲ್ಲಿ ರಾಜ್ಯಗಳಿಗೆ ಹೆಚ್ಚಿನ ಪಾಲು ಪಡೆಯಲು, ಅದರಲ್ಲೂ ಕರ್ನಾಟಕಕ್ಕೆ ಹೆಚ್ಚಿನ ಪಾಲನ್ನು ಪಡೆಯಲು ರಾಜ್ಯ ಸರ್ಕಾರವು ಅವಿತರ ಪ್ರಯತ್ನ ಮಾಡಿದೆ. ಯಾರು? ಸಿದ್ದರಾಮಯ್ಯನವರು 96ನೇ ಇಸ್ವಿಯಲ್ಲಿ ಪ್ರಯತ್ನ ಮಾಡಿದೆ. ಈ ಹಿಂದೆ ಪ್ರತಿ ಹಣಕಾಸು ಆಯೋಗವು ಕರ್ನಾಟಕ ಪಾಲನ್ನು ಕಡಿಮೆಗೊಳಿಸುತ್ತಾ ಬಂದಿತ್ತು. ಅಲ್ಲಿಂದ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಮಾಡಿಕೊಟ್ಟ ಮನವಿಯ ಫಲಶ್ರುತಿಯಾಗಿ ಪ್ರಥಮ ಬಾರಿಗೆ 14ನೇ ಹಣಕಾಸು ಆಯೋಗವು ರಾಜ್ಯದ ಪಾಲಿನಲ್ಲಿ ಹೆಚ್ಚು ಮಾಡಿರುವುದು ಕಾಣಬಹುದಾಗಿದೆ. ನಮ್ಮ ಪಾಲು 4.33% ಸೇವಾ ತೆರಿಗೆ 4.822, ಇತರ ತೆರಿಗೆ 4.73 ಏರಿಕೆಯಾಗಿದೆ. ಮಾಡಿದವರು ಯಾರು? ಮೋದಿಯವರು. 2014 ಬೇಡಿಕೆ ಕೊಟ್ಟಿದ್ದು ನರಸಿಂಹರಾವ್ ಅವರಿಗೆ, ಮಾಡಿದ್ದು ಇಲ್ಲ ನರಸಿಂಹರಾವ್ ಅವರು, ಮಾಡಿದ್ದು ಮೋದಿಯವರು. ಒಂದು ಥ್ಯಾಂಕ್ಸ್ ಇಲ್ಲ ಬಿಡಿ, ಅದನ್ನ ನಾನು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅದಾದ್ಮೇಲೆ ನಾನು ಬಡ್ಜೆಟ್ಗೆ ರೆಗ್ಯುಲರ್ ಈ ಬಡ್ಜೆಟ್ಗೆ ಬರ್ತೀನಿ. ಹಿಂದೆ ಮುಖ್ಯಮಂತ್ರಿಗಳು ಹೆಂಗೆ ಬಂದರು ಅನ್ನೋದನ್ನ ಹೇಳಿದೆ, ಅವರ ನಡೆ ನುಡಿ ಬಗ್ಗೆ. ಇವರು 26-27ರಲ್ಲಿ ಪೇಜ್ 4ರಲ್ಲಿ ಈ ಜಿ ಅಂತ ಹಾಕಿದ್ದಾರೆ. ಅದು 2G ಗೊತ್ತು, 4G ಗೊತ್ತು, 11G ಯಾವುದೇ ಜಿಗಳು ಹಾಕಿದ್ದಾರೆ. 11G ಆಮೇಲೆ ನಮ್ಮ ಹುಡುಕೊಟ್ರು, ನನ್ನ ಯಾರೋ ಸ್ನೇಹಿತರು, ನಮ್ಮ ಡಾಕ್ಟ್ರು. ಅದು ಜಿ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಹೇಗೆ ಅಭಿವೃದ್ಧಿ, ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ. ನಾವು ದೇಶದಲ್ಲೇ ನಂಬರ್ 1, ಪ್ರಪಂಚದಲ್ಲೇ ನಂಬರ್ 1 ಅಂತ ಹೇಳಿಲ್ಲ, ದೇಶದಲ್ಲೇ ನಂಬರ್ 1 ಅಂತ ಹೇಳಿದ್ದಾರೆ. ಆ ಜಿಗಳ ಕತೆ, ಆ ಜಿಗಳು ಒಂದೊಂದು ಜಿದು ಹೇಳ್ತಾ ಇದ್ದೀನಿ ನಾನು. ಇಲ್ಲಿ
ತಾವು ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದೀರ. ಗ್ರೋಯಿಂಗ್ ಅರ್ಬನ್ ಎಕನಾಮಿ, ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವ್ರು ಇರಲಿಲ್ಲ ಪಾಪ, ಅವ್ರ ಬದಲಾಗಿ ಅವರೇ ಬರ್ಕೊಂಬಿಟ್ಟವ್ರೆ ಮುಖ್ಯಮಂತ್ರಿನ. ಪಾಪ ನಮ್ಮ ಹುಡುಗ ಬರೆಯೋಣ ಒಂದು ಸಬ್ಜೆಕ್ಟ್ ಇರಲಿ ಅಂದ್ಬಿಟ್ಟು ಕೊನೆಯದಾಕವ್ರೆ. ಹನ್ನೊಂದನೇದು ಗ್ರೋಯಿಂಗ್ ಅರ್ಬನ್ ಎಕನಾಮಿ, ನಗರ ಕೇಂದ್ರಿತ ಸುಸ್ಥಿತಿ ಆರ್ಥಿಕ ಸ್ಥಿತಿ. ಜಿಗಳಲ್ಲಿ ಈ ಜಿಗಳಲ್ಲಿ ಹೇಳಿರುವಂಥದ್ದು, ಇವತ್ತು ಅವ್ರ ಫ್ರೆಂಡು ರೇವಂತ್ ರೆಡ್ಡಿ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ತೆಲಂಗಾಣ ಸಿಎಂ ಅವ್ರ ಫ್ರೆಂಡು, ಇವರೇ ಹೋಗಿ ಹಿಂಗೆ ಮಾಮೂಲಿ ಕೈ ಎತ್ತೋದು ಅವ್ರದ್ದು. ಹಿಂದೆ ಕುಮಾರಸ್ವಾಮಿ ಇದ್ದಾಗ ಹಿಂಗೆ ಹತ್ತಿದ್ರು. ಮೊನ್ನೆ ನೋಡಿದೆ ಇಲ್ಲಿ ಸಿದ್ದರಾಮಯ್ಯನೂ ಹಿಡ್ಕೊಂಡು ಹಿಂಗಂದ್ರು, ಅದೇ ಫೋಟೋ ಹಾಕ್ತಾರೆ ಎಲ್ಲ ಕಡೆ. ಅಲ್ಲಿ ರೇವಂತ್ ರೆಡ್ಡಿನೂ ಹೋಗಿ ಹಿಡ್ಕೊಂಡು ಹಿಂಗೆ ಎತ್ತೋರು. ಅವ್ನಿಗೆ ಎತ್ಕೊಂಡು ಇಟ್ಕೊಂಡ್ಬಿಟ್ರು, ನಾನೇ ಗೆಲ್ಸಿದ್ದು ಅಂತ. ಅವ ಹೇಳಿದ್ದಾನೆ ಬೆಂಗಳೂರು ಬಗ್ಗೆ, ಡೈಯಿಂಗ್ ಸಿಟಿ ಅಂತ ಹೇಳಿದ್ದು. ಹೈದರಾಬಾದ್ ಬನ್ನಿ ಅಂತ. ಅಭಿವೃದ್ಧಿ ಇಲ್ಲದ ಬೆಂಗಳೂರಿಗೆ ಯಾಕೆ ಹೋಗ್ತೀರಾ ಅಂತ ಹೇಳಿರೋರು ಯಾರು? ಆರ್ ಅಶೋಕ್ ಅಲ್ಲ, ಅಪೋಸಿಷನ್ ಲೀಡರ್. ಅವ್ರು ಹೇಳೋದು ಅದೇ ಕತೆ ಅಂತ ಡಿ ಕೆ ಯಾವಾಗ ಹೇಳ್ತಾರೆ. ನಿಮ್ ಫ್ರೆಂಡ್ ಹೇಳಿದಾನೆ ಇವತ್ತು, ಬೆಂಗಳೂರು ಕಡೆ ಹೋಗ್ಬೇಡಿ, ಓನ್ಲಿ ಒನ್ ಸಿಟಿ ಹೈದರಾಬಾದ್ ಅಂತ ಹೇಳಿದ್ದಾರೆ. ನಿಮ್ಮ ಜಿ ಕತೆ ಏನಂಗಾರೆ? ನೀವು ಹೇಳಿದಿರ ಜಿ ಅರ್ಬನ್ ಸೆಕ್ಟರ್ ಅಲ್ಲಿ ನಮ್ದು ಬಹಳ ಎತ್ತರದಲ್ಲಿದ್ದೀರಿ ಅಂತ ಹೇಳಿದಿರ. ಇವತ್ತು ನಿಮ್ಮ ರಸ್ತೆಗಳು ತಾವೇ ಹೇಳಿದಿರ. ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಒಂದು 8 ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ 8 ಪ್ರೆಸ್ ಮೀಟ್ ಅಲ್ಲೂ 15 ದಿನ ಜಮೀರ್ ನಗ್ಬೇಡ, 15 ದಿನ ಅದೇ ಸೇಮ್ 15 ದಿನಗಳಲ್ಲಿ ಮುಚ್ಚಲಾಗುವುದು. 15 ದಿನಗಳಲ್ಲಿ ಮುಚ್ಚಲಾಗುವುದು. ಕೊನೆಗೆ ಆಗದಿರ ಬಿಟ್ಬಿಟ್ಟು ಕೊನೆಗೆ ಸಿಎಂ ಹೇಳಿದ್ರು, ನನ್ನ ತಂಟೆ ಬರ್ಬೇಡ್ರಪ್ಪ, ಡಿ ಕೆ ಶಿವಕುಮಾರ್ ಹತ್ರನೇ ಹೋಗಿ ಕೇಳ್ಕೊಂಬಿಡ್ರಿ ಅಂತ. ಆ ಸ್ಥಿತಿಗೆ ಬಂದ್ಬಿಡ್ತು ಬೆಂಗಳೂರು. ಹಳ್ಳ ಬಿದ್ದ ಗುಂಡಿಗಳ ರಸ್ತೆ ಬೆಂಗಳೂರು ಆಗೋಯ್ತು. ಇವಾಗ ಕಸ ಆ ದೊಡ್ಡಬಳ್ಳಾಪುರದ ಮೇಲೆ ಬೀಳ್ತಾರೆ, ಎಲ್ಲ ಪತ್ತ ಇಲ್ಲ. ದೊಡ್ಡಬಳ್ಳಾಪುರ ಕಸದ ನಮ್ಮನ್ನ ನೀವು ತೆಗಳಿದ್ರು ಪರವಾಗಿಲ್ಲ. ಇವತ್ತು ಯಾವುದಾದ್ರೂ ರಸ್ತೆ ಹೋಗಿ, ಎನಿ ರೋಡ್ ವಿತೌಟ್ ಗಾರ್ಬೇಜ್, ನನಗೆ ಚೀಮಾರಿ ಹಾಕಿ ಕರೆದು, ಎನಿ ರೋಡ್, ಎಂ ಜಿ ರೋಡ್ ಇಂದ ಹಿಡಿದು ಡಿ ಕೆ ಶಿವಕುಮಾರ್ ರೋಡ್ವರೆಗೂ ಎನಿ ರೋಡ್ ಗಾರ್ಬೇಜ್ ಇಲ್ಲದ ರಸ್ತೆಗಳಿಲ್ಲ ಬೆಂಗಳೂರಲ್ಲಿ. ಇದಾರಪ್ಪ ಅವರು. ಇವಾಗ ಯಾಕೆ ಕೋತೀರಾ? ಬದುಕಿದಾರ ಅವ್ರು, ಇನ್ನ ಗಟ್ಟಿ ಇದಾರೆ, ಇನ್ನ 40 ವರ್ಷ ಇರ್ತಾರೆ. ಅವ್ ಇವಾಗ ರಸ್ತೆಗೆ ಹೆಸರು ಇಡಾಕೋತೀಯಲ್ಲಪ್ಪ ನೀನು. ನಾನು ಅವ್ರ ರಸ್ತೆನೇ ಇಲ್ಲ ಅಂತಿದ್ದು. ಇನ್ನ 40 ವರ್ಷ ಇರ್ತಾರೆ ಅವರು. ಇಲ್ಲ ಸರ್, ಡಿ ಕೆ ಶಿವಕುಮಾರ್ ರಸ್ತೆ ಅಂತ ಅಂತೂ ನನ್ಗೆ ಇರೋದು ನನ್ಗೆ ಗೊತ್ತಿಲ್ಲ. ನಿಮ್ ಕಾಲದಲ್ಲಿ ಏನೋ ಇಟ್ಟಿದ್ರೆ ಬಿಜೆಪಿ ಕಾಲದಲ್ಲಿ ಅಂತ ನನ್ಗೆ ಗೊತ್ತಿಲ್ಲ. ಅದರಿಂದ ನನಗೆ ಈ ರಸ್ತೆಗಳು, ಬೆಂಗಳೂರಿನ ರಸ್ತೆಗಳು ವಿಚಾರವಾಗಿರ್ಬೋದು, ಡೆವಲಪ್ಮೆಂಟ್ ವಿಚಾರವಾಗಿರ್ಬೋದು, ಈಗ ತಾನೇ ಈ ಖಾತಾ ಅಧ್ಯಕ್ಷರೇ, ಈ ಖಾತಾ ಮಾಡಿ ಅವ್ರದೇ ಖಾತಾ ಅವರೇ ಮೊದಲೆಲ್ಲ ನಿಮ್ಮ ಬೆಂಗಳೂರಲ್ಲೇನ ನಿಮ್ದು ಒಂದು ಡ್ರೋನ್ ಮೂಲಕ ತಾವು ಸರ್ವೆ ಆಯ್ತಪ್ಪ, ಆಯ್ತು, ಬೆಳಗ್ಗೆ ಆಯ್ತು. ನೀವು ನಿಮ್ದೇ ಬೆಂಗಳೂರಲ್ಲಿ ಮನೆ ಇದ್ರೆ ಮೊದಲು ಖಾತಾ ಇತ್ತು. ಇವ್ರು ಬಂದ್ಮೇಲೆ ಅದಕ್ಕೆ ಈ ಖಾತಾ ಅಂತ ಮಾಡಿದ್ರು. ನಿಮ್ಮದೇ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಮಾಡೋದು. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, 10,000 ರೂಪಾಯಿ ಲಂಚ ಇಲ್ದಿದ್ದು ಯಾರು ಮಾಡ್ಕೊಡ್ತಾರೆ ತೋರಿಸಿ. ನನ್ನೇನೋ ನಮ್ಮ ಮನೆಗೆ ಬಂದಿದ್ರು ಒಂದು 50 ಜನ ಬಂದು 10,000 ರೂಪಾಯಿ ಕೊಡ್ಬೇಕು ಒಂದು ಖಾತಾಗೆ. ಈ ಖಾತಾಗೆ 30-40 ವರ್ಷ 50 ವರ್ಷದಿಂದ 100 ವರ್ಷದಿಂದ ಇದ್ದಂತ ಖಾತೆಗಳು ಅವ್ರದೇ ಖಾತೆ, ಅವರೇ ಹೆಸರಿಗೆ ಮಾಡ್ಕೊಳ್ಳೋದು. ಯಾರಿಗೆ ಲಾಭ ಆಯ್ತು? ಅಧಿಕಾರಿಗಳಿಗೆ ಲಾಭ ಆಯ್ತು. ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, ಇಡೀ ಕರ್ನಾಟಕ, ಇಡೀ ಬೆಂಗಳೂರಲ್ಲ ನಾನು ಹೇಳ್ತಾ ಇರೋದು, ಇಡೀ ಕರ್ನಾಟಕ ಈ ಖಾತೆ ಬಾಳು. ನೀವೇನ ನಾನು ತಪ್ಪು ಹೇಳಿದ್ದೀನಿ ಅಂತ ಹೇಳಿದ್ರೆ ನೀವು ಏನ್ ಬೇಕಾದ್ರೂ ಮಾಡಿ. 10,000 ರೂಪಾಯಿ ಮಿನಿಮಮ್, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ 20,000ದವರೆಗೂ ಹೋಗಿದೆ.
ಏನೋ ಪಾಪ ಡಿಸ್ಟರ್ಬ್ ಮಾಡಬಾರ್ದು ಅಪೋಸಿಷನ್ ಲೀಡರ್ ಅಂತ ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ಈ ಖಾತಾ ಸಿಸ್ಟಮು ಇಡೀ ದೇಶದಲ್ಲಿ ನಾವು ಸ್ಕ್ಯಾನ್ ಮಾಡಿಬಿಟ್ಟು ಅರ್ಜಿ ತೆಗೆದುಕೊಂಡು ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಮಾಡಿ ಮನೆಗಳು ಕೊಟ್ಟು ಏನಾದ್ರು ಪ್ರಾಬ್ಲಮ್ ಇದೆ ಅಂತೇಳಿ ಅವ್ರ ಸರ್ಟಿಫಿಕೇಟು ಅವ್ರ ಮನೆ ಫೋಟೋ ಅವ್ರ ಫೋಟೋ ಹಾಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಿ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ಕರೆದು ದಿಸ್ ಇಸ್ ದಿ ಒನ್ ಆಫ್ ದಿ ಬೆಸ್ಟ್ ಗವರ್ನೆನ್ಸ್ ಸ್ಟೇಟ್ ಅಂತ ಅಂದ್ಬಿಟ್ಟು ಅವಾರ್ಡ್ ಕೊಟ್ಟಿದ್ದೀರಿ ನೀವು. ತಿರ್ಗಾ ನೀವು ಅವಾರ್ಡ್ ಕೊಟ್ಬಿಟ್ಟು ತಿರ್ಗಾ ನೀವೇ ಹಿಂಗೆ ಮಾತಾಡಿದ್ರೆ ಹೆಂಗಲ್ಲಪ್ಪ? ಸೊ ಹಂಗೆ ಈ ಖಾತಾ ಸಿಸ್ಟಮು ಈಗ ಇವರು ಕೃಷ್ಣ ಬೈರೇಗೌಡ ಇಲ್ಲೇ ಕೂತಿದ್ದಾರೆ, ನಾವು ಇಲ್ಲೇ ಇದ್ದೀರಿ. ನಾವೇನು ಈ ಭೂಮಿ ಗ್ಯಾರಂಟಿ ಕೊಟ್ಟು ಈ ಖಾತಾ ಸಿಸ್ಟಮ್ ಮಾಡಿದೀವಲ್ಲ, ಈ ದೇಶಕ್ಕೆ ಮಾಡ್ಲು. ಹಿಂದೆ ಕೂಡ ಅಷ್ಟೇ, ಪಾಣಿ ಕೊಟ್ಟಂತ ಸಂದರ್ಭದಲ್ಲಿ ಪಾಣಿ ಕೊಟ್ಟ ಕೂಡ ಭೂಮಿ ಸ್ಕೀಮ್ ಮಾಡಿದೀವಿ. ಈಗೂ ಕೂಡ ಈ ಖಾತಾ ಬೇಕಾದ್ರೆ ಹೇಳಿ, ಅಶ್ವತ್ಥ ನಾರಾಯಣ ಪಕ್ಕದಲ್ಲೇ ಕೂತವ್ರೆ, ಬೆಂಗಳೂರು ಸಿಟಿ ಬೇರೆ MLA ಕೊಡಿದ್ರೆ ಅದ್ ಯಾರಪ್ಪ 10,000 ರೂಪಾಯಿ ಕೊಟ್ಟವ್ರ 10,000 ಕೇಳಿದ್ರು ಒಂದು ಪಟ್ಟಿ ಕೊಡಿ. ಐ ವಿಲ್ ಸೀ ದಟ್ ಇವತ್ತು ಕೊಡಿ. ಈಗ ಸಾಯಂಕಾಲದ ಒಳಗಡೆ ಸಸ್ಪೆನ್ಷನ್ ಆರ್ಡರ್ ಇಶ್ಯೂ ಮಾಡ್ತೀನಿ. ಶಿವಕುಮಾರ್ ಅವರೇ, ಈ ಖಾತಾದ ಸಮಸ್ಯೆ ಇಡೀ ರಾಜ್ಯದಲ್ಲಿ ಹೆಂಗಿದೆ ಅಂತ ಕೇಳಿದ್ರೆ ನಿಮಗೆ ಇದ್ರ ಅಂದಾಜಿಲ್ಲ. ನೀವು ಇದನ್ನ ದಯಮಾಡಿ ಖಾಸಗಿಯಾಗಿ ನಿಮ್ ಶಾಸಕರುಗಳ ಹತ್ರ ಕೇಳಿ. ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ನಿಮ್ಮ ಆಡಳಿತ ಸುಧಾರಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಂದ ಮೇಲೆ ನೀವು ಸಮಾಧಾನದಿಂದ ಕೇಳಬೇಕು. ಈ ಖಾತಾದ ಸಮಸ್ಯೆಯನ್ನ ಇಡೀ ಈ ರಾಜ್ಯದಲ್ಲಿ ಯಾವತ್ತೂ ಇಷ್ಟು ಅನುಭವಿಸ್ತಿಲ್ಲ. ಒಬ್ಬೊಬ್ಬ ಈ ಖಾತೆ ನನ್ನ ಸ್ವಂತ ಜಾಗದ ಖಾತೆ ತಗೊಳ್ಬೇಕು ಅಂತಂದ್ರೆ 10,000 ರೂಪಾಯಿ 20,000 ರೂಪಾಯಿ ನಮ್ಮ ತಾಲೂಕು ಆಫೀಸಲ್ಲಿ ಕೊಡ್ಬೇಕು ಅಂತ ಹೇಳಿ ಜನ ನಮ್ಮ ಕಚೇರಿಗಳಿಗೆ ಬಂದು ಕೂತಿದ್ದಾರೆ. ನಿಮಗೆ ಅಂದಾಜಿಲ್ಲ ಇದ್ರದ್ದು. ನೀವು ಬಹಳ ಲೈಟ್ ಆಗಿ ತೆಗೆದುಕೊಂಡಿದ್ದೀರಿ ಈ ಸರ್ಕಾರ ಹಿಂಗೆ ಅಂತ ಅನ್ಕೊಳ್ಳೋಣ. ಈ ಖಾತಾ ಸಮಸ್ಯೆ ಇನ್ನು ಬರಲೇ ಇಲ್ಲ, ಖಾತೆಗಳೇ ಕೊಡ್ತಾ ಇಲ್ಲ. ನೋಡ್ರಿ, ಸರ್ವರ್ ಸಮಸ್ಯೆ ಅಂತ ಎಷ್ಟು ತಿಂಗಳಿಂದ ಹೇಳ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ 10 ಲಕ್ಷ ಖಾತೆ ಇಶ್ಯೂ ಮಾಡಿದ್ವಿ. 10 lakhs ಐ ಆಮ್ ಆನ್ ರೆಕಾರ್ಡ್. 10 ಲಕ್ಷ ಇನ್ನ ಮಾಡಬೇಕು. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಡಾಕ್ಯುಮೆಂಟ್ ಸರಿ ಇರಬೇಕು, ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು, ಅವ್ರ ಮನೆ ಫೋಟೋ ಬರಬೇಕು, ಅವ್ರದ್ದು ಫೋಟೋ ಬರಬೇಕು, ಮಾಡಬೇಕು. 10 lakhs ಖಾತಾ ಕೊಟ್ಟಿದ್ದೀವಿ. ಈಗೇನು ನಾವು ಇವ್ರದ್ದು ಮಾಡಿದ ರೆವಿನ್ಯೂ ಮಾಡಿದ್ವಲ್ಲ 1,11,00,000 ನೋಡಿದೀರಾ ನೀವು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಬರ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಯಾವ ಆಟೋಮೆಟಿಕ್ ಅಪ್ರೂವಲ್ ಕೂಡ ನಾವು ಮಾಡಿದೀವಿ. ಸೊ ಕೆಲವು ಸಂದರ್ಭದಲ್ಲಿ ಕೆಲವು ಇದನ್ನ ಟೆಕ್ನಿಕಲ್ ಇಶ್ಯೂಸ್ ಕೆಲವು ಡಿಲೇ ಆಗ್ತಾರೆ. ಅದಕ್ಕೂ ಕೂಡ ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ಗೆ ತೊಂದರೆ ಆಗ್ತಾ ಇದೆ, ಅದಕ್ಕೆ ಇನ್ನೊಂದು ನಾಳಿದ್ರಲ್ಲಿ ನಾನು ಈ ಒಂದು ಇವ್ರದ್ದೆಲ್ಲ ಮುಗಿಲಿ, ಐ ವಿಲ್ ಕಮ್ ಔಟ್ ವಿತ್ ಎ ಪ್ಲಾನ್ ಆಫ್ ಆಕ್ಷನ್. ಯಾರು ಸಮಸ್ಯೆ ಆಗಿದೆ ಅದಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿ ಒಂದು ಸೊಲ್ಯೂಷನ್ಗೆ ಇಲ್ಲೇ ರಿಪೇರ್ ಮಾಡ್ತೀನಿ. ಅದಕ್ಕೆ ಹೊಸ ತಂತ್ರಜ್ಞಾನ ಮಾಡಿ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ ಅನ್ನೋದು ನಾನು ಒಪ್ಕೋತೀನಿ, ತಡ್ಕೊಳ್ಳೋಣ. ಈ ಖಾತಾ ಸಮಸ್ಯೆ ಈ ಮಾರ್ಚಿಂದ ಪ್ರಾರಂಭ ಆಗಿರೋದಲ್ಲ. ಇದು ನನಗೆ ಗೊತ್ತಿದ್ದಂಗೆ 7-8 ತಿಂಗಳಾಯ್ತು ಈ ಖಾತಾಗಳು ಸಿಗದಲೆ. ಒಬ್ಬ ಯಾರೋ ಒಂದು ಜಾಗ ಮಾರ್ಲಿಕ್ಕೆ ಆಗ್ತಿಲ್ಲ, ಒಂದ್ ಏನೇನೋ ಮಾಡ್ಲಿಕ್ಕೆ ತಗೊಳ್ಲಿಕ್ಕೆ ಆಗ್ತಿಲ್ಲ. ಇಂಥ ಪರಿಸ್ಥಿತಿ ಇದೆ. ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಎರಡನೇದು ಇದ್ರಲ್ಲಿ ಕರಪ್ಷನ್ ಎಷ್ಟು. ನೀವು ಇದನ್ನೆಲ್ಲ ಒಂದ್ ಕಡೆ ನಾನು ಮಾಡಿದೀನಿ ಅನ್ನೋ ಕಾರಣಕ್ಕೆ, ಪ್ರಶಸ್ತಿ ಸಿಕ್ಕಿದೆ ಅನ್ನೋ ಕಾರಣಕ್ಕೆ, ನಮ್ದು ಇದು ಚೆನ್ನಾಗಿದೆ ಅಂತ ನೀವು ಬೆಂದು ತಟ್ಕೊಂಡ್ರೆ ನಮ್ದೇನ್ ತೊಂದರೆ ಇಲ್ಲ. ಜನ ಈ ಖಾತಾದ ಬಗ್ಗೆ ಏನ್ ಮಾತಾಡ್ತಿದಾರೆ ಅಂತ ಕೇಳಿ ನೋಡಿ ಒಂದ್ಸರಿ. ಗವರ್ಮೆಂಟ್ ಗ್ರೀನ್ ಝೋನು, ಫ್ರಾಡ್ ಕೇಸಸ್ ಅಂತವ್ ತೊಂದರೆ ಆಗ್ತಾ ಇದೆ. ನಮ್ಮಲ್ಲಿ ಯಾವ್ದು ಗ್ರೀನ್ ಝೋನ್ ಇಲ್ಲ ಸರ್. ನಮ್ದೆಲ್ಲ ಹಳೆ ನಗರಸಭೆ. ಚರ್ಚೆ ಮಾಡಿ, ನಾನು ಚರ್ಚೆ ಮಾಡಿ. ಸತೀಶ್ ಒಂದ್ ನಿಮಿಷ. ಆಮೇಲೆ ಈ ಖಾತಾ ವಿಷಯ ಏನಾಗಿದೆ ಸರ್, ನಾವ್ ಯಾವ ಅಪಾರ್ಟ್ಮೆಂಟ್ಸ್ ಇದಾವೆ, ಲೇಔಟ್ಗಳಿದಾವೆ, ಆ ಖಾತಾಗಳನ್ನ ಈಗ ಅವ್ರ ಕೈಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಯಾಕಂದ್ರೆ ನೀವು ಎಲೆಕ್ಷನ್ಗೆ ಹಾಕಿದೀರಾ, ನೀವು ಬೇರೆ ಬೇರೆ ಇದಕ್ಕೆ ಹಾಕಿದ್ರೆ ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಸರ್. ಸತೀಶ್, ಅಂದ್ರೆ ನಾವು ಬಲ್ಕ್ ಖಾತಾಸ್ ಆದ್ರೂ ಅಪಾರ್ಟ್ಮೆಂಟ್ಗಳಲ್ಲೋ ಲೇಔಟ್ ಅಲ್ಲೋ ಒಂದ್ ಸಭೆ ಮಾಡಿ ಕೊಡ್ಬೇಕಾಗ್ತದೆ ಸರ್. ತುಂಬಾ ಡಿಲೇ ಆಗ್ತಾ ಇದೆ ಆ ಖಾತಾಗಳು. ಸನ್ಮಾನ್ಯ ಅಧ್ಯಕ್ಷರೇ, ಈಗ DK ಶಿವಕುಮಾರ್ ಅವರು ಹೇಳಿದ್ದಾರೆ ಯಾರ್ಯಾರಿದ್ದಾರೆ ಕರ್ಕೊಂಬ ಸಸ್ಪೆಂಡ್ ಮಾಡ್ತೀನಿ ಅಂತ. ವೆಲ್ಕಮ್ ಮಾಡ್ತೀನಿ ನಾನು. ಅಲ್ಲಲ್ಲ, ವೆಲ್ಕಮ್ ಮಾಡ್ತೀನಿ ಅಂತ ಅವ್ರು ಮಾಡ್ತಾರೆ. ಎಷ್ಟು ನೀವು ಯಾವ ಊರಿಗೆ ಬರ್ತೀರಾ ಹೇಳಿ. ನೆನ್ನೆ ಚಿಕ್ಕಬಳ್ಳಾಪುರದವ್ರು ಬಂದಿದ್ರು, ಇಲ್ಲ ಬೆಂಗಳೂರು ಹತ್ರ ಇರೋ ಚಿಕ್ಕಬಳ್ಳಾಪುರ ನೆನ್ನೆ ರಾತ್ರಿ ನಮ್ಮ ಮನೆಗೆ ಬಂದಿದ್ರು. ಬಂದ್ಬಿಟ್ಟು 10,000 ರೂಪಾಯಿ ಸರ್ ಫೋನ್ ಮಾಡಿ ಹೇಳಿ ಅಂತ ಹೇಳಿದ್ರು. ಎಲ್ಲಿಗೆ ನೀವು, ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಚಾಲೆಂಜ್ ಕೊಡ್ತೀನಿ. ಎಲ್ಲಿಗೆ ಬೇಕಾ, ಯಾವ ಹಳ್ಳಿಗೆ ಹೋಗ್ಬೇಕೋ ಬರ್ತೀನಿ ನಾನು, ಕರ್ಕೊಂಡೋಗಿ ನಾನು ಅಲ್ಲಿ ಹೇಳಿಸ್ತೀನಿ ನಾನು. ಎನಿವೇರ್ ಇನ್ ಕರ್ನಾಟಕ ಐ ಆಮ್ ರೆಡಿ ಟು ಕಮ್. ಬೆಂಗಳೂರಲ್ಲಂತೂ ನನ್ನ ಆಫೀಸಲ್ಲಿ ಫೋನ್ ಮಾಡಿ ಸರ್ ಅಂತ ಹೇಳ್ತಾರೆ. 100 ಲೆಕ್ಕ ಇಲ್ದಷ್ಟು ಜನ ಬಂದು ಹೋಗಿದ್ದಾರೆ. DK ಶಿವಕುಮಾರ್ ಅವರು ಮೇಲೇನೆ ಓಡಾಡ್ತಾ ಇರೋದ್ರಿಂದ ಕೆಳಗಡೆ ಗೊತ್ತಾಗ್ತಾ ಇಲ್ಲ.
ಅವ್ರ ಮೇಲೇನೆ ಇದ್ದಾರೆ, ಬೆಂಗಳೂರು ಟು ಡೆಲ್ಲಿ, ಡೆಲ್ಲಿ ಟು ಬೆಂಗಳೂರು. ಅದರಿಂದ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಸ್ವಲ್ಪ ಕೆಳಗಡೆ ಬಂದ್ರೆ ಗೊತ್ತಾಗ್ತಾ ಇತ್ತು ಅವ್ರಿಗೆ. ಅದರಿಂದ 100ಕ್ಕೆ ನಾನು, ನೀವೇನಾದ್ರೂ ಹಂಗೇನಾನ ದುಡ್ಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಅಧಿವೇಶನ ಕರೆದಾಗ ನನ್ನ ಮೇಲೆ ನೀವು ಏನ್ ಬೇಕಾದ್ರೂ ಮೂವ್ ಮಾಡಿ, ಪ್ರಿವಿಲೇಜ್ ಮಾಡ್ತೀರಾ, ಏನ್ ಬೇಕಾದ್ರೂ ಮಾಡ್ತಾರೆ. ದಾರಿ ಇದ್ದಕ್ಕೂ ಈ ಖಾತಾದು ಪ್ರಾಬ್ಲಮ್ ಅನ್ನ ನಾವು ನೋಡ್ತಾ ಇದ್ದೀರಿ. ಇದರಿಂದ ನನಗೆ ಇದೊಂದೇ ಅಲ್ಲ, ಬಡ್ಜೆಟ್ ನಾ ಮಾತಾಡ್ತಾ ಇದ್ದೀರಿ, ಬಿಟ್ಬಿಡಿ ಅಲ್ಲಿಗೆ ಈ ಖಾತಾದ. ಇಲ್ಲಿ GBA ಮಾಡಿದ್ದೀರಾ, 5 GBAಗಳಾಗಿದೆ. 5 GBAಗಳಿಗೆ ದುಡ್ಡಿಲ್ಲ ಅಂತೇಳಿ ಪ್ರಪೋಸಲ್ ಕೊಟ್ಟಿದ್ದಾರೆ. 5 ಕಾರ್ಪೊರೇಷನ್ GBA ಇರೋದಪ್ಪ, 5 GBA ಒಂದೇ GBA 5 ಕಾರ್ಪೊರೇಷನ್. ಆಯ್ತು, 5 ಕಾರ್ಪೊರೇಷನ್ಗಳಿರೋದು. ನಮ್ಮ ಜಮೀರ್ ಅಣ್ಣ ನನಗೆ ಬೋಧನೆ ಮಾಡ್ತಾವ್ರೆ, ತಗೊಂಡಿದ್ದೀನಿ ನಾನು. ಆಯ್ತು, 5 ಕಾರ್ಪೊರೇಷನ್. 5 ಕಾರ್ಪೊರೇಷನ್ ಅಲ್ಲೂ ದುಡ್ಡಿಲ್ಲ. 5 ಕಾರ್ಪೊರೇಷನ್ ಅವರು ಮುಖ್ಯಮಂತ್ರಿಗೆ ವಿನಂತಿ ಮಾಡಿದ್ದಾರೆ. ಈ ವೆಸ್ಟ್ ಅವರು ನಮ್ಗೆ 500 ಕೋಟಿ ಕೊಡಿ ಅಂತ ಕೇಳಿದ್ದಾರೆ. 500 ಕೋಟಿ ಅಂದ್ರೆ ಕಸ ತೆಗೆದಿರೋದು ದುಡ್ಡು ಕೊಡಕ್ಕೂ 3 ತಿಂಗಳಿಂದ ದುಡ್ಡಿಲ್ಲ ಅವ್ರ ಹತ್ರ. ವೆಸ್ಟ್ ಝೋನ್ ಅಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ. ನೀವು ಬಡ್ಜೆಟ್ ಅಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಅವ್ರಿಗೆ? ಇಲ್ಲ, ಕೊಟ್ಟಿಲ್ಲ. ಹಣ ಕೊಟ್ಟಿಲ್ಲ ಅವ್ರಿಗೆ ಬಡ್ಜೆಟ್ ಅಲ್ಲಿ. ಈಗೇನ್ ಹೇಳ್ತಾ ಇದ್ದೀರಾ? ಬಾಂಡ್ ಮುಖಾಂತರ ತಗೊಳ್ಳಿ ಅಂತ. ಯಾವಾಗ ಬಾಂಡ್ ಬರ್ತೈತೆ ಅಧ್ಯಕ್ಷರೇ? ಹಿಂದೆ ಎಲ್ಲ ಬಾಂಡ್ ಮಾಡ್ತಾ ಇದ್ರು. ಏನಕ್ಕೆ? ಯಾವುದೋ ನೀರಾವರಿ ಡ್ಯಾಮ್ ಕಟ್ತಾರೆ, ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟಿದಾಗ ಆ ಬಾಂಡ್ಗಳನ್ನ ರಿಲೀಸ್ ಮಾಡ್ತಾ ಇದ್ರು. ಇವಾಗ ಯಾವ ಡ್ಯಾಮ್ ಕಟ್ತಾ ಇದ್ದೀರಾ? ಬೆಂಗಳೂರಲ್ಲಿ ಇರೋ ಡ್ಯಾಮ್ಗಳೆಲ್ಲ ಕೆರೆ ಇದು ಕೊಳಚೆ ಆಗ್ಬಿಟ್ಟಿದೆ, ಎಲ್ಲ ಮುಗ್ದೋಗಿ, ತಿಪ್ಪಗೊಂಡಳ್ಳಿಯಿಂದ ಹಿಡಿದು ಎಲ್ಲ ಮುಳುಗೋಗಿದೆ. ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀರಿ. ಈಗ ನೀವಿರೋದು ಇನ್ನು 2 ವರ್ಷ, ಈ ಬಾಂಡದು 5 ವರ್ಷ ಆಮೇಲೆ ದುಡ್ಡು ಯಾರು ಕೊಡ್ತಾರೆ ಇದಕ್ಕೆ? ನೀವು ಬಾಂಡ್ ಬಿಡುಗಡೆ ಮಾಡೋದು, ದುಡ್ಡು ಯಾರು ಕೊಡೋದು? ಮುಂದೆ ಬರೋ ಸರ್ಕಾರ ಕೊಡ್ಬೇಕು. ನೀವಂತೂ ಕೊಡಲ್ಲ. ಗ್ಯಾರಂಟಿ ಗೊತ್ತಿದೆ. 30 ವರ್ಷದಿಂದ ನೋಡ್ತಾನೆ ಇದ್ದೀನಿ, ಹೇಳ್ತಾನೆ ಇದ್ದೀರಾ. ಮುಂದಕ್ಕೆ ಹೋಗಲ್ಲ ಗಾಡಿ ನಿಮ್ದು, ಮುಂದಕ್ಕೆ ಹೋಗಲ್ಲ. ಇವತ್ತು ಅಂದ್ರೆ ಇವತ್ತು ಹಣ ಇಲ್ಲದೆ ಕಾರ್ಪೊರೇಷನ್ಗಳು ಸೊರಗಿ ಹೋಗಿದೆ. ಬೆಂಗಳೂರಿನ ಕಾರ್ಪೊರೇಷನ್ಗಳು ಸೊರಗಿ ಹೋಗಿದೆ. ಎರಡನೇದು, ಇನ್ನೊಂದು 11G ನಲ್ಲಿ ಗುಡ್ ಹೆಲ್ತ್ ಆರ್ ಆಲ್, ಸಮಗ್ರ ಆರೋಗ್ಯ ದೃಢ ಸರ್ಕಾರ ಅಂತ ಹೇಳಿದ್ದಾರೆ. ಆರೋಗ್ಯ, ಗುಡ್ ಹೆಲ್ತ್ ಹಾಲ್ ಎಲ್ಲರಿಗೂ. ಗುಡ್ ಹೆಲ್ತ್ ಹಾಲ್ ಅಂತ ಹೇಳಿದ್ರೆ ಆಲ್ಕೋಹಾಲ್, ಗುಡ್ ಹೆಲ್ತ್ ಆಲ್ಕೋಹಾಲ್, ಒಳ್ಳೆ ಡೈಲಾಗ್. ಅದನ್ನ 40,000 ಮಾಡಿದ್ದಾರೆ. ಗುಡ್ ಹೆಲ್ತ್ ಆಲ್ಕೋಹಾಲ್ ಅಂತ ಹೇಳ್ಬಿಟ್ಟು 45 ಮಾಡಿದ್ದಾರೆ. ಗುಡ್ ಹೆಲ್ತ್ ಕೊಡಬೇಕಾದ್ರೆ ನೀವು 1 ವರ್ಷದಿಂದ ಔಷಧಿಗಳಿಲ್ಲ. 1 ವರ್ಷದಿಂದ 3 ವರ್ಷನಾ ಮಾತಾಡ್ತೀಯಲ್ಲ ಈಗ? 3 ವರ್ಷದಿಂದ ಔಷಧಿಗಳಿಲ್ಲ. ನಾನು ಬೆಳಗಾವಿಯಲ್ಲಿ ನಾವೆಲ್ಲ ಪ್ರಸ್ತಾವ ಮಾಡಿದ್ರೆ ಔಷಧಿಗಳು ಕೊಡಿ 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 ಅಂತ ಹೇಳಿ ಬರುತ್ತೆ. ಮಿನಿಸ್ಟರ್ ಹೇಳಿದ್ರು ಇಮಿಡಿಯೇಟ್ ಆಗಿ ಯೂಸರ್ಸ್ ಅಮೌಂಟ್ ಇದೆ ಅದರ ತಗೊಳಕ್ಕೆ ಹೇಳ್ತೀನಿ ಅಂತ. ಯೂಸರ್ಸ್ ಅಮೌಂಟ್ ಇರುವಂತದ್ದು ಆ ಆಸ್ಪತ್ರೆಯ ರಿಪೇರಿಗಳಿಗೆ, ವಾಟರ್ ಇಲ್ಲ, ಸ್ಯಾನಿಟರಿ ಇಲ್ಲ, ಇಂಥವು ರಿಪೇರಿ ಮಾಡೋದಕ್ಕೆ ಸಣ್ಣ ಪುಟ್ಟ ಖರ್ಚಿಗಷ್ಟೇ. 1000 ಕೋಟಿ ಬೇಕಾಗಿರುವಂತ ಇದಕ್ಕೆ ಯೂಸರ್ಸ್ ಅಮೌಂಟ್ ಇಂದ ಮಾಡಕ್ಕಾಗಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಾವ್ ಹೇಳಿದ್ರೆ ಏನೋ ಅವ್ರು ಬೇಜಾರ ಮಾಡಗಂತಾರೆ. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಆರೋಗ್ಯ ಇಲಾಖೆ ಅವರು ಒಂದು ಲೆಟರ್ ಬರೆದಿದ್ದಾರೆ ಸರ್ಕಾರಕ್ಕೆ. ಎಲ್ಲ ಡಾಕ್ಟರ್ಗಳು, ಕರ್ನಾಟಕದಲ್ಲಿರುವಂತ ಎಲ್ಲ ಡಾಕ್ಟರ್ಗಳು ಕೂಡ ಒಂದು ಪತ್ರವನ್ನ ಸರ್ಕಾರಕ್ಕೆ ಬರೆದಿದ್ದಾರೆ. ಆ ಪತ್ರದಲ್ಲಿ ಹೇಳಿದ್ದಾರೆ, ಸಮರ್ಪಕ ಔಷಧಿ ಪೂರೈಕೆ, ಆಸ್ಪತ್ರೆಗಳಲ್ಲಿ ಕಾಲಕ್ಕೆ ಸಮರ್ಪಕವಾದಂತಹ ಔಷಧಿ ಸರಬರಾಜು ಮಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಸರ್ಕಾರವು ಕರ್ನಾಟಕ ರಾಜ್ಯದ ವೈದ್ಯಕೀಯ ಸರಬರಾಜು ನಿಯಮಿತ ಸಂಸ್ಥೆ ಸ್ಥಾಪನೆಯಾಗಿರುತ್ತದೆ. ಈ ನಿಗಮದ ಪ್ರಮುಖ ಕರ್ತವ್ಯ ನಿಯಮಿತವಾಗಿ ಅಗತ್ಯಕ್ಕೆ ಅನುಗುಣವಾದಂತಹ ಔಷಧಿ ಮತ್ತು ವೈದ್ಯಕೀಯ ಸಲಕರಣೆ ಸರಬರಾಜು ಮಾಡಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ
ಔಷಧ ಸರಬರಾಜು ಮಾಡುವುದರಲ್ಲಿ ಸಂಸ್ಥೆಯು ಸಂಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳು ಸರಿಯಾದ ಸಮಯಕ್ಕೆ ಔಷಧೋಪಚಾರ ದೊರದೆ ಪರದಾಡುತ್ತಾ ಇದ್ದಾರೆ. ನಾನಲ್ಲ ಹೇಳ್ತಾ ಇರೋದು, ನಿಮ್ಮ ಡಾಕ್ಟರ್ಗಳು, ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ಗಳು ಹೇಳಿರೋದು. ಇದಕ್ಕೆ ಸರ್ಕಾರಕ್ಕೆ ಗೌರವ ಇದೆ. ಈಗ ಗುಡ್ ಹೆಲ್ತ್ ಇದೇನಾ ಗುಡ್ಡು? 3 ವರ್ಷದಿಂದ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಇಲ್ಲ ಅಂದ್ರೆ ಇಟ್ಸ್ ಎ ಗುಡ್ ಹೆಲ್ತ್. ಬ್ಯಾಡ್ ಹೆಲ್ತ್ ಯಾವುದು? ನಾನಲ್ಲ, ಅವರು. ನಾನು ಹೇಳೋದು ಈ ಸರ್ಕಾರಕ್ಕೆ ಈ ತರ ಯಾರೋ ಅವ್ರೇನ್ ಹೇಳ್ತಾರೆ, ಅವನು ಯಾವನ ತಲೆ ಕೆಟ್ಟವನು ಅಂತಾರೆ. ನೀವು ಆಚೆ ಕೇಳಿ ಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಯಾರಾನ ಮಾಧ್ಯಮದವ್ರು ಕೇಳಿದ್ರೆ ಅವ್ರು ತಲೆ ಕೆಟ್ಟವರು, ಈ ತಲೆ ಕೆಟ್ಟವನ ಮೇಲೆ ಕೇಸ್ ಹಾಕಿ ಯಾಕೆ ಹಾಕಲ್ಲ? ಹಂಗಾರೆ ನಿಮ್ ಧೈರ್ಯ ಇದ್ರೆ ಹಾಕಿ ಧೈರ್ಯ ಇದ್ರೆ. ಇವನು ತುಪ್ಪ ಹೇಳ್ತಾ ಇದ್ದಾನೆ, ನಾವು ಇಷ್ಟು ದುಡ್ಡು ಕೊಟ್ಟಿದ್ರಿ, ನೀವೆಲ್ಲ ಆಸ್ಪತ್ರೆಗಳು ನೋಡಿ ತುಂಬಿ ತುಳುಕ್ತಾ ಇದೆ, ಇಡಕ್ಕೆ ಜಾಗ ಇಲ್ಲ ಆಸ್ಪತ್ರೆಗಳ ಮೆಡಿಸಿನ್. ಅಧ್ಯಕ್ಷರೇ, 860 ಮೆಡಿಸಿನ್ಸ್ ಇರಬೇಕು. 860 ಇರೋದು 170. 1040 ಇರೋದು 170. ಇನ್ನು ಉಳಿದವೆಲ್ಲ ಕಾಣದಂತೆ ಮಾಯವಾಯಿತು. ಎಲ್ಲ ಮಾಯ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಮಾಯ, ಆದ್ರೂ ಗುಡ್ ಹೆಲ್ತ್. ಇರ್ಲಿ ಬಿಡು, ಹೇಳ್ತೀನಿ. ಇದು 23, 24, 25ರಲ್ಲಿ 1,500 ಕೋಟಿ ವಾಪಸ್ ಕೊಟ್ಟಿದ್ದಾರೆ. ಕೊಟ್ಟಿದ್ದನ್ನು ಪೂರ್ತಿ ಕೇಳಿದ್ದೀರಾ ಮುಖ್ಯಮಂತ್ರಿಗಳೇ? ನಿಮ್ಮ ರಿವ್ಯೂ ಮಾಡ್ತಿರಲ್ಲ, ಏನ್ ಬಡ್ಜೆಟ್ ರಿವ್ಯೂ ಮೀಟಿಂಗ್ ಅಲ್ಲಿ ಬಂದಿದ್ರಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಅವ್ರಿಗೇನ ಚೀಮಾರಿ ಹಾಕಿದ್ದೀರಾ? ನಿನ್ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರೆ ಯಾಕಪ್ಪ ನೀನ್ ವಾಪಸ್ ಕೊಟ್ಟೆ ಅಂತ ಕೇಳಿದ್ರೆ ಎಂದಾದ್ರೂ? ವಾಪಸ್ ಕೊಟ್ಟಿದ್ದಾರೆ. 1,500 ಕೋಟಿ ವಾಪಸ್ ಕೊಟ್ಟಿದ್ದಾರೆ. ಇಲ್ಲಿ 25, 26 0 ಬಿಡ್ ಕೊಟ್ಟಿದೆ. ಇದು ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಡಾಕ್ಟರ್ಗಳೇ ನಿಮ್ಮನ್ನ ಕಳಪೆ ಅಂತ ಹೇಳಿದ್ರೆ ಏನಕ್ಕೆ ನೀವು ಆರೋಗ್ಯ ಇಲಾಖೆ ಇರಬೇಕು? ಏನಕ್ಕಿರ್ಬೇಕು? ಯಾರು ಸರ್ಕಾರಿ ವೈದ್ಯರು ನಿಮ್ಮನ್ನ ಆರೋಗ್ಯವನ್ನ ರಕ್ಷಣೆ ಮಾಡಬೇಕು, ಅವ್ರಿಗೆ ಕಾಯಿಲೆಗಳಿಗೆ ಔಷಧಿ ಕೊಡಬೇಕು ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ, ನಿಮ್ಮ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ನಮ್ಮನ್ನ ಜನ ಹೊಡಿತಾ ಇದ್ದಾರೆ. ಅದನ್ನ ಹೇಳಿಲ್ಲ ನಾನು, ಜನ ಬಂದು ನಮ್ಮನ್ನ ಬಡಿತಾ ಇದ್ದಾರೆ ಅಂತಾನು ಬರೆದಿದ್ದಾರೆ. ಜನ ಬಂದು ಬಡಿತಾ ಇದ್ದಾರೆ. ಇದಾ ಗುಡ್ ಹೆಲ್ತ್? ಇದಾ 11G ನಿಮ್ದು? ಇದರಲ್ಲಿ ಇವತ್ತು ನಾನು ಹೇಳೋವಂಥದ್ದು, ಸಾರಿ, ನಾವು ಅಲ್ಲಿ ನಮ್ಮ ಮಂತ್ರಿಗಳು ಕೊಟ್ಟರು ಅವಾಗ, ಈ ತರ ಔಷಧಿ ಕೊರತೆ ಆದರೆ ನೀವು ದುಬಾರಿ ಬೆಲೆಗೆ ಖರೀದಿ ಮಾಡಿದ್ದೀರಾ, ಮುಂದೆ ಈ ರೀತಿ ಮಾಡಿದ್ರೆ ಕೇಸ್ ಹಾಕಲಾಗುವುದು ಅಂತ ಅವತ್ತು ಉತ್ತರ ಕೊಟ್ಟರು. ಎಷ್ಟು ಜನದ ಮೇಲೆ ಕೇಸ್ ಹಾಕಿದ್ದೀರಾ? ಎಷ್ಟು ಔಷಧಿಗಳನ್ನ ನೀವು ತಗೊಂಡಿದ್ದೀರಾ? ಇಲ್ಲ, ಒಂದು ಕೇಸು ಇಲ್ಲ, ಔಷಧಿನೂ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಅವರ ಆಮೇಲೆ ಆರೋಗ್ಯ ಇಲಾಖೆಯವರು ಒಂದು ಕೊಟ್ಟಿದ್ದಾರೆ, ಆರೋಗ್ಯ ಇಲಾಖೆ ಪತ್ರಿಕಾ ಹೇಳಿಕೆ ಅಂತ ಅವರೊಂದು ಕೊಟ್ಟಿದ್ದಾರೆ, ಈ ತರ ಪ್ರೆಸ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇನ್ನೊಂದು ಆಘಾತ ತರುವಂಥದ್ದು, ರಾಜ್ಯದಲ್ಲಿರ್ತಕ್ಕಂಥ ಹೆರಿಗೆ ಆಗುವ PSCಗಳು, CSCಗಳು ಮುಚ್ಚುತ್ತಾ ಇದೆ. ಇವಾಗ ಮುಚ್ಚುತ್ತಾ ಇದೆ. ನಾನು ಲಿಸ್ಟ್ ಕೊಡ್ತೀನಿ. ರಾಜ್ಯದಲ್ಲಿ ನಿರ್ದಿಷ್ಟ ಸಂಖ್ಯೆಗಿಂತ ಕಡಿಮೆ ಹೆರಿಗೆ ಆಗುತ್ತಿರುವ CSCಗಳ ಪಟ್ಟಿ. ಒಟ್ಟು 230 CSCಗಳಲ್ಲಿ ಹೆರಿಗೆ ವ್ಯವಸ್ಥೆ ಬಂದ್. ನೀವು ಆರೋಗ್ಯ
ಆಕಾಶಕ್ಕೆ ತಗೊಂಡೋಗ್ತೀನಿ ಅಂತ ಹೇಳ್ತಿದ್ದೆ. ಆಕಾಶ ಬೇಡ, ನೆಲಕ್ಕನ ಕೊಡ್ರಿ. ಹೇಳ ನಾನು ಈ CSCಗಳಲ್ಲಿ ಅವ್ರ ಪಟ್ಟಿ ಸರ್ಕಾರದ್ದೇ ನಾನು ಹೇಳ್ತಾ ಇರೋದು. ಸರ್ಕಾರ ಮಾಡಿ 230 PSCಗಳಲ್ಲಿ ಹೆರಿಗೆನೇ ಆಗ್ತಾ ಇಲ್ಲ, ಆಗಕ್ಕೆ ಮಾಡಕ್ಕೆ ಫೆಸಿಲಿಟಿ ಇಲ್ಲ, ಮೆಡಿಸಿನ್ಸ್ ಇಲ್ಲ, ಡಾಕ್ಟ್ರ್ ಇಲ್ಲ ಅಂತೇಳಿ ಸುಮ್ಮನೆ ಅವ್ರದ್ದು ಹೇಳ್ತೀನಿ. ಚಾಮರಾಜನಗರ ದೊಂಡಿ ವಾಡಿನೋ ಏನೋ ಇದೆ, ಒಂದು ಹೆರಿಗೆ ವರ್ಷಕ್ಕೆ. ಪಾಳ್ಯ 0 ಹೆರಿಗೆ, ಚಾಮರಾಜನಗರ 0 ಹೆರಿಗೆ. ಚಿಕ್ಕಮಗಳೂರು, ಬೇಲೂರು 1 ಹೆರಿಗೆ, ಚಿಕ್ಕಮಗಳೂರು ವರ್ಷಕ್ಕೆ. ಕಡೂರು 1, ಚಿಕ್ಕಮಗಳೂರು, ಯಾಗಟ್ಟಿ 0. ಇದೇನಾ 11G? ಇದೇನಾ 11G? ನಮ್ಮ ಹತ್ರ ಎಲ್ಲ ಪಟ್ಟಿ ಕೊಡ್ತೀನಿ ನಾನು, ಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ. ಇಷ್ಟು ಇದೆ, ಒಟ್ಟು ಇಷ್ಟು ಪಟ್ಟಿ ಮುಚ್ಚೋ ಅಂತ ಸ್ಟೇಜಿಗೆ ಬಂದಿರೋ ಅಂತ PSCಗಳು ಇವು. ಇವರು ಬಜೆಟ್ ಅಲ್ಲಿ ಹೇಳ್ತಾರೆ 11G, ಓದ್ಗಳು 11G ಅಂತಾರೆ. ಏನ್ ಜಿ ಇದು? ಮುಚ್ಚೋ ಜಿನ ಇದು? ಅಲ್ಲ ಮುಖ್ಯಮಂತ್ರಿಗಳೇ, ಕೊಟ್ಟಂತ ದುಡ್ಡನ್ನ ವಾಪಸ್ ಕೊಡ್ತಾರೆ ಅಂದ್ರೆ ಯಾಕೆ ಮಾಡ್ಕೊಂಡಿದ್ದೀರಾ ಅವ್ರನ್ನ? ಇನ್ನ ಅಲ್ಲಿ ಕೊಟ್ಟಂತ ದುಡ್ಡು ವಾಪಸ್ ಕೊಡ್ತಾರೆ ಅಂದ್ರೆ ಅವ್ರನ್ನ ಯಾಕೆ ಮಾಡ್ಕೊಂಡಿದ್ದೀರಾ ಅಲ್ಲಿ? ಅಂದ್ರೆ ಜೀವದ ಬೆಲೆ ಬೇಕಾಗಲ್ವಾ? ಅದು ಹೇಳಕ್ ಅವ್ರಿದಾರಲ್ಲ, ಅವ್ರು ತಾನೇ ಹೇಳ್ಬೇಕು, ನಾನಲ್ಲ ಹೇಳೋದು. ಅವರು ಅಪೋಸಿಷನ್ ಲೀಡರ್ ಇದ್ದಾರಲ್ಲ, ಅವಾಗ ಅವ್ರು ಹೇಳಿರ್ತಾರೆ. ನಾನು ಅಪೋಸಿಷನ್ ಲೀಡರು, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಜನ ಅವ್ರನ್ನ ಅಲ್ಲಿ ಕೂತಿರ್ಸಿದ್ದಾರೆ. ನೀವು ಅಲ್ಲಿ ಕುಂತಾಗ ಪಕ್ಷದ ಬಗ್ಗೆ ಅಭಿಮಾನ ಇರಬಾರ್ದು. ಸನ್ಮಾನ್ಯ ಅಧ್ಯಕ್ಷರೇ, ಇದು ಹೆರಿಗೆಗೆ ಸಂಬಂಧಪಟ್ಟಂತೆ ಇವತ್ತು ಅವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸುನೀಲ್ ಪ್ರಸ್ತಾವ ಮಾಡಿದ್ದಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಾಳೆಯಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆಲ್ಟರ್ನೇಟ್ ಏನು ವ್ಯವಸ್ಥೆ ಮಾಡಿದ್ದಾರೆ? ಏನೂ ಇಲ್ಲ. OPD ರದ್ದು ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹತ್ರ ಬಂದು ಭೇಟಿ ಮಾಡೋದು. ಔಷಧಿಗಳಿಲ್ಲ, ನಮ್ಮ ಹತ್ರ ಗಲಾಟೆ ಮಾಡ್ತಾ ಇದ್ದಾರೆ, ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಟ್ರಾನ್ಸ್ಫರ್ ಆಕ್ಟ್, ಇವೆಲ್ಲದರ ಬಗ್ಗೆನೂ ಕೂಡ ಅವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈಗ ಅಂದ್ರೆ ಹೆಲ್ತ್ ಅಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನ ಎಜುಕೇಶನ್ ಬಗ್ಗೆನೂ ಹೇಳಿದ್ದೀರ. ಎಜುಕೇಶನ್ ಬಗ್ಗೆ ಗುಡ್ ಪಬ್ಲಿಕ್ ಎಜುಕೇಶನ್, ಸರ್ವರಿಗೆ ಏಳಿಗೆ ಬಯಸುವ ಸಮರ್ಥ ಸಾರ್ವಜನಿಕ ಶಿಕ್ಷಣ, ಇದು ಗುಡ್ ಪಬ್ಲಿಕ್ ಎಜುಕೇಶನ್ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಂಥವರು, ಕನ್ನಡ ಶಾಲೆಗಳ ಬಗ್ಗೆ ಪ್ರೀತಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು. ಕಳೆದ 3 ವರ್ಷದಲ್ಲಿ 3617 ಶಾಲೆ ಬಂದ್ ಮಾಡಬೇಕು ಅಂತ ಹೇಳಿ ಇದ್ದಾರೆ. ಇಲ್ಲ ಇದೆ 3617 ಶಾಲೆಗಳು ಬಂದ್. 4 ವರ್ಷ ರಾಜ್ಯದ 300 ರಾಜ್ಯ ಶಿಕ್ಷಣ ಇಲಾಖೆಯ ಮಾಹಿತಿ, ಅನುದಾನ ರಹಿತ ಶಾಲೆಗಳ ವಿದ್ಯಾರ್ಥಿಗಳ ಹೆಚ್ಚಳ ಅಂತ ಹೇಳಿದ್ರೆ, ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 17 ಲಕ್ಷ ದಾಖಲಾತಿ ಕುಸಿತ. ಇಲ್ಲಿ 4398 ಶಾಲೆಗಳು ಮುಚ್ಚುವ ಆತಂಕ. ಅಂದ್ರೆ ಒಂದು ಕಡೆ ಬಹಳಷ್ಟು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ ಸೋರುತ್ತಿರುವ ಶಾಲೆಗಳು ಅಂತೆಲ್ಲ, ಇನ್ನೊಂದು ಕಡೆ ಮುಚ್ಚುತ್ತಿರುವ ಶಾಲೆಗಳು ಅಂತ ಬರ್ತಾ ಇದೆ. ರಿಪೇರಿಗೂ ಹಣ ಇಲ್ಲದಂತ ಪರಿಸ್ಥಿತಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀರಿ. ಅದರಿಂದ ನಮ್ಮ ಗೋವಿಂದರಾವ್ ವರದಿಯಲ್ಲಿ ನಾನು ಹೇಳ್ತೀನಿ, ಗೋವಿಂದರಾವ್ ವರದಿಯಲ್ಲಿ ಮುಚ್ಚ ಶಾಲೆಗಳ ಬಗ್ಗೆನೇ ಬರೆದಿದ್ದಾರೆ. ಗೋವಿಂದರಾವ್ ವರದಿ ಹೊಸದಾಗಿ ಸಬ್ಮಿಟ್ ಮಾಡಿದ್ದಾರೆ. ಎಷ್ಟು ಶಾಲೆಗಳು ಮುಚ್ಚುವಂತ ಸ್ಥಿತಿಯಲ್ಲಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗ, ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಮುಚ್ಚಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದು ರಿಪೋರ್ಟ್ ಕೊಡುವಾಗ ನಾನು ಕೊಡ್ತೀನಿ. ಅದು ಅಂದ್ರೆ ಶಾಲೆಗಳು ಮುಚ್ಚುತ್ತಾ ಇದೆ, ಹಣ ಇಲ್ಲ. ಆದರೂ
ಗುಡ್ ಎಜುಕೇಶನ್ ಅನ್ನೋ ಮಾತನ್ನ ಇವತ್ತು ಹೇಳ್ತಾ ಇದ್ದೀರಾ. ಇವತ್ತು ಇನ್ನೊಂದು ಎಜುಕೇಶನ್ ಮುಂದುವರೆದಿರೋದು, ಯಾಕಂದ್ರೆ ಇವೆಲ್ಲ ಫ್ರೀ ಅಂತ ಮಾಡಿದಿರಲ್ಲ ಬಸ್ಗಳೆಲ್ಲ. ಮೊನ್ನೆ ಒಂದು ಬಂದಿತ್ತು, ಫೆಬ್ರವರಿ 12ನೇ ತಾರೀಕು ಬೆಳ್ತಂಗಡಿ ತಾಲೂಕು, ನಿಮ್ಮ ಏರಿಯಾ ಬಂಜಾಳೆ ಗ್ರಾಮದಲ್ಲಿ ಶಾಲಾ ಪ್ರವಾಸಕ್ಕೆ ಟಿಪ್ಪರ್ಗಳನ್ನು ಉಪಯೋಗ ಮಾಡಿದ್ರು. ಶಾಲಾ ಪ್ರವಾಸಕ್ಕೆ ಟಿಪ್ಪರ್ ಇಲ್ಲಿದೆ ನೋಡಿ, ಶಾಲಾ ಪ್ರವಾಸಕ್ಕೆ ಟಿಪ್ಪರ್ಗಳು. ಅದು ಎತ್ತು ಬಿಟ್ರೆ ಬಿದೋತಾರೆ ಎಲ್ಲ ಈಗ. ಶಾಲಾ ಪ್ರವಾಸಕ್ಕೆ ಟಿಪ್ಪರ್ಗಳು. ಇದು 11G ಗ್ರೇಟ್ ಎಜುಕೇಶನ್ ಸಿಸ್ಟಮ್ ಅನ್ನ ನಾವು ಕೊಡ್ತಾ ಇದ್ದೀವಿ ಟಿಪ್ಪರ್ಗಳಲ್ಲಿ. ಅದರಿಂದ ಬಂದಿತ್ತು JCBಯಲ್ಲಿ ಒಂದು ಹೋಗ್ತಾ ಇತ್ತು, ಮುಂದೆ ಇದಾಗ್ತದಲ್ಲ ಆ JCBಯಲ್ಲಿ. ಅದು ಅಂದ್ರೆ ಟಿಪ್ಪರ್ ಅಲ್ಲಿ ಹೋಗ್ಬೋದು, JCBಯಲ್ಲಿ ಹೋಗ್ಬೋದು. ಇದು 11G ಅಭಿವೃದ್ಧಿ. ಇದು ಮಾಡುವಂಥದ್ದು. ಇವತ್ತು ಶಾಲೆಗಳಿಗೆ 300 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, ರಿಪೇರಿ ಹೊಸದು ಎಲ್ಲ. ಈಗ ಸದ್ಯಕ್ಕೆ 100 ಕೋಟಿ ಕೊಡ್ತೀನಿ ಅಂದ್ರು. ಎರಡೂ ಇಲ್ಲ, ಏನಾಯ್ತು ಅಂತ ಮುಖ್ಯಮಂತ್ರಿಗಳು ಹೇಳ್ಬೇಕು. ಕೊಟ್ಟಿದ್ದ ಹಣ ಎಲ್ಲ ಎಲ್ಲೋಯ್ತು ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳ್ಬೇಕು ಅಂತ ನಾನು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಈಗಾಗಲೇ ಇಂಪಾರ್ಟೆಂಟು ಕರ್ನಾಟಕ ಇಷ್ಟು 11G ಆಯ್ತು ಅವ್ರದ್ದು. ಈಗ ಕರ್ನಾಟಕದ ಶಿಸ್ತಿನ ವ್ಯವಸ್ಥೆಯಲ್ಲಿ ಇಂದ ಸಾಲದ ಸುಳಿಗೆ ಹೋಗ್ತಾ ಇರೋದು. ನಮ್ದು ರಾಜ್ಯ ಇಡೀ ಶಿಸ್ತಲ್ಲಿ ತಾವೇ ಬಿಲ್ ತಂದಿದ್ದು. ಕರ್ನಾಟಕ ರಾಜ್ಯ ಒಂದು ಕಾಲದಲ್ಲಿ ಆರ್ಥಿಕ ಶಿಸ್ತನ್ನ ಕಾಪಾಡೋದರಲ್ಲಿ ಮೊದಲ ಸ್ಥಾನದಲ್ಲಿತ್ತು. ನಾವು ಅಗ್ರೆಸಿವ್ ಆಗಿದ್ರಿ. ಇವತ್ತಿನ ಕಾಂಗ್ರೆಸ್ ಅದನ್ನ ಸಾಲದ ಸುಳಿಗೆ ತಗೊಂಡೋದ್ರು. ಅವರೇ ಹೇಳಿದ್ದಾರೆ, ಅವೈಜ್ಞಾನಿಕ, ನಮ್ಮ DK ಶಿವಕುಮಾರ್ ಎದ್ದೋಗ್ಬಿಟ್ರು, ಅವೈಜ್ಞಾನಿಕ ಗ್ಯಾರಂಟಿ. ಅವ್ರು ಹೇಳ್ತಾ ಇಲ್ಲ, ದೇಶಪಾಂಡೆ ಅವರು ಹೇಳಿದ್ರು, ಬಹಳಷ್ಟು ಜನ MLAಗಳೆಲ್ಲರೂ ಕೂಡ ಹೇಳ್ತಾ ಇದ್ರು, ಈ ಗ್ಯಾರಂಟಿಯಿಂದ ರಾಯರೆಡ್ಡಿ ಎಲ್ಲರೂ ಹೇಳಿದ್ದಾರೆ ನಮಗೆ ಹಣ ಸಿಗ್ತಾ ಇಲ್ಲ ಅಂತ ಹೇಳಿ. ಇವತ್ತು ಆರ್ಥಿಕ ಬೆಳವಣಿಗೆ ನಾನು ಅಂಕಿಅಂಶ ಕೊಡಕ್ಕೆ ಇಷ್ಟಪಡ್ತಾ ಇದ್ದೇನೆ. GSDP ಇದು 2018ರಿಂದ ಹಿಡಿದು 22-23ವರೆಗೂ ಸರಾಸರಿ ಬೆಳವಣಿಗೆ ದರ 12.16 ಇತ್ತು. ಬೆಳವಣಿಗೆ ದರ ಸರಾಸರಿ ಗ್ರೋತ್ ಈಗ 11.51% ಬಂದಿದೆ. ಕಡಿಮೆ. ಇವತ್ತು ನಮ್ದು ಕೋವಿಡ್ ಬಂದಾಗ ಬಿಟ್ರೆ, ಕೋವಿಡ್ ನಮ್ದೇನಲ್ಲ, ಇಡೀ ಪ್ರಪಂಚನೇ ಮುಳುಗೋಗಿತ್ತು. ನಮ್ಮ ರಾಜ್ಯ, ದೇಶ, ಪ್ರಪಂಚ ಅಲ್ಲ. ಆ ಸಂದರ್ಭ ಬಿಟ್ರೆ ಬಿಜೆಪಿಯ ಕಾಲದಲ್ಲಿ ಈ ರೇಟ್ ಯಾವತ್ತೂ ಕುಸಿದಿರಲಿಲ್ಲ. ನಮ್ಮ ಸಾಲ ಒಟ್ಟು ಮಾರುಕಟ್ಟೆ ಸಾಲ ಇದು ನಮ್ಮ ಇತಿಹಾಸದಲ್ಲೇ ಒಂದು ರೆಕಾರ್ಡ್ ಅನ್ನ ಇವತ್ತು ಮಾಡಿದ್ದಾರೆ. 2019ರಲ್ಲಿ ಸಂಗ್ರಹಿಸಲಾದ ಒಟ್ಟು ಮೊತ್ತ 48,500 ಕೋಟಿ. ಬಿಜೆಪಿ ಸರ್ಕಾರ 2020 ಬಿಜೆಪಿ ಸರ್ಕಾರ 69,000 ಕೋಟಿ. 2021ರಲ್ಲಿ 59,000 ಕೋಟಿ. 2022ರಲ್ಲಿ ಕೊನೆ ಎಂಡಿಂಗ್ ಬೊಮ್ಮಾಯಿ ಸರ್ಕಾರ 36,000 ಕೋಟಿ ಸಾಲ ಮಾಡಿದ್ದು. 36,000 ಕೋಟಿ. 2020-23 81,000 ಕೋಟಿ. ಒಂದೇ ಸರಿನಾ? ಹೆಂಗ್ ಸಾಧ್ಯ ಅದು? ಕಳೆದ ಬಾರಿ ನಾವು 36,000 ಕೋಟಿ ಸಾಲ ಮಾಡಿದಿರಿ. ಕಳೆದ ಬಾರಿ ಒಂದೇ ಸರಿ 81,000 ಕೋಟಿ ಸಾಲ. ಸೇಮ್ ಅವೈಜ್ಞಾನಿಕ ಗ್ಯಾರಂಟಿಯಿಂದ. ಸಿದ್ದರಾಮಯ್ಯನವರು ಬಡ್ಜೆಟ್ ಹೇಳಿದ್ದಾರೆ, ನಾವು
ನಾವೇ ಕ್ರೋಢೀಕರಣ ಮಾಡ್ತೀರಿ, ತೆರಿಗೆಗಳ ಹೊರೆ ಇಲ್ಲದೆ ಈ ಗ್ಯಾರಂಟಿಗಳನ್ನು ನಾವು ಮಾಡ್ತೀರಿ ಅಂದ್ರು. ಒಂದೇ ಸರಿ ನೀವು 81,000 ಕೋಟಿ, 24ರಲ್ಲಿ 92,025, 20-25ರಲ್ಲಿ 1,16,000 ಕೋಟಿ ಸಾಲ. ಅಂದ್ರೆ ನಮ್ಮ ರಾಜ್ಯ, ನಾನು ನೋಡಿದೆ ಛತ್ತೀಸ್ಗಢ ಏನೋ ಇರ್ಬೇಕೇನೋ, ಅದು 150% ಸಾಲ ಮಾಡಿದ್ರು. ನಮ್ಮ ರಾಜ್ಯ 125%. ಪಕ್ಕದಲ್ಲಿ ತಮಿಳುನಾಡು ಅವೆಲ್ಲ 50 ಇಲ್ಲ ಅವರು. ಅಂದ್ರೆ 3 ವರ್ಷದಲ್ಲಿ 2,89,025 ಕೋಟಿ ರೂಪಾಯಿಗಳು ಏರಿಕೆ. ಅಂದ್ರೆ ಇದೇ ಸಿದ್ದರಾಮಯ್ಯನವ್ರು ಇರ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀರಿ, ಇರ್ತಾರೆ ಅಂತ. ಅಕಸ್ಮಾತ್ ಸಿದ್ದರಾಮಯ್ಯನವರೇ ಇದ್ರೆ ಎಷ್ಟಾಗ್ಬೋದು? 6 ಲಕ್ಷ ಕೋಟಿಗೆ ಹೋಗ್ತದೆ. 6 ಲಕ್ಷ ಕೋಟಿಗೆ ಸಾಲ ಹೋಗ್ತದೆ. ಇವಾಗೇ 3 ಲಕ್ಷ ಬಂದ್ಬಿಟ್ಟೈತೆ. ಇದೊಂಥರ ದಾಖಲೆ ಅನ್ಸುತ್ತೆ ಸಿದ್ದರಾಮಯ್ಯನವ್ರದೇ, ಇದೊಂದು ದಾಖಲೆ. ನಮ್ಮ ಸರ್ಕಾರ ಇದ್ದಾಗ ಅಧ್ಯಕ್ಷರೇ, ಬಿಜೆಪಿ ಇದ್ದಾಗ 2019ರಲ್ಲಿ ನಮ್ಮ ಕಂದಾಯ ಸ್ವೀಕೃತಿಗಳು ಬಿಜೆಪಿ ಲಾಸ್ಟ್ 22ರಲ್ಲಿ 2,29,079.80 ಬಿಜೆಪಿ ಸರ್ಕಾರ. ಖರ್ಚೆಷ್ಟು ಅಂದ್ರೆ 2,15,584, ಅಂದ್ರೆ 13,000 ಕಡಿಮೆ ಮಾಡಿದಿರಿ. ಆದಾಯಕ್ಕಿಂತ 13,000. ಇವ್ರು ಹೇಳ್ತಾರಲ್ಲ ಸಿದ್ದರಾಮಯ್ಯನವರು, ನಮ್ಗೆಲ್ಲ ತಲೆ ಮೇಲೆ ಹಾಕ್ಬಿಟ್ಟು ಹೋಗೋದು ಅಂತ. ಸರ್ಪ್ಲಸ್ ಬಡ್ಜೆಟ್ ಮಾಡಿದಿರಿ. ಸರ್ಪ್ಲಸ್ ಬಡ್ಜೆಟ್ 22ರಲ್ಲಿ ಸರ್ಪ್ಲಸ್ ಬಡ್ಜೆಟ್. ಕಾಂಗ್ರೆಸ್ ಬಂತು 23ರಲ್ಲಿ ಓಪ್ಲಸ್ ಬಡ್ಜೆಟ್. ಅವರೆಷ್ಟು ಅಂತ ಹೇಳಿದ್ರೆ ಆದಾಯ ಎಷ್ಟಿದೆ? 2,33,342.9. ಖರ್ಚು ಎಷ್ಟಿದೆ ಅಂದ್ರೆ 2,42,614.40. ಅಂದ್ರೆ 9,271 ಕೋಟಿ ಡೆಫಿಸಿಟ್. ಅಂದ್ರೆ ಒಂದು ವರ್ಷದಲ್ಲಿ ಏನ್ ಕಮಾಲ ಇದೆ, ಹೆಂಗಾಗುತ್ತೆ ಅಂತ ನನಗೂ ಅರ್ಥ ಆಗಿಲ್ಲ. ಹೋದ ವರ್ಷ ಸರ್ಪ್ಲಸ್ ಬಡ್ಜೆಟ್, ಸೇಮ್ ಅದೇ ಫೈನಾನ್ಸ್ ಸೆಕ್ರೆಟರಿ ಪ್ರಸಾದ್ ಏನೋ ಇರ್ಬೇಕು ಅವರೇ, ಬಹಳ ವರ್ಷ ಇದ್ದವ್ರು ಅವರೇ, ISN ಪ್ರಸಾದ್. ಒಂದೇ ವರ್ಷದಲ್ಲಿ ಪಾತಾಳಕ್ಕೆ ಬಿದ್ದೋಯ್ತು. ಏನೋ ಒಂದು ವರ್ಷ ಬಿಜೆಪಿ ಮೇಲೆ ಹಾಕಕ್ಕೆ ಇತ್ತಲ್ಲ ಇವರಿಗೆ, ಆಯ್ತು ಅಂತ ಬಿಡೋಣ. 2ನೇ ವರ್ಷ ರಿಪೀಟೇಷನ್, ಮತ್ತೆ 26,127 ಕೋಟಿ ಸಾಲ ಅಲ್ಲ, ಡಿಫಿಸಿಟ್. ಅಂದ್ರೆ ಆದಾಯಕ್ಕಿಂತ 25ರಲ್ಲಿ 2,92,476.5, ಖರ್ಚು 3,11,738, 19,262.2. ಆದಾಯ ಕಡಿಮೆ, ಖರ್ಚು ಜಾಸ್ತಿ. ಎಲ್ಲಿಗೋಯ್ತು? ಅವ್ರು ಹೇಳ್ತಾರೆ ನಾವು ಗ್ಯಾರಂಟಿಗೆ ಎಲ್ಲಿಂದನೋ ತಂದಿದ್ದೀರಿ, ಬೇರೆಯಿಂದ ಎಲ್ಲೋ ಕಡೆಯಿಂದ. ಇಲ್ಲೇ ಇದೆಯಲ್ಲ ನಿಮ್ದು, ಒಂದೇ ವರ್ಷದಲ್ಲಿ ಏರಿಕೆ ಆಗಿದ್ದು. ನಾನು ಕ್ರೋಢೀಕರಣ ಮಾಡ್ತೀನಿ, ತೆರಿಗೆ ಹೊರೆ ಹಾಕದೆ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಹೇಳ್ತೀನಿ ಆಮೇಲೆ. ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಾಲ ಎತ್ತುವಳಿ 2023-24ರಲ್ಲಿ ಇದ್ದಿದ್ದು 81,000, ಆಮೇಲೆ 92,000, ಆಮೇಲೆ 1,16,000, ಒಟ್ಟು 2,89,025 ಗಡಿ ದಾಟಿದ್ದೀರಿ ನಾವೀಗ. ವಿಪರೀತ ಸಾಲ ತೆಗೆದುಕೊಂಡಿರೋದ್ರಿಂದ ನನಗಿರುವಂಥ ನಾಲೆಡ್ಜಲ್ಲಿ ನಾವು 2ನೇ ಸ್ಟೇಟು, ದೇಶದಲ್ಲಿ 2ನೇ ಸ್ಟೇಟು, ನಾವು 2ನೇ ಸ್ಥಾನದಲ್ಲಿದ್ದೀವಿ. ಅಂದ್ರೆ ನಮ್ಮ ಮೇಲೆ ಒತ್ತಡ ಶುರುವಾಗಿದೆ. ಈಗ ಸರ್ಕಾರಕ್ಕೆ BP ಶುಗರ್ ಎರಡೂ ಬಂದ್ಬಿಟ್ಟಿದೆ. ನಾನು ರಾಜಕೀಯ ಕಾರಣಕ್ಕೆ ಬಂದಿದೆ ಅಂತ ಹೇಳಲ್ಲ ನಾನು. ಇದರಿಂದನೂ ಬಡ್ಜೆಟಲ್ಲೂ ಬಂದ್ಬಿಟ್ಟಿದೆ. ಅಂದ್ರೆ ಪ್ರತಿ ವರ್ಷನೂ ಕೂಡ ನಿಮ್ಮ ಕೊರತೆ 9,000, 26,000, ಅದು 19,000 ಕೊರತೆಗಳು ನಮ್ದು. ಇದನ್ನ
3 ವರ್ಷದಲ್ಲಿ ವಿತ್ತೀಯ ಕೊರತೆ 54,660 ಕೋಟಿ 3 ವರ್ಷದಲ್ಲಿ. ಇವತ್ತು ರಾಜ್ಯದ ಆರ್ಥಿಕ ಹೊಣೆ ಏನಿದೆ ನಮ್ದು ದಯನೀಯ ಸ್ಥಿತಿಗೆ ಬಂದ್ಬಿಟ್ಟಿದೆ. ಆದಾಯದ ತೀವ್ರ ಕೊರತೆಯಲ್ಲಿ ನಾವು ಇದ್ದೀರಿ. ಇವತ್ತು ರಾಜ್ಯ ಸರ್ಕಾರದ ಕೊರತೆ, ರೆವಿನ್ಯೂ ಡಿಫಿಸಿಟ್ ಈಗಾಗಲೇ ನಾನು ಹೇಳಿದ್ದೀನಿ ಎಷ್ಟೆಷ್ಟಾಗಿದೆ. 60,566 ಕೋಟಿ 3 ವರ್ಷಗಳಲ್ಲಿ ರೆವಿನ್ಯೂ ಡಿಫಿಸಿಟ್. ಅಂದ್ರೆ ರಾಜ್ಯ ಸರ್ಕಾರ ಒಂದು ರೀತಿ ದಿವಾಳಿ ಅಂಚಿಗೆ ಹೋಗ್ತಾ ಇದೆ. ದಿವಾಳಿ ಅಂಚಿಗೆ ನಾವು ಆರ್ಥಿಕ ಶಿಸ್ತು ಅಂತ ನಾವು ಏನೇನು ಹೇಳ್ತಾ ಇದ್ದೀರಿ ಅದೆಲ್ಲ ಸುಮ್ಮನೆ ಪುಸ್ತಕದ ಬದನೆಕಾಯಿ ಆಗಿದೆ ಅಷ್ಟೇ. ಸಾಲ ದೊಡ್ಡದು, ಅಭಿವೃದ್ಧಿ ಚಿಕ್ಕದು. ಸಾಲ ದೊಡ್ಡದು, ಅಭಿವೃದ್ಧಿ ಚಿಕ್ಕದು. ಇದು ಗ್ರೋತ್ ಸ್ಟೇಟ್ ಅಲ್ಲ, ಇದು ಟ್ಯಾಕ್ಸ್ ಅಂಡ್ ಬಾರೋ ಸ್ಟೇಟ್. ಇಟ್ಸ್ ನಾಟ್ ಎ ಗ್ರೋತ್ ಸ್ಟೇಟ್, ಇಟ್ ಈಸ್ ಟ್ಯಾಕ್ಸ್ ಅಂಡ್ ಬಾರೋ ಸ್ಟೇಟ್. ಇದನ್ನ ನಾವು ನೋಡ್ತಾ ಇದ್ದೀವಿ. ಗ್ರಾಫ್ ಎಲ್ಲ ಇದೆ. 8.14 ಲಕ್ಷ ಕೋಟಿ ಸಾಲ ಏರಿಕೆ. ಇದೆಲ್ಲ ಏರಿಕೆ ಇರೋವಂಥದ್ದು, ಏರಿಕೆ ಇರೋದು. ಬಹಳ ಪ್ರಮುಖವಾಗಿ ಈಗ ಸಿದ್ದರಾಮಯ್ಯನವರು ದಾಖಲೆಗಳು, ಸಿದ್ದರಾಮಯ್ಯನವ್ರದ್ದು ದಾಖಲೆಗಳು, ಎಲ್ಲ ದಾಖಲೆಗಳನ್ನ ಮುರಿದು ಹೋಗ್ತಾ ಇದ್ದಾರೆ. ದಾಖಲೆಗಳು 1998ರಿಂದ ನನಗೆ ಸಿಕ್ಕಿರುವಂತ ಮಾಹಿತಿ, ಮುಖ್ಯಮಂತ್ರಿಗಳೇ, 98ರಿಂದ 25ರವರೆಗೂ 26ರವರೆಗೂ ದಾಖಲೆ ತಗೊಂಡಿದ್ದು ಸಿಕ್ಕಿರೋದು. ಕಾಂಗ್ರೆಸ್ ಪಾರ್ಟಿ ಎಷ್ಟು ಸಾಲ ಮಾಡಿದೆ? 5,66,970 ಸಾಲ. ಈ ಸಮ್ಮಿಶ್ರ ಸರ್ಕಾರವನ್ನು ಸೇರಿಸ್ಕೊಂಡಿದ್ದೀನಿ, ನಮ್ದು ಸೇರಿಸಿದ್ದೀನಿ, ಅವ್ರಿಗೂ ಸೇರಿಸ್ಕೊಂಡಿದ್ದೀನಿ. 5,66,970 ಅಂದ್ರೆ ಅವ್ರು ಮಾಡಿರೋ ನಮ್ಮ ಒಟ್ಟು ಸಾಲದಲ್ಲಿ ಕಾಂಗ್ರೆಸ್ ಪಾರ್ಟಿದು ಎಷ್ಟಿದೆ ಅಂದ್ರೆ 67.9% ಕಾಂಗ್ರೆಸ್ ಪಾರ್ಟಿ. ಬಿಜೆಪಿದು ಎಷ್ಟು ಅಂತ ಹೇಳಿದ್ರೆ 2,62,042 31.39%. JDS ಒಂದ್ಸರಿ ಇತ್ತು, ಅದು 5,664 0.71%. ಇನ್ನು ರೆಕಾರ್ಡ್, ಒನ್ಸ್ ಅಗೈನ್ ಸಿದ್ದರಾಮಯ್ಯ ರೆಕಾರ್ಡ್. ಯಾರ್ಯಾರು ಮುಖ್ಯಮಂತ್ರಿಗಳು ಎಷ್ಟೆಷ್ಟು ಸಾಲ ಮಾಡಿದ್ದಾರೆ? JH ಪಟೇಲ್ 5,604.6 JH ಪಟೇಲ್ ಅವರು ಮಾಡಿರೋ ಸಾಲ ಜಸ್ಟ್ 5,000 ಕೋಟಿ, ಎಲ್ಲ ಕೋಟಿನೇ. ಧರ್ಮಸಿಂಗ್ ಅವರು 14,974 ಕೋಟಿ 1.7%. SM ಕೃಷ್ಣ 20,576 2.4%. ಬಸವರಾಜ ಬೊಮ್ಮಾಯಿ ಸದಾನಂದ ಗೌಡ 24,525 2.9%. ಬಸವರಾಜ ಬೊಮ್ಮಾಯಿ 67,000 ಕೋಟಿ ಸಾಲ 8.03. HD ಕುಮಾರಸ್ವಾಮಿ 1,01,419 12%, 12.5. BS ಯಡಿಯೂರಪ್ಪ 1,63,713.88 19%. ಇನ್ನು ಉಳಿದವರು ಯಾರು? ಸಿದ್ದರಾಮಯ್ಯನವರು. ಅವರೆಷ್ಟು ಸಾಲ ಮಾಡಿದ್ದಾರೆ? ಸಣ್ಣ ಸಾಲ ಮಾಡಿದ್ದಾರೆ 4,36,803. ಆಗಿರೋ CMಗಳಲ್ಲಿ ನಂಬರ್ 1 52.33% ಇವರೊಬ್ಬರೇ. ಸಿದ್ದರಾಮಯ್ಯನವರೊಬ್ಬರೇ ಸಾಲದ ಸಿದ್ದರಾಮಯ್ಯ. ಅದೆಲ್ಲ ಹುಲಿಯಾ ಅಂತ ಇದ್ರು, ಈಗ ಎಲ್ಲೂ ಹುಲಿಯಾ ಅಂತ ಎಲ್ಲೂ ನೋಡ. ಒಂದು ವರ್ಷದಿಂದ ಯಾರು ಹುಲಿಯಾನೆ ಅನ್ನೋದು ಬಿಟ್ಬಿಟ್ಟವ್ರೆ. ಸಾಲ ರಾಮಯ್ಯ ಆಗೋರು ನಮ್ಮ ಕಣ್ಣು ಮುಂದೆನೆ. ಸಿದ್ದರಾಮಯ್ಯನವರು ಸಾಲದ ರಾಮಯ್ಯ ಆಯ್ತು. ಅವರ ರೆಕಾರ್ಡ್ ಇದು, ಸಾಲ ಮಾಡಿರೋ ರೆಕಾರ್ಡು. ಜನ ಏನಂತಾರೆ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಏನೋ ಮ್ಯಾಜಿಕ್ ಮಾಡ್ತಾರೆ ಅಂತೇಳಿ. ಮ್ಯಾಜಿಕ್ ಮಾಡ್ತಾರೆ, 17 ಬಡ್ಜೆಟ್ಗಳನ್ನ ಮಣ್ಣೆ ಮಾಡಿ 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 ಎಕ್ಸ್ಪರ್ಟ್ ಔಟ್ ಅವ್ರೆ ಅಂತ. ಅವ್ರ ಹಿಂದೆ ಎಲ್ಲ ಹಂಗೆ ಮಾಡ್ತಾ ಇದ್ರು. 96ನೇ ಇಸ್ವಿಯಲ್ಲಿ ಮಾಡಿದಂಥದ್ದು
ಬಡ್ಜೆಟ್ಟೆ ಒಳ್ಳೆ ಬಡ್ಜೆಟ್ಟೆ. ನಾನು ಹೇಳಿದೆ ಹರಿದೋಗಿದೆ ಪುಸ್ತಕ, ಆದರೂ ಒಳ್ಳೇದು ಅಂತ ಹೇಳಿದೆ. ಈಗೇನು ಮಾಡವ್ರೆ, ಆ ಮ್ಯಾಜಿಕ್ ಮಾಡ್ತಾ ಇದ್ದವರು ಬ್ಲ್ಯಾಕ್ ಮ್ಯಾಜಿಕ್ ಇಳಿದ್ಬಿಟ್ಟವ್ರೆ. ಈಗ ಇಟ್ಸ್ ಎ ಬ್ಲ್ಯಾಕ್ ಮ್ಯಾಜಿಕ್. ಇವಾಗ ಮಾಡಿರೋದು ಬ್ಲ್ಯಾಕ್ ಮ್ಯಾಜಿಕ್. ಆ ಅಂಕೆಗಳಿದೆಯಲ್ಲ, ಆ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಚೇಂಜ್ ಆಗೋಗುತ್ತೆ. ಹಿಂದೆ ಶಕುನಿ ಇದ್ದ, ಬಿಟ್ರೆ ಚೆಕ್ ಅಂತ ಅಷ್ಟೇ, ಅವನೇನು ಹೇಳ್ತಾನೆ ಹಂಗೆ ಬೀಳೋದು ಪಗಡೆ. ಹಂಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಕಲ್ತ್ಕೊಂಡ್ಬಿಟ್ಟವ್ರು. ಈಗ ಈ ಲೆಕ್ಕನೆಲ್ಲ ಅಡ್ಜಸ್ಟ್ ಮಾಡಿ ಕೊಡೋ ಅಂಥದ್ದು. ತಾವು ಒಂದು ನುಡಿಮುತ್ತನ್ನ ಹೇಳಿದ್ದೀರ. ಯಾವುದು, ಯಾವ ಇಸ್ವಿಯಲ್ಲಿ? 21 ಇಲ್ಲ ಪುಸ್ತಕ 21 ಸಿದ್ದರಾಮಯ್ಯನವರ ನುಡಿಮುತ್ತುಗಳು. 21-22ನೇ ಸಾಲಿನ ಬಡ್ಜೆಟ್ ಅಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಂತ ಗೌರವಾನ್ವಿತ ಸಿದ್ದರಾಮಯ್ಯನವರು ಮಾರ್ಚ್ 15ರಂದು ಭಾಷಣ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ. ಅದರಲ್ಲಿ ಹೇಳಿರೋದು ಸಾಲದ ಬಗ್ಗೆ. ಸಾಲದ ಸಿದ್ದರಾಮಯ್ಯ ಸಾಲದ ಬಗ್ಗೆ ಏನ್ ಹೇಳವ್ರೆ ಅಂತ. ಸಾಲದ ಸಿದ್ದರಾಮಯ್ಯ ಸಾಲದ ಬಗ್ಗೆ ಅವ್ರದ್ದೇನು ಡೆಫಿನಿಷನ್ ಅಂತ ಅವ್ರು ಹೇಳಿದ್ದಾರೆ. ನಾವು ಪ್ರಮುಖವಾಗಿ ಸಾಲ ತೆಗೆದುಕೊಳ್ಳುವುದು ಅಸೆಟ್ ಕ್ರಿಯೇಟ್ ಮಾಡುವುದಕ್ಕೋಸ್ಕರ. ವೆನ್ ಹಿ ವಾಸ್ ಇನ್ ಅಪೋಸಿಷನ್ ಲೀಡರ್, ಅವಾಗ ಹೇಳಿದ ನುಡಿಮುತ್ತುಗಳು. ಅಸೆಟ್ ಕ್ರಿಯೇಟ್ ಮಾಡುವುದಕ್ಕೋಸ್ಕರ, ಆಸ್ತಿಗಳ ರಚನೆ ಮಾಡುವುದಕ್ಕೋಸ್ಕರ, ಆಸ್ತಿಗಳ ನಿರ್ಮಾಣ ಮಾಡುವುದಕ್ಕಾಗಿ ನಾನು ಸಾಲ ತೆಗೆದುಕೊಳ್ಳಬೇಡಿ ಎಂದು ಹೇಳುವುದಕ್ಕೆ ಹೋಗುವುದಿಲ್ಲ. ಸಾಲ ತೆಗೆದುಕೊಳ್ಳಬೇಕಾಗುತ್ತದೆ. ಸಾಲ ಯಾವಾಗ ತೆಗೆದುಕೊಳ್ಳಬೇಕು? ಸಾಲ ಸಿಗುತ್ತದೆ ಎಂದು ಸಾಲ ತೆಗೆದುಕೊಳ್ಳುವುದು ಆಗುವುದಿಲ್ಲ. ಇವಾಗ ಸಿದ್ದರಾಮಯ್ಯ ಮಾಡ್ತಾ ಇರೋದು ಅದೇ. ಸಾಲ ದೊರಕುತ್ತದೆ, ನಮ್ಮ ರಾಜ್ಯಕ್ಕೆ ಕ್ರೆಡಿಬಿಲಿಟಿ ಇದೆ, ಅವಕಾಶ ಇದೆ, ಸಾಲ ಸಿಗುತ್ತದೆ ಎಂದು ಸಾಲ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ನಮಗೆ ಸಾಲ ತೀರಿಸುವ ಶಕ್ತಿ ಇದೆಯೇ? ಸಾಲ ತೆಗೆದುಕೊಂಡ ಹಣವನ್ನು ಅಸೆಟ್ ಕ್ರಿಯೇಟ್ ಮಾಡಲು ಖರ್ಚು ಮಾಡಲಾಗುತ್ತಿದೆಯೇ ಎನ್ನುವ ಮಾನದಂಡ ಅಂತ ಹೇಳಿದ್ದಾರೆ ಅವರು. ನಾನು ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದೀನಿ, 3 ಲಕ್ಷ ಕೋಟಿ ಸಾಲ ಮಾಡಿದ್ದೀರಲ್ಲ, ಎಲ್ಲಿ ಯಾವ ಡ್ಯಾಮ್ ಕಟ್ಟಿದ್ದೀರಾ? ಯಾವ ಡ್ಯಾಮ್ ಕಟ್ಟಿದ್ದೀರಾ? ಯಾವ ನೀರಾವರಿ ಯೋಜನೆ, ಹೊಸ ನೀರಾವರಿ ಯೋಜನೆಯನ್ನ ಶುರು ಮಾಡಿದ್ದೀರಾ? ಯಾವ ಬ್ರ್ಯಾಂಡ್ ಬೆಂಗಳೂರು, ಈಗ ಹೆಸರು ಹೇಳಲ್ಲ ಬಿಡಿ, ಎಲ್ಲಿ ಹಣ ಕೊಟ್ಟಿದ್ದೀರಾ? UKPಗೆ ಎಲ್ಲಿ ಹಣ ಕೊಟ್ಟಿದ್ದೀರಾ? ಏನು ಇಲ್ಲಲ್ಲ. ನೀವೇ ಹೇಳಿದ್ದೀರಾ ಅಸೆಟ್ ಸಾಲ ಮಾಡಬೇಕು. ಯಾವುದಕ್ಕೆ? ಅಸೆಟ್ ಕ್ರಿಯೇಟ್ ಮಾಡಕ್ಕೆ. ಕಮಾನ್ ಶೋ ಮಿ. ಎಲ್ಲಿ ನೀವು ಆ ತರದ ಯೋಜನೆಗಳನ್ನ ಮಾಡಿ ನಮ್ಮ ಅಸೆಟ್ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಕಳೆದ 3 ವರ್ಷದಲ್ಲಿ? ನೋ, ಮಾಡೇ ಇಲ್ಲ. ಅದ್ರ ಬಗ್ಗೆ ಇವತ್ತು ನಾನು ತಾವು ಹೇಳಿರುವಂತ ಸ್ಪೀಚ್ ಕಾಪಿನೇ ಇಲ್ಲೇ ಇದೆ. ಅದರದ್ದು ಅಸೆಂಬ್ಲಿಯಲ್ಲಿ ಇರೋ ಸ್ಪೀಚ್ ಕಾಪಿ ಅವರೇ ಹೇಳಿರೋದು. ಯಾಕಂದ್ರೆ ನಾನು ಅದು ಓದ್ದೆ, ಕಾಪಿ ಇಲ್ಲಿದೆ. ಇದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಾಲದ ವೇಗವನ್ನ ಹೆಂಗ್ ಮಾಡಿದ್ದಾರೆ ಅಂತ. ಸಾಲದ ಒಂದು ವೇಗ ಎಷ್ಟು ಫಾಸ್ಟ್ ಹೋಗ್ಬೇಕು, ಸಾಲದ ವೇಗ ಅಂತ. ಸಾಲದ ವೇಗ ಕಳೆದ 3 ವರ್ಷದಲ್ಲಿ ಅಂದಾಜು ಸುಮಾರು 2,46,000 ಕೋಟಿ ಅಂತ ಇಟ್ಕೊಳ್ಳೋಣ. ಅದನ್ನ ವಿಂಗಡಿಸ್ಬಿಡೋಣ. ಅದನ್ನ ವಿಂಗಡಿಸಿದ್ರೆ ಎಷ್ಟು ಬರ್ಬೋದು? ಪ್ರತಿ ವರ್ಷಕ್ಕೆ 82,000 ಕೋಟಿ ಸಾಲ ಪ್ರತಿ ವರ್ಷ ಅಂದಾಜು. ಪ್ರತಿ ತಿಂಗಳು 6,833 ಪ್ರತಿ ತಿಂಗಳು ನಾವು ಸಾಲ ಮಾಡ್ತಾ ಇರೋದು 6,833 ಪ್ರತಿದಿನದ ಸಾಲ. ಪ್ರತಿದಿನದ ಸಾಲ. ನಾವು ಇವತ್ತು ಇಲ್ಲಿದ್ದೀರಿ, ಇವತ್ತು ನಾವೆಷ್ಟು ಸಾಲ ಮಾಡಿದ್ದೀರಿ? 227 ಕೋಟಿ ಇವತ್ತು ಸಾಲ. ಟುಡೇ ಸ್ಪೆಷಲ್. ಪ್ರತಿ ಗಂಟೆಗೆ ಅಂದಾಜು 9.5 ಕೋಟಿ ಮಾಡ್ತೀವಿ. ಈಗ ನೋಡಿ, 1 ಗಂಟೆ ಆಗೋಯ್ತು,
9 ಕೋಟಿ ಸಾಲ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಇವತ್ತು ನಾವು ಬಡ್ಡಿ ಕಟ್ತಾ ಇರೋದೇ 45,600 ಕೋಟಿ ದಾಟ್ತಿದೆ. ಅಲ್ಲ, ಈಗ ಅದನ್ನ ಹೇಳ್ತಾ ಇರೋದು. ಪ್ರತಿದಿನ ಕಟ್ಟುವ ಬಡ್ಡಿ ಅವಾಗ ಲೆಕ್ಕ ಮಾಡಿದ್ದು, ಪ್ರತಿದಿನ ಬಡ್ಡಿ ಕಟ್ಟೋದು ನಾವು 125 ಕೋಟಿ ಪ್ರತಿದಿನ. ಪ್ರತಿ ಗಂಟೆಗೆ ಕಟ್ಟೋದು 5.2 ಕೋಟಿ. ನಾನು ಹೇಳೋ ಅಂಥದ್ದು, ಇಲ್ಲಿ ಬಂಡವಾಳ ಸೃಷ್ಟಿ ಮಾಡೋದಕ್ಕಿಂತನೂ ಕೂಡ ನಾವು ಒಂದು ಕಡೆ ಫ್ರೀ ಕೊಡಬೇಡ ಅಂತ ಹೇಳಲ್ಲ, ಎಷ್ಟಾನ ಕೊಟ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈ ಬಡ್ಡಿ ಕಟ್ಟಕ್ಕೆ ಹೋಗ್ತಾ ಇದೆ. 2013ರಲ್ಲಿ ಸಿದ್ದರಾಮಯ್ಯನವರು 2013ರಲ್ಲಿ ಅವರು ಕನ್ನಡಿಗರ ಮೇಲೆ ಇದ್ದಂಥ ಸಾಲ 19,000, ಒಬ್ಬರ ತಲೆ ಮೇಲೆ 19,000 ಸಾಲ ಆಯಿತು, ಒಬ್ಬರ ತಲೆ ಮೇಲೆ. ಮಾರ್ಚ್ 26ಕ್ಕೆ ಒಬ್ಬ ಕನ್ನಡಿಗನ ಮೇಲೆ 1,12,400. ಅವಾಗೂ ಸಿದ್ದರಾಮಯ್ಯ, ಈಗಲೂ ಸಿದ್ದರಾಮಯ್ಯ ಈತ ಸಾಲ ಮಾತ್ರ ಏರಿಸ್ತಾನೆ ಇದೆ. ಸಿದ್ದರಾಮಯ್ಯ ಇಳಿಸ್ಬೇಕಾಯ್ತು ಸಾಲ ಹಿಂಗೆ ಕೆಳಕ್ಕೆ, ಆದರೆ ಸಿದ್ದರಾಮಯ್ಯ ಸಾಲನ ಏರಿಸ್ಬಿಟ್ಟಿದ್ದಾರೆ ಇವತ್ತು. ಅಷ್ಟು ಸಾಲ ಇವತ್ತು. ಅಂದ್ರೆ ನಾವು ರಾಜ್ಯದ GDP ಅದರದ್ದು ಈಗ ನಾವು 24 ಪಾಯಿಂಟ್ ಬಾರ್ಡರ್ ತಂದು ತೋರಿಸ್ಬಿಟ್ಟಿದ್ದಾರೆ, 95 ಹಂಗೆ ತಂದು ತೋರಿಸ್ಬಿಟ್ಟಿದ್ದಾರೆ. ಇದನ್ನ ನಾನು ಹೇಳೋ ಅಂಥದ್ದು, ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟೆಲ್ಲ ಸಾಲ ಮಾಡಿದಿರಲ್ಲ, ಈಗ ಇದರಲ್ಲೂ ಡಿಫಿಷಿಯೆಂಟ್ ತೋರಿಸಿದ್ದಾರೆ. ಎಷ್ಟು ಕೊನೆಯಲ್ಲಿ ತೋರಿಸಿರುವಂಥದ್ದು ಸಾಲ, ಫಿಸಿಕಲ್ ಡಿಫಿಷಿಯೆಂಟ್ ತೋರಿಸಿದ್ದಾರೆ. ಅವ್ರು ಯಾವ್ದಾವ್ದು ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಈಗ ಸಾಲ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾನು ಎಲ್ಲಾನು ಮಾಡಿರೋ ಅಂಥದ್ದು ಅಭಿವೃದ್ಧಿಗೋಸ್ಕರ. ನಾನು ಈ ಸರ್ಕಾರದ ಸಾಲದ ಕೂಪದಲ್ಲಿ ನಾನು ಬಿಡಲ್ಲ. ನಾನು ತೋರಿಸ್ತಾ ಇರೋ ನಂಬರ್ ಏನಿದೆ, ಮ್ಯಾಜಿಕ್ ನಂಬರು 2.95. ಅಲ್ಲ ಇವಾಗ ಹೇಳ್ತಾ ಇರೋದು ಅವ್ರು ಹೇಳ್ತಾ ಇರೋದು 2.95 ಹೇಳ್ತಾ ಇದ್ದಾರೆ. ಇದು ಫಿಸಿಕಲ್ ಡೆಫಿಸಿಟ್ ಅದನ್ನ ಸರ್, ಫಿಸಿಕಲ್ ಡೆಫಿಸಿಟ್ 2 ವರ್ಷದಲ್ಲಿ ನೀವು ಟಚ್ ಮಾಡಿಬಿಟ್ಟಿರಿ, 3% ಮುಟ್ಬಿಟ್ಟಿರಿ. ಇರ್ಲಿ ಅದು ಆಮೇಲೆ ಹೇಳ್ತೀನಿ. ಅಷ್ಟೇ ಅಲ್ಲ ಸರ್, ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೇವೆ ಸರ್, ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೇವೆ ಇವತ್ತು. ನೀವು 3% ಮುಟ್ಟಿ ಬಿಟ್ಟಿರಿ. ಅಲ್ಲ, 5ರವರೆಗೂ ಅವಕಾಶ ಏನು ಮುಟ್ಟಬಾರ್ದಿತ್ತು, ಏನು ಲಕ್ಷ್ಮಣ ರೇಖೆ ನಾವು ದಾಟಬಾರ್ದಾಗಿತ್ತು, ಅದನ್ನು ಅಲ್ಲ 5ರವರೆಗೂ ಅವಕಾಶ ಇದೆ. ಕೇಂದ್ರದ ಎಷ್ಟು ಗೊತ್ತಾ? ಅಲ್ಲ 5ರವರೆಗೂ 4.4. ಅಲ್ಲ, ಅವ್ರಿಗೆ 5 ತನಕ ಅವಕಾಶ ಇದೆ. ಅವ್ರಿಗೆ ಅವಕಾಶ, ನಮ್ಗೆ ಅವಕಾಶ ಇಲ್ವಾ? ನಿಮ್ಗಿಲ್ಲ. ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನು ಓದಿದ್ದೀರಾ? FRMB ಏನ್ ಹೇಳ್ತಿದ್ದೆ, ಫೈನಾನ್ಸ್ ಕಮಿಷನ್ ಏನ್ ಹೇಳ್ತಿದ್ದೆ, 3% ದಾಟಬಾರ್ರಿ ಅಂತ ಹೇಳ್ತಿದ್ದೆ. 3%. ಅಯ್ಯೋ, GSDP ಫಿಗರ್ ಕುಕ್ಕಪ್ ಮಾಡಿ 3% ಮುಟ್ಟಿದ್ದಾರೆ. 2 ವರ್ಷ, ಈ ವರ್ಷನ 20 ಆಕ್ಚುಯಲ್ ಫಿಗರ್ಸ್ ತೆಗೆದು ನೋಡಿ, 24-25 ಆಕ್ಚುಯಲ್ ಫಿಗರ್ಸ್ ತೆಗೆದು ನೋಡಿ, 3% ಮುಟ್ಟಿದ್ದಾರೆ. 2.94 ಸರ್, ಆಕ್ಚುಯಲ್ ಫಿಗರ್ಸ್ ಆಯ್ತು, ನಾವು ಉತ್ತರ ಕೊಡುವಾಗ ಹೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ವರ್ಷದ್ದೂ ಕೂಡ ನಾನು ಹೇಳ್ದಲ್ಲ, ಮ್ಯಾಜಿಕ್ ನಂಬರ್ನ ತಂದಿದ್ದಾರೆ ಅಲ್ಲಿಗೆ. ಈ ವರ್ಷ ಏನು ಡಿಫಿಷಿಯೇಟ್ ಬಜೆಟ್ ಮಾಡಿದ್ದಾರೆ ಅದನ್ನ ನಾವು ತಗೊಳ್ಬಿಟ್ರೆ ಈ 2.94 ಇರೋದು ಅದು 3 ದಾಟಿ ಹೊರಟೋಗ್ತೈತೆ ಅದು. ಮತ್ತೆ ಇವರು ಇಷ್ಟೆಲ್ಲ ನಾನು ಸಾಲ ಮಾಡಿದ್ರು ಕೂಡ ನಾನು ಎಲ್ಲ ಇನ್ನ ಲಿಮಿಟೆಡ್. ಇವ್ರು ಏನೇನು ಕೊಡಬೇಕಾಗಿರೋದು, ರಾಜ್ಯದ ಜನತೆಗೆ ಏನೇನು ಕೊಡಬೇಕಾಗಿರೋದು, ರಾಜ್ಯದ ಗುತ್ತಿಗೆದಾರರ ಸಂಘ 38,000 ಕೋಟಿ ಕೊಡಬೇಕಾಗಿರೋದು. ಇವರು ಎಸ್ಕಾಂಗಳಿಗೆ ಕೊಡಬೇಕಾಗಿರೋದು 12,500 ಕೋಟಿ ಬಾಕಿ ಎಸ್ಕಾಂಗಳಿಗೆ.
ಹೊಸ ನೇಮಕಾತಿಗೆ ಕೊಡಬೇಕಾಗಿರುವ ಬಾಕಿ ಕನಿಷ್ಠ 10,000 ಕೋಟಿ ಬಾಕಿ. ಗೃಹಲಕ್ಷ್ಮಿ ಯೋಜನೆಗೆ 2 ತಿಂಗಳು ನಾಪತ್ತೆ 5,000 ಕೋಟಿ ಕೊಡಬೇಕು. ನಮಗೆಲ್ಲ ತಿಂಗಳಲ್ಲಿ ನಮ್ಮ ಮಕ್ಕಳಿಗೆಲ್ಲ ನಾವೇನು ಹೇಳ್ಕೊಡ್ತೀರಿ, ತಿಂಗಳಲ್ಲ ವರ್ಷದಲ್ಲಿ 12 ತಿಂಗಳಿದೆ ಅಂತ ಹೇಳಿದ್ದೀವಿ. ವರ್ಷದಲ್ಲಿ 12 ತಿಂಗಳಿದೆ ಅಂತ. ಈ ಸರ್ಕಾರಕ್ಕೆ ವರ್ಷದಲ್ಲಿ 10 ತಿಂಗಳು. ಯಾರಿಗೆ ಆ ಇಲಾಖೆ ಯಾವುದು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಇರೋದೇ 10 ತಿಂಗಳು. ನಮಗೆಲ್ಲ 12 ತಿಂಗಳು, ಅವ್ರಿಗೆ ಮಾತ್ರ 10 ತಿಂಗಳು. ಕೊಡ ಇಲ್ಲ 5,000 ಕೋಟಿ. ಮುಖ್ಯಮಂತ್ರಿಗಳು ಹೇಳಿದ್ರು, DK ಶಿವಕುಮಾರ್ ಹೇಳಿದ್ರು, ಪಾಪ ಆಯಮ್ಮ ಏನ್ ಮಾಡ್ತೈತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡು ಕೊಟ್ಟಿಲ್ಲ ಪಾಪ ಏನ್ ಮಾಡ್ತೈತೆ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಇಲ್ಲಿ ಫೈನಾನ್ಸ್ ಅವ್ರು ಕೊಟ್ಟಿದಾರ, ಅವ್ರು ಕೊಟ್ಟಿಲ್ಲ, ಅದೇ ಗೊತ್ತಾಗ್ತಾ ಇಲ್ಲ. ಎಲ್ಲೋಯ್ತು ಈ ದುಡ್ಡು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಶಕ್ತಿ ಯೋಜನೆಗೆ ಸಾರಿಗೆ ಇಲಾಖೆಗೆ 4,850 ಕೋಟಿ ಕೊಡ್ಬೇಕು ಸಾಲ, ಸರ್ಕಾರ ಕೊಡ್ಬೇಕಾಗಿರೋದು. ವಿಶ್ವನಾಥ್ BBMP ಗುತ್ತಿಗೆದಾರರ ಬಿಲ್ಲು 2,500 ಕೋಟಿ BBMPಗೆ. ಸಾರಿಗೆ ಸಿಬ್ಬಂದಿಗೆ 31 ತಿಂಗಳ ವೇತನ ಪರಿಷ್ಕರಣೆ ಸಹಿತ 2,000 ಕೋಟಿ ಬಾಕಿ. ಅನ್ನಭಾಗ್ಯ ಯೋಜನೆಗೆ 1 ತಿಂಗಳ ಹಣ ಅದು ಕಟ್. ಅಲ್ಲ ಆ ಇಲಾಖೆಯಲ್ಲೂ 11 ತಿಂಗಳು, 12 ತಿಂಗಳಿಲ್ಲ, ಅಲ್ಲಿ 600 ಕೋಟಿ ಬಾಕಿ. ಸ್ಕ್ಯಾನಿಂಗ್ ಸೇವೆ ನೀಡುತ್ತಿರುವ ಕಂಪನಿಗಳು ನಿಮ್ಮ ಡಾಕ್ಟರ್ಗಳು 143.78 ಕೋಟಿ. CTMR ಮುಚ್ಚೋಗ್ಬಿಟ್ಟಿದೆ. ಅವಾಗ ಸ್ಕ್ಯಾನೇ ಇಲ್ಲ CTದು. ಈ ಸರ್ಕಾರದೂ ಸ್ಕ್ಯಾನಿಂಗ್ ಮಾಡಿದ್ರೆ ದುಡ್ಡೇ ಇಲ್ಲ ಅಂತ ಬರ್ತೈತೆ ಈ ಸ್ಕ್ಯಾನಿಂಗ್ ಅಲ್ಲಿ. ಆಸ್ಪತ್ರೆಗಳಿಗೆ ಹೋದ್ರೆ ಸ್ಕ್ಯಾನಿಂಗ್ ಮಿಷಿನ್ ಅಲ್ಲಿ ಖಾಲಿ ಬರ್ತದೆ. ನೀವು ಸ್ಕ್ಯಾನಿಂಗ್ ಮಾಡಿದ್ರೆ ಬಿರಿ ಖಾಲಿ, ಮೂಳೆಗಳು ಬರಬೇಕು, ಮೂಳೆನೂ ಇಲ್ಲ, ಆನ್ಸನೂ ಇಲ್ಲ. ಈ ಸರ್ಕಾರನ ಸ್ಕ್ಯಾನಿಂಗ್ ಮಿಷಿನ್ ಹಾಕಿದ್ರೆ 0 ಬರ್ತೈತೆ. ಆಮೇಲೆ ಅನಾಥ ಮಕ್ಕಳಿಗೆ ಅದು ಬರ್ತೀನಿ. ಅನಾಥ ಮಕ್ಕಳಿಗೆ ಕೊಡಬೇಕಾಗಿರುವ ಮಾಸಾಂಶನ 73.71 ಕೋಟಿ. ಅನಾಥ ಮಕ್ಕಳು, ದಿಕ್ಕಿಲ್ಲದ ಮಕ್ಕಳಿಗೆ ಕೊಡಬೇಕಾಗಿರೋ ಹಣನೂ ಬಾಕಿ ಈ ಸರ್ಕಾರ. ಭಿಕ್ಷುಕರ ಕಲ್ಯಾಣಕ್ಕೆ 23,042 ಕೋಟಿ ಭಿಕ್ಷುಕರಿಗೆ. ಭಿಕ್ಷುಕರು ಕೊಡಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಬಳಕೆ ಮಾಡ್ಕೊಂಡಿದ್ದಾರೆ, ಕೊಡಕ್ಕಿಲ್ಲ, ಬಳಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇಷ್ಟೆಲ್ಲ ಸೇರಿದ್ರೆ ಎಷ್ಟಾದತೆ ಅಂದ್ರೆ 75,689 ಕೋಟಿ. ನಾನು ಮೇನ್ ಹೇಳಿದ್ದೀನಿ ಅಷ್ಟೇ, ಇನ್ನೂ ಬಹಳ ಬಾಕಿ ಇದೆ. ಇನ್ನ ಪಿಕ್ಚರ್ ಬಾಕಿ ಅದೆಲ್ಲ ಹೇಳಕ್ ಹೋಗಿಲ್ಲ. ಸಿಕ್ಕಿರೋದನ್ನ ನನ್ಗೆ ಎಷ್ಟೆಷ್ಟು ಕಲೆಕ್ಟ್ ಮಾಡಕ್ ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಈಗ ಹನುಮಂತನ್ ಬಾಲ ತರ ಬೆಳ್ಕೊಂಡೋಗಿದೆ ಇವ್ರು ಕೊಡ್ಬೇಕಾಗಿರೋ ಸಾಲ. ಆದ್ರೂ ನಾವು 3% ಒಳಗಡೆನೆ ಇದ್ದೀವಿ. ನಾವು ಆರ್ಥಿಕ ಶಿಸ್ತನ್ನ ಮೀರೇ ಇಲ್ಲ. ಇವತ್ತು ಬಂಡವಾಳನ ಸೃಷ್ಟಿ ಮಾಡೋದಕ್ಕಿಂತನೂ ಕೂಡ ಸಾಲಕ್ಕೆ ಬಡ್ಡಿ ಕಟ್ಟಕ್ಕೆ ಆಗೋಗ್ತೈತೆ ನಮ್ಮ ಕತೆ. ಅದು ಇದೆ, ನಾನು ಹೇಳ್ತೀನಿ ಪುಸ್ತಕದಲ್ಲಿ ಇದೆ ಸಾಲಕ್ಕೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಸಾಲದ ಕತೆ ಆಯಿತು. ಇವತ್ತು 12 ತಿಂಗಳಲ್ಲಿ ಈ ಸರ್ಕಾರದ ಪರ್ಫಾರ್ಮೆನ್ಸ್ ಏನು? 11 ತಿಂಗಳಲ್ಲಿ, ಕಳೆದ 11 ತಿಂಗಳಲ್ಲಿ ಸರ್ಕಾರ ಎಷ್ಟು ಪರ್ಫಾರ್ಮೆನ್ಸ್ ಮಾಡಿದೆ, ಯಾವ್ಯಾವ ಇಲಾಖೆ ಏನೇನು ಮಾಡಿದೆ, ಈ ಬಡ್ಜೆಟಲ್ಲಿ ಹೋದ ಬಡ್ಜೆಟಲ್ಲಿ ಏನೇನು ಹೇಳಿದ್ರು, ಏನೇನು ಜಾರಿಗೆ ತಂದಿದ್ದಾರೆ, ಅದರ ಮೇಲೆ ನಾವು ಹೋಗಕ್ಕೆ ಹೋದ್ರೆ ಈ ವರ್ಷದ ಹಣಕಾಸು ಪೂರ್ಣಗೊಳ್ಳಕ್ಕೆ ಇನ್ನೇನು 1 ತಿಂಗಳೇನೋ ಇರಬೇಕಷ್ಟೇ. ಬಡ್ಜೆಟಲ್ಲಿ ಅನುದಾನ 59.43% ಮಾತ್ರ ವೆಚ್ಚ ಮಾಡಿದ. 41% ವೆಚ್ಚನೇ ಮಾಡಿಲ್ಲ. ಇವ್ರು ಬಡ್ಜೆಟ್ ಅಲೋಕೇಟ್ ಮಾಡಿದಾರಲ್ಲ, ಅಲೋಕೇಶನ್ ಅಲ್ಲಿ 41% ಯೂಸೇ ಮಾಡಿಲ್ಲ ಇವರು. ಬಡ್ಜೆಟ್ ಅಲ್ಲಿ ಮಾತ್ರ ಬಿಗ್ ಬಡ್ಜೆಟ್, ಬಿಗ್ 40% ತೆಗೆದ್ಬಿಟ್ರೆ ಅರ್ಧ ಬಡ್ಜೆಟ್ ಮಾಡೋಕ್ಕಾಗಲ್ಲ. 2 ಲಕ್ಷ ಬಡ್ಜೆಟ್ ಮಾಡೋಕ್ಕಾಗಲ್ಲ. ಇವರು ಗಾತ್ರ ದೊಡ್ಡದು, ಅನುದಾನ ಚಿಕ್ಕದು. ಇಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೇನು ಕೂಡ ಇವರ ವೆಚ್ಚಗಳೇನಿದೆ 3.44% ಕಡಿಮೆ ಮಾಡೋರು. ಕಳೆದ ವರ್ಷಕ್ಕಿಂತ ಜಾಸ್ತಿ ಆಗಬೇಕು ವೆಚ್ಚಗಳು.
ಜಾಸ್ತಿ ಆಗ್ಬೇಕು, ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು 3.44% ಕಳೆದ ವರ್ಷಕ್ಕಿಂತ ಇವತ್ತು ಮಾಡಿದ್ದಾರೆ. ಇದೆಲ್ಲ ಹೆಂಗೆ ದಾಖಲೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳೇ, ತಮ್ಮ ಚೀಫ್ ಸೆಕ್ರೆಟರಿ ಏನ ಹೆಸರು, ಶಾಲಿನಿ ರಜನೀಶ್ ಅವರು, ಮೇಡಮ್ ಶಾಲಿನಿ ರಜನೀಶ್ ಅವರು ಕಳೆದ ಜನವರಿ 31ನೇ ತಾರೀಕು ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಶೀಲನಾ ಸಭೆ ಖರ್ಚು ವೆಚ್ಚದ ಬಗ್ಗೆ ಅವರು ಚರ್ಚೆ ಮಾಡಿರೋದು, ಎಲ್ಲ ಸೆಕ್ರೆಟರಿಗಳನ್ನ ಕರೆದು. ಈ ಹಣಕಾಸು ವರ್ಷದಲ್ಲಿ ಸಿದ್ದರಾಮಯ್ಯನವರು ಒದಗಿಸಿರೋದು 3,39,277.31 ಕೋಟಿ ರೂಪಾಯಿಗಳು ಅಲೋಕೇಟ್ ಮಾಡಿರೋದು. 3,39,000 ಅಲೋಕೇಶನ್. ಬಿಡುಗಡೆ ಎಷ್ಟು ಮಾಡವ್ರೆ ಸಿದ್ದರಾಮಯ್ಯನವರು? 2,44,465 ಕೋಟಿ ರೂಪಾಯಿಗಳು ಮಾತ್ರ ಕೊಡಬೇಕಾಗಿದ್ದು. ಆದ್ರೆ ಬಿಡುಗಡೆ ಮಾಡಕ್ಕಾಗಿದ್ದು ಅವ್ರ ಕೈಲಿ 2,44,000 ಕೋಟಿಗಳು ಮಾತ್ರ. ಅಂದ್ರೆ ಇನ್ನು 94,761.42 ಕೋಟಿ ಬಿಡುಗಡೆ ಆಗಿಲ್ಲ. ಏನು ಕಾರಣ? ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ, ಸರ್ಕಾರ ಖಜಾನೆಯಲ್ಲಿ ತುಂಬಿದೆ ಅಂತ ಹೇಳಿದ್ರೆ ಯಾಕೆ ಬಿಡುಗಡೆ ಮಾಡ್ಬೇಕಾ? ಯಾರಾದ್ರೂ ಇವಾಗ ಬಿಡುಗಡೆ ಮಾಡಿದ್ರು ಒಂದೇ, ಅದು ಬಿಟ್ರು ಒಂದೇ, ಏನು ಉಪಯೋಗ ಆಗಲ್ಲ. ಈಗ ಬಿಡುಗಡೆ ಮಾಡಿ ಟೆಂಡರ್ ಕರೆಯಕ್ಕಾಗಲ್ಲ, ಕೆಲಸ ಶುರು ಮಾಡಕ್ಕಾಗಲ್ಲ. ಟೆಂಡರ್ಗೆ 60 ದಿನ ಬೇಕು, ಅದರಲ್ಲಿ 108 ಕೇಸ್ಗಳು. ಅಂದ್ರೆ ಈ ಕಳೆದ ಬಡ್ಜೆಟ್ ಅಲ್ಲೇ ನಿಮ್ಮ ಸಾಧನೆ 41% ನೀವು ಮಾಡೇ ಇಲ್ಲ. ಆಮೇಲೆ ಬಿಡುಗಡೆ, ಇದೊಂದು ಲೆಕ್ಕ. ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿಲ್ಲ ಒಂದು ಲೆಕ್ಕ, ಎಷ್ಟು ಮಾಡಬೇಕಾಗಿರೋದು ಅಂತ ಹೇಳಿದ್ದೀನಿ. ಆಯ್ತು, ಅವ್ರ ಯೋಗ್ಯತೆಗೆ ಇಲಾಖೆಗಳು ಆ ಬಿಡುಗಡೆ ಆದ ಹಣವನ್ನ ಹೆಂಗ್ ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. 2,44,465 ಕೋಟಿ ತಾವು ಬಿಡುಗಡೆ ಮಾಡಿದ್ದೀರಾ. ಅದ್ರಲ್ಲಿ ಖರ್ಚು ಮಾಡಿರೋದೆಷ್ಟು? 2,07,954. ಕೊಟ್ಟಿರೋ ಹಣ ನಿಮ್ಗೆ ಕೊಟ್ಬಿಟ್ಟು ಖರ್ಚು ಮಾಡು ಅಂತ ಕೊಟ್ರೆ, ನೀನ್ ಆಸ್ಪತ್ರೆ ತಗೊಳಪ್ಪ, ಕಟ್ಟು, ಔಷಧಿ ತಗೋ, ನೀನ್ ಏನ್ ಬೇಕೋ, ನೀನ್ ಡೆವಲಪ್ಮೆಂಟ್ ಮಾಡು, ರೋಡ್ ಮಾಡು ಅಂತ ಕೊಟ್ರೆ, ಮಾಡದೇ ಇರೋ ಹಣ 36,510 ಕೋಟಿ ರೂಪಾಯಿ ಖರ್ಚೇ ಮಾಡಿಲ್ಲ. ನಾನು ಹೇಳ್ತಾ ಇಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಚೀಫ್ ಸೆಕ್ರೆಟರಿಗೆ ಹೇಳಿದ್ರು. ಅದು ಯಾಕ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ಒಬ್ರು ಉತ್ತರನೇ ಕೊಡ್ಲಿಲ್ಲ ಅಂತ. ಒಬ್ರದ್ದು ಉತ್ತರ ಇಲ್ಲ ಚೀಫ್ ಸೆಕ್ರೆಟರಿಗೆ, ಯಾಕೆ ಮಾಡಿಲ್ಲ ಅಂತ ಹೇಳಿದ್ರು. ಇನ್ನು2 ತಿಂಗಳು ಇದೆ, ಯಾರು ಟೆಂಡರ್ ಕರೆಯಕ್ಕಾಗಲ್ಲ, ಅವರೆಲ್ಲ ಫೈನಾನ್ಸ್ ಇದರಲ್ಲಿ ಬ್ಯುಸಿ ಇರ್ತಾರೆ, ಹಣನೇ ಖರ್ಚಾಗಲ್ಲ. ಅಂದ್ರೆ ನಾನು ಅದಕ್ಕೆ ಹೇಳಿದ್ದು ಬ್ಲಾಕ್ ಮ್ಯಾಜಿಕ್ ಅಂತ ಹೇಳಿದ್ದು. ಅದಕ್ಕೆ ನಾನು 15 ದಿನ, ಮಾರ್ಚ್ 15ನೇ ತಾರೀಕಿಗೆ ಟ್ರೆಜರಿ ಕ್ಲೋಸ್, ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಜ್ಞಾನೇಂದ್ರ ಟ್ರೆಜರಿ ಅವಾಗ ಕ್ಲೋಸ್ ಮಾಡವ್ರೆ, ಸಿದ್ದರಾಮಯ್ಯನವರು ಇವಾಗೆ ಕ್ಲೋಸ್ ಮಾಡ್ಬಿಟ್ಟವ್ರೆ. ಟ್ರೆಜರಿನ ಇವಾಗೆ ಕ್ಲೋಸ್ ಮಾಡ್ಬಿಟ್ಟವ್ರೆ. ಯಾಕೆ ಸಮಾಚಾರ ಅಂತ ಹೇಳಿ ಅಂದ್ರೆ, ನಾನು ಒಂಥರ ಪಕ್ಷಿ ನೋಟ ಹೇಳ್ತೀನಿ. ಅನುದಾನದ ವೆಚ್ಚ ಎಷ್ಟು ಮಾಡಿದ್ದಾರೆ ಅಂತ. ಅನುದಾನ 3,39,227. ಒಟ್ಟು ಬಿಡುಗಡೆ 2,44,465. ಬಿಡುಗಡೆ ಆಗಿರುವ ಹಣದಲ್ಲಿ ವೆಚ್ಚ 2,79,054. ಬಳಕೆ ಆಗದ ಹಣ 36,510. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ, ಕಳೆದ ವರ್ಷಕ್ಕೆ 5,239.10 ಕೋಟಿ ಕಡಿಮೆ ವೆಚ್ಚ ಮಾಡಿದೆ ಕಳೆದ ವರ್ಷಕ್ಕೆ. ಹಿಂದೇನೂ ಸಿದ್ದರಾಮಯ್ಯನವ್ರ ಸರ್ಕಾರನೇ ಇತ್ತು, ಹಿಂದೇನೆ. ಅಂದ್ರೆ ಚೀಫ್ ಸೆಕ್ರೆಟರಿಗೆ ವರದಿ ಕೊಟ್ಟಿರೋದು, ನಮ್ಮ ಕೈಲಿ ಇಷ್ಟು ಮಾಡಕ್ಕಾಗಿಲ್ಲ, ದುಡ್ಡು ಬಿಡುಗಡೆ ಆಗಿರೋದ್ರಲ್ಲಿ ಮಾಡಕ್ಕಾಗದೆ ಯೋಗ್ಯತೆ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳು. ಇದು ಹಣಕಾಸಿನ ಶಿಸ್ತು. ಅದಕ್ಕೆ ನಾನು ಹೇಳಿದ್ದು, ಈ ಸರ್ಕಾರ ಆಮ್ಲಜನಕದ ಮೇಲೆ ನಿಂತಿದೆ, ಆಕ್ಸಿಜನ್ ನಲ್ಲಿ ನಿಂತಿದೆ. ಇದು ನಾನು ಮುಖ್ಯಮಂತ್ರಿಗೆ ಹೇಳ್ತೀನಿ, ಇವತ್ತಿನ ನಿಮ್ಮ ಚಪ್ಪಾಳೆಗಳು ಏನು ಸುತ್ತು ಆಗ್ತಾ ಇದ್ದಾರೆ ಚಪ್ಪಾಳೆ, ನಾಳೆಯ ಅಭಿವೃದ್ಧಿಯನ್ನ ನೀವು ಕಟ್ಟಾಕ್ತಾ ಇದ್ದೀರಾ.
ಯಾವುದೋ ನೀವು ಗ್ಯಾರಂಟಿ ಚಪ್ಪಾಳೆ ಹೊಡ್ಸ್ಕೊಳ್ತಾ ಇದ್ದೀರಲ್ಲ, ಇವೆಲ್ಲನೂ ಕೂಡ ನಾಳೆಯ ಅಭಿವೃದ್ಧಿಯನ್ನ ನೀವು ಕಟ್ಟಾಗ್ತಾ ಇದ್ದೀರಾ. ಸಾಲ ಮಾಡಿ ಅಭಿವೃದ್ಧಿಗೆ ಮಾಡಿ, ನೀವು ಕೊಡಿ ನೀವು ಗ್ಯಾರಂಟಿನ, ಆದರೆ ಸಾಲದ ಮಾಡಿದಂಥ ಹಣವನ್ನು ಅಭಿವೃದ್ಧಿಗೆ ಯೂಸ್ ಮಾಡಿಲ್ಲ ಅಂದರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಧ್ಯಕ್ಷರೇ, ನನಗೆ ತಿಳಿದ ಪ್ರಕಾರ. ಇನ್ನು ಸಿದ್ದರಾಮಯ್ಯನವರ ಫೇವರೆಟ್ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ಮತ್ತು ಪ್ರಾದೇಶಿಕ ಅಸಮಾನತೆ ಇವನ್ನ ಹೊಡೆದಾಕ್ಬೇಕು ಅಂತೇಳಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇರ್ತಾರೆ. ಈ ಅಸಮಾನತೆ ಹೋಗ್ಬೇಕು ಅಂತ ಸಿಎಂ ಅವರು ಹಣನ ಬಿಡುಗಡೆ ಮಾಡ್ಬೇಕಲ್ಲ, ಬಿಡುಗಡೆ ಮಾಡೇ ಇಲ್ಲ. ಹಣ 50% ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ. ಈ ಪ್ರಾದೇಶಿಕ ಅಸಮಾನತೆ ಸರಿ ಮಾಡಬೇಕು ಅಂತೇಳಿ ಬಿಡುಗಡೆ ಮಾಡಿರೋ ಹಣನೂ ಕೂಡ 50% ಕೂಡ ದಾಟಿಲ್ಲ. ಈ ಯೋಜನೆ ಅಡಿಯಲ್ಲಿ 3,41,082 ಹಂಚಿಕೆ ಆಗಿತ್ತು. ಅದರಲ್ಲಿ ಕೇವಲ 1,454 ಕೋಟಿ ರು ಮಾತ್ರ ಬಿಡುಗಡೆ ಆಗಿದೆ. ಬ್ಯಾಕ್ವರ್ಡ್ ಉತ್ತರ ಕರ್ನಾಟಕ ಇರ್ಬೋದು, ಈ ಅಸಮತೋಲನ ಎಲ್ಲೆಲ್ಲಿದೆ ಆ ಬಿಡುಗಡೆ ಮಾಡಬೇಕಾಗಿರೋದ್ರಲ್ಲೂ ಬಿಡುಗಡೆ ಮಾಡಿಲ್ಲ 50%. ಅದರಲ್ಲಿ ಇವತ್ತು ಅದರಲ್ಲಿ ಏನು ಖರ್ಚು ಮಾಡಿದ್ದಾರೆ 1,454ರಲ್ಲಿ ಅಂತ ಹೇಳಿದ್ರೆ 1,330. ಬಿಡುಗಡೆ ಮಾಡಿರೋದು 1,453 ಕೋಟಿ, ಖರ್ಚು ಮಾಡಿರೋದು 1,330 ಕೋಟಿ. ಕೊಡೋವಾಗೇ ಕಂಜೂಸ್ತಾನ, ಕೊಟ್ಟ ಮೇಲೆ ಅವ್ರು ಕಂಜೂಸ್ತಾನ, ಅಧಿಕಾರಿಗಳು ಕಂಜೂಸ್ತಾನ, ಅವರು ಖರ್ಚು 1,500 ಅಂತ. ಇನ್ನು ಬಳಕೆ ಆಗದೆ ಇರೋ ಹಣ 123 ಕೋಟಿ. ಅದರಲ್ಲಿ ಏನು ಬಳಕೆ ಆಗದೆ ಇರೋ ಹಣ 123 ಕೋಟಿ. ಮತ್ತೆ 1,958 ಕೋಟಿ ಇನ್ನೂ ಬಿಡುಗಡೆನೇ ಆಗಿಲ್ಲ. ಈ ಅನ್ನ ಸರಿ ಮಾಡಬೇಕು ಅಂತೇಳಿ ಅಂದ್ರೆ ಈಗ ನಮ್ಮ ಗೋವಿಂದರಾವ್ ವರದಿನೂ ಕೂಡ ಬಂದಿದೆ, ಅದರಲ್ಲೂ ಹೇಳಿದ್ದಾರೆ. ಗೋವಿಂದರಾವ್ ವರದಿಯಲ್ಲಿ ಹೇಳಿದ್ದಾರೆ ಇನ್ನಷ್ಟು ಬ್ಯಾಕ್ವರ್ಡ್ ತಾಲೂಕುಗಳು ಜಾಸ್ತಿ ಆಗಿದೆ, ಅದರಿಂದ ಹಣ 43,000 ಕೋಟಿ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು 43,000 ಕೋಟಿ. ಇನ್ನು ನಮ್ಮ ನೀವು ಬಂದ್ರಿ ಅಂತ ಶುರು ಮಾಡಿದ್ದೀನಿ, ಯಾಕಂದ್ರೆ ನೀವು ಬಂದ ಮೇಲೆನೆ, ಇಲ್ಲ ಅಂದ್ರೆ ನನ್ನ ಫ್ರೆಂಡು ಪ್ರಿಯಾಂಕಾ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ಆಗೋಯ್ತು. ಇದೊಂದೇ ಒಂದು ಹೇಳ್ಬಿಡ್ತೀನಿ, ಅವ್ರದ್ದು ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. ನೀವು ಬಂದಿದ್ದಾರೆ, ಬದಲಾಗಿದ್ದಾರೆ, ನೋಡೋಣ ಇವಾಗ ಹೆಂಗಾಗಿದ್ದಾರೆ ಅಂತ. ಅನುದಾನ ಬಳಕೆ ಯಾರು ಪ್ರಿಯಾಂಕಾ ಅವ್ರದ್ದು ಅನುದಾನದ ಬಳಕೆ ಹೇಳ್ತೀನಿ ಎಲ್ಲ. ಮಾಹಿತಿ ತಂತ್ರಜ್ಞಾನ ಮತ್ತು ಗ್ರಾಮೀಣ ಅಭಿವೃದ್ಧಿ ಎರಡೂ ಹೌದು. ಮಾಹಿತಿ ತಂತ್ರಜ್ಞಾನ ಇಲಾಖೆಯಲ್ಲಿ ಹಂಚಿಕೆ ಆಗಿರೋದು 1,074 ಕೋಟಿ ಜನವರಿ ಅಂತ್ಯಕ್ಕೆ, ನನಗಿರೋ ಮಾಹಿತಿ 1,074. ಖರ್ಚು ಮಾಡಿರೋದು ಕೇವಲ 326. ನಮ್ಮ ಆತ್ಮೀಯ ಸ್ನೇಹಿತರು ಅಂದ್ರೆ 30% ಮಾಡಿಲ್ಲ, 30%. ಉಳಿದದ್ದು 70% ಹಂಗೆ ಉಳ್ಕೊಂಡಿದೆ ಸೇವಿಂಗ್ಸ್. ಯಾಕೆಂದ್ರೆ ಸಿದ್ದರಾಮಯ್ಯನವ್ರು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ 70% ಹಂಗೆ ಹೇಳ್ತಿದ್ರು. ಇನ್ನು ಹಾಗೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅನುದಾನ 26,728 ಕೋಟಿ ಅನುದಾನ ಜನವರಿ ಅಂತರ. 26,000 ಕೋಟಿಯಲ್ಲಿ ಎಷ್ಟು ಖರ್ಚು ಮಾಡ್ಬೇಕು ಅಧ್ಯಕ್ಷರೇ? ನಿಮ್ಮ ಲೆಕ್ಕಕ್ಕೆ ಪಾಸಿಂಗ್ ಮಾರ್ಕ್ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಮಾಡವ್ರೆ? 8,893. 26,000ದಲ್ಲಿ 8,000 ಮಾತ್ರ ಖರ್ಚು. ಇದು ಒಟ್ಟು ಅನುದಾನದಲ್ಲಿ 33% ಮಾತ್ರ ಮಾಡಿದ್ದಾರೆ. ಇನ್ನು 67% ಮಾಡೇ ಇಲ್ಲ, ಪಾಸ್ ಆಗಿಲ್ಲ. ಅಧ್ಯಕ್ಷರೇ, ನಾನು ಅವ್ರದ್ದೊಂದೇ ಅಂತ ಹೇಳಲ್ಲ. ಮುಖ್ಯಮಂತ್ರಿಗಳು, ನಾನು ಹೇಳಿದೆ ಆಗಲೇ ಬಡ್ಜೆಟ್ ಕರಿಬೇಕಾದ್ರೆ ನೀವು ಕರೆದು ಎಲ್ಲರನ್ನೂ ಈ ಸರಿ ಮಾಡಲಿಲ್ಲ ಅಂತ ನಾನು ಹೇಳಿದೆ. ಅಧಿಕಾರಿಗಳು ಕೆಲವರು ಕೇಳಿದೆ ಏನಪ್ಪ ಅಂತ, ಯಾಕೋ ಮೂಡಾಗೆ ಇರಲಿಲ್ಲ ಈ ಥರ CM ಅವರು
ಮೊದಲೆಲ್ಲ ಖಡಕ್ಕಾಗಿ ಏಯ್ ಅಂತ ಹೇಳ್ತಾ ಇದ್ರಿ, ಈಗ ಒಂದ್ಸರಿ ಒಬ್ಬರನ್ನು ಗದರ್ಲೇ ಇಲ್ಲಂತೆ. ಹೇಳ್ರಪ್ಪ ಅದೇನು ಬರ್ಕೊಟ್ಬಿಟ್ಟು ಹೋಗ್ರು ಅಂತ ಹೇಳ್ಬಿಟ್ಟು. ಈ ಇಲಾಖೆ ನೋಡಿ, ಮೀನುಗಾರಿಕೆ ಎಲ್ಲಪ್ಪ ನಿಮ್ದು ಮೀನುಗಾರಿಕೆ, ಮೀನು ಹಿಡಿಯಕ್ಕೆ ಹೋತೀಯ ಅಂತ ಅನ್ಗಡೆ ಎಲ್ಲ ಔಟ ಎಲ್ಲ. ಮೀನುಗಾರಿಕೆ 441. ಓ ನೀವೇ ಇದ್ದೀರಲ್ಲ, ಅಯ್ಯೋ ನಾನು ಈ ಕಡೆ ತಿರುಗ್ತಾ ಇದ್ದೆ, ಸಾರಿ. 440 ಬಾಂಗ್ಲಾ ಕಾಣೆ ಅದೆಲ್ಲ ಬರ್ತೈತಲ್ಲ, ಸುರ್ಮಾದಿ ಭೂತಾಯಿ ಫೇಮಸ್. ಅದರಲ್ಲಿ ಮೀನುಗಾರಿಕೆ CM ಅವರು ಕೊಟ್ಟಿರೋದು 441, ಖರ್ಚು ಮಾಡಿರೋದು ಎಷ್ಟು ಅಂದರೆ 187 ಖರ್ಚು ಮಾಡಿರೋದು, 43%. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 34,915 ಕೋಟಿ ಕೊಟ್ಟಿರೋದು, ಖರ್ಚು ಮಾಡಿರೋದು 15,106 ಕೋಟಿ. ಅಜಗಜಾಂತರ ನೋಡಿ, ಅಲ್ಲಿ ಕೊಟ್ಟಿರೋದಕ್ಕೂ ಖರ್ಚು ಮಾಡಿರೋದಕ್ಕೂ ಈ ಸರ್ಕಾರದ ಯೋಗ್ಯತೆ ಏನು ಅನ್ನೋದು ಅರ್ಥ ಆಯ್ತು. ಹಿಂದುಳಿದ ವರ್ಗ ಓಟು ಮಾದೇವಪ್ಪ ಹೊರಟೋದ್ರು, ಅವರು ಇವ್ರಿಗಿಂತ ಸ್ಪೆಷಲ್ಲು. 4,327 ಕೋಟಿ ಖರ್ಚು ಮಾಡಿರೋದು, 1,907 ಕೋಟಿ. ಸಣ್ಣ ನೀರಾವರಿ ಕೇಳ್ತಾನೆ ಇರ್ತಾರೆ, ನೀರಾವರಿಗೆ ದುಡ್ಡು ಕೊಡು 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 ಅಂತ. ನಮ್ಮ ಇವರು ತುಮಕೂರವರು, ಬೋಸರಾಜ್ ಅಲ್ಲ ಅವ್ರು, ನಮ್ಮ ತುಮಕೂರು ಇವರು ನಮ್ಮ ಜಯಚಂದ್ರ ಅವರು ಯಾವಾಗ ಕೇಳ್ತಾ ಇರ್ತಾರೆ, ಕೆರೆ ನೀರು ತುಂಬಿಸಿ 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 ಅಂತ. ಪಾಪ ಹೋರಾಟ ಮಾಡ್ತಾರೆ ಯಾವಾಗ ಕೆರೆ ನೀರಿಗೋಸ್ಕರ. ಅವರು 3,329 ಖರ್ಚು ಮಾಡಿರೋದು, 1,534. ಬಹಳ ಪ್ರಮುಖವಾದಂಥ ಇಲಾಖೆ. ನಾನು ಹೇಳೋದು, ಇದು ದುಡ್ಡು ಕೊಟ್ಟರೆ ಹಂಗೆ ಖರ್ಚಾಗ್ಬಿಡ್ತೈತೆ, ಅಷ್ಟು ಕೆಲಸ ಇದೆ ನಮ್ಮ ಹತ್ರ, ಅಷ್ಟು ಬೇಡಿಕೆ ಇದೆ. MLAಗಳದೆಲ್ಲ, ಎಲ್ಲ MLAಗಳದ್ದು ಬೇಡಿಕೆ ಇದೆ, ನೀರಾವರಿಗೆ ದುಡ್ಡು ಕೊಡಿ, ಸಣ್ಣ ನೀರಾವರಿಗೆ ಅಂತ. ಕೊಟ್ಟಿದ್ದಾರೆ, ಖರ್ಚೇ ಮಾಡಿಲ್ಲ ಮನುಷ್ಯ. 3,329 ಖರ್ಚು ಮಾಡಿರೋದು, 1,500 ಚಿಲ್ಲರೆ. ಇನ್ನು ಪ್ರವಾಸೋದ್ಯಮ ಬಿಡಿ, ಕೇಳೋರೇ ಇಲ್ಲ. 275 ಕೋಟಿ ಖರ್ಚು ಮಾಡಿರೋದು, 132 ಕೋಟಿ ಇದರಲ್ಲಿ. HK ಪಾಟೀಲ್ ಅವರು. ಇನ್ನು ವಾಣಿಜ್ಯ ಕೈಗಾರಿಕೆ 1,422 ಖರ್ಚು ಮಾಡಿರೋ 622. ಜಲಸಂಪನ್ಮೂಲ ಪವರೇ ಇಲ್ಲ ಇಲ್ಲಿ, ಪವರೇ ಇಲ್ಲ. 18,697 ಕೋಟಿ ಅಲೋಕೇಶನ್ ಇದಕ್ಕೆ, ಮೇಜರ್ ಇರಿಗೇಷನ್. ನಿಮ್ದು ಯಾವುದು ಇಲ್ಲ ಪ್ರಾಜೆಕ್ಟ್ ಅದರಲ್ಲಿ. ಹಣ ಖರ್ಚು ಮಾಡಿರೋದು 9,082, ಬಿಲೋ 50%. ಯುವ ಸಬಲೀಕರಣ ಅದು 272 ಕೋಟಿ, 139 ಕೋಟಿ ಖರ್ಚು ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆ ರೋಡ್ಗೆಲ್ಲ ಬೇಡಿಕೆ ಇಟ್ಟಿದ್ದೆ 11,000 ಕೋಟಿ, 11,677 ಕೋಟಿ ಖರ್ಚು ಮಾಡಿರೋದು, 6,358 ಕೋಟಿ. ಅರಣ್ಯ 2,737, 1,502 ಖರ್ಚು ಮಾಡಿದ್ದಾರೆ. ಪರಿಶಿಷ್ಟ ಪಂಗಡ ಕಲ್ಯಾಣ 2,131, 1,232 ಇಷ್ಟೇ ಖರ್ಚು ಮಾಡಿರೋದು. ಅಂದ್ರೆ ನಾನು ಎಲ್ಲ ಹೇಳಕ್ ಹೋಗಿಲ್ಲ. ಇದು ಸರ್ಕಾರದ ಮಾರ್ಕ್ಸ್ ಕಾರ್ಡು ಅಲ್ಲ ಸರ್. ಈಗ ನಾನು ಕೊಟ್ಟಂಗ್ ಮಾಡ್ತೀನಿ, ನೀನ್ ಖರ್ಚು ಮಾಡಬೇಡ ಅಂತ, ಹಂಗೆ. ಅಂದ್ರೆ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ನಾವು ಒಂದು ಅಗಳು ಮುಟ್ಟು ನೋಡಿದ್ರೆ ಅನ್ನ ಬೆಂದಿದೆಯೋ ಇಲ್ಲೋ ಮಡಿಕೆಯಲ್ಲಿ ಗೊತ್ತಾಗ್ಬಿಡ್ತದೆ. ಒಂದು ಅಗಳು ಮುಟ್ಟಿದ್ರೆ ಇದು ಎಲ್ಲ ಏನ್ ಮುಟ್ಟಿದ್ರು ಅದೇ ಬೆಂದಿಲ್ಲ. ಯಾವ ಇಲಾಖೆನೂ ಬೆಂದಿಲ್ಲ ಇಲಾಖೆಗಳನ್ನ ತಗೊಂಡು ಬೆಂದಿಲ್ದೇ ಇರೋ ಬಡ್ಜೆಟ್ ಮಾಡಿದ್ದಾರೆ ಇವರು. ಈ ವರ್ಷದ ಬಡ್ಜೆಟ್ ಅರೆಬೆಂದ ಬಡ್ಜೆಟ್. ಮತ್ತೆ ಮುಖ್ಯಮಂತ್ರಿಗಳು ಆದಾಯ ಕಲೆಕ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಆದಾಯದ ಬಗ್ಗೆ ನಾವು
ಯಾಕಂದ್ರೆ ಆದಾಯ ಎಲ್ಲ ಸೀಸ್ ಔಟ್ ಇದೆ. ಈಗಿರೋ ಆದಾಯಗಳನ್ನ ಇನ್ನೆಚ್ಚು ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ನಮ್ದು. ಹೊಸ ಹೊಸ ಆದಾಯಕ್ಕೆ ಹುಡುಕ್ಬೇಕು ನಾವು. ಏನಾದರೂ ಅಭಿವೃದ್ಧಿ ಮಾಡಿ ಹೊಸ ಆದಾಯ ಬರಂಗೆ ನಾವೇನಾನ ಮಾಡಬೇಕು. ಅದ್ರ ಕಡೆ ಆಗ್ತಾನೆ ಇಲ್ಲ, ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಇರೋ ಆದಾಯನೂ ಕೂಡ ಕಲೆಕ್ಟೇ ಮಾಡಿಲ್ಲ, ಫ್ರೀ ಬಿಟ್ಬಿಟ್ಟವ್ರೆ. ಹಿಂದೆ ಜಯಂತ್ ಪಟೇಲ್ ಬಿಟ್ಟಿದ್ರು, ಹಂಗೆ ಇವ್ರನ್ನ ಬಿಟ್ಬಿಟ್ಟವ್ರಿ. ಸರಿ ಯಾಕೋ ಗೊತ್ತಿಲ್ಲ. ಫ್ರೀ ಮಹಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಬಿಟ್ಬಿಟ್ಟವ್ರು. ಯಾರನ್ನು ಕೇಳ್ತಾನೆ ಇಲ್ಲ. ಇಲ್ಲಿ ವಾಣಿಜ್ಯ ತೆರಿಗೆ 24-25ರಲ್ಲಿ ಮುಖ್ಯಮಂತ್ರಿಗಳೇ ನೀವು ಗುರಿ ಕೊಟ್ಟಿದ್ದು 1,10,000 ಗುರಿ ಕೊಟ್ಟಿದ್ರಿ. ಕಲೆಕ್ಟ್ ಆಗಿದ್ದು 1,05,000, ಅಂದ್ರೆ 5,000 ಶಾರ್ಟೇಜ್ ಬಂತು ನಿಮಗೆ ವಾಣಿಜ್ಯ ಇಲಾಖೆಯಲ್ಲಿ. ಅಬಕಾರಿಯಲ್ಲಿ ಎಷ್ಟು ಕೊಟ್ಟಿದ್ರಿ? 38,525,000 ಮೈನಸ್ ಆಗಿದ್ದು 1,000, 2,742 ಕಲೆಕ್ಟ್ ಮಾಡಿಲ್ಲ ಅವರು. ನೋಂದಾವಣಿ ಮತ್ತು ಮುದ್ರಾಂಕ. ಸನ್ಮಾನ್ಯ ಸಭಾಧ್ಯಕ್ಷರೇ, 1,338 ಪ್ರಶ್ನೆಯನ್ನು ಕಂದಾಯ ಸಚಿವರಿಗೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಮಲ್ಲಮ್ಮನ ವೀರರಾಣಿ ಬೆಳವಡಿ ಮಲ್ಲಮ್ಮನ ಹೆಸರಿನಲ್ಲಿ ಈ ಬಾರಿ ಬಜೆಟ್ನಲ್ಲಿ ಪ್ರತ್ಯೇಕವಾದಂತಹ ಒಂದು ಸ್ಥಾಪನೆಯನ್ನು ಮಾಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ದಕ್ಕೆ ನಾನು ಮೊದಲು ಸರ್ಕಾರ ಮೇಲೆ ಹೇಳಿದರೆ ಫಸ್ಟ್ ಬಡ್ಜೆಟ್ ಯಾವಾಗ್ಲಿ ನಾವಿಲ್ಲಿ ಕೂತಿರೋದು ಬರೀ ಕ್ವಶನ್. ಅದೇನು ಒಂದು ಹೊಸ ಮಾಹಿತಿ ಬೇಕಾಗ್ತದೆ. ಪ್ರಸ್ತಾವನೆ ಸಭೆ ಮತ್ತೆ ಕೆಲವು ಬಡ್ಜೆಟ್ ಅಲ್ಲಿ ಮುಖ್ಯಮಂತ್ರಿ ಜೊತೆ ಕೂತ್ಕೊಳ್ತಾ ಇದ್ದೆ. ಅವಾಗ ಏನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಮಂತ್ರಿ ಬಂದು ಕೂತ್ಕೊಂಡಾಗ